ಬಗ್ಗೆ ಹೇಳ್ರಿ ಎಷ್ಟು ಕ್ಯಾಶ್ಲೆಸ್ ಇದನ್ನ ಕೊಡ್ತಾರ ಅದ್ರೊಳಗ ಎಷ್ಟು 1.5 lakhs ನೆನಪಿಟ್ಕೋರಿ. PM ರಾಹತ್ ಸ್ಕೀಮ್ ಅಂದ್ರೆ ಯಾವ ಮಿನಿಸ್ಟ್ರಿ ಯಾವ ಇಲಾಖೆ ಅಂಡ್ರ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್. PM ರಾಹತ್ದಾಗ ರಾವೀರ್ ಸ್ಕೀಮ್ ಅಂತ ಹೇಳಿಲ್ಲ ಅದ್ರ ಜೋಡ ರೀಸೆಂಟ್ ಆಗಿ ಯಾರು ಇದನ್ನ ಮಾಡ್ಕೊಂಡಾರ ಸೈನ್ ಮಾಡ್ಕೊಂಡಾರಿ ಯಾವ್ದ ರ್ಯಾಪಿಡೋ ನೆನಪಿಡು. ರ್ಯಾಪಿಡೋ ಬಂದಾಗ ಹಂಗ ರೀಸೆಂಟ್ ಆಗಿ ಭಾರತ ಟ್ಯಾಕ್ಸಿ ತರತಾರ ನೋಡ್ರಿ. ಭಾರತ ಟ್ಯಾಕ್ಸಿ ಅನ್ನೋದ ಯಾವ ಇಲಾಖೆದವ್ರು ತರ್ತಾರ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅಥವಾ ಸಹಕಾರಿ ಇಲಾಖೆ ನೆನಪಿಟ್ಕೋರೆ. ಇದು ಭಾರತ ಟ್ಯಾಕ್ಸಿ ಅಂತ ಬರ್ತೇಳಿ ಅದ್ರ ಮೇಲೆ ಬರ್ತದೆ. ಎದ್ರ ಸಲ್ಮಾನ್ ಅಂದ್ರೆ ಈಗ ಓಲಾ ಊಬರ್ದವ್ರು ಏನ್ ಪ್ರೈಸ್ ಜಾಸ್ತಿ ಮಾಡತ್ತಾರಲ್ಲ ಅದಕ್ಕೆ ಸ್ವಂತ ಗೌರ್ಮೆಂಟ್ದವ್ರು ಏನ್ ಮಾಡತ್ತಾರ ಅಂದ್ರ ಕೋಆಪರೇಟಿವ್ದವ್ರು ಏನ್ ತರತಾರ ಅಂದ್ರ ಭಾರತ ಟ್ಯಾಕ್ಸಿ. ಭಾರತ ಟ್ಯಾಕ್ಸಿ ಅಂತ ಬಂದ್ರೆ ಯಾವ ಮಿನಿಸ್ಟ್ರಿ ಲಾಂಚ್ ಮಾಡೈತೆ ಅಂದ್ರ ಕೋಆಪರೇಟಿವ್. PM ರಾಹತ್ ಗೊತ್ತಾತಲ್ಲ, PM ರಾಹತ್ ಎದ್ರ ಸಲ್ಮಾನ್ ಐತಂದ್ರ ರೋಡ್ ಆಕ್ಸಿಡೆಂಟ್ ಆಗಿರ್ತಲ್ಲ ಅವಾಗ ಏನ್ ಮಾಡ್ತಾರಂದ್ರ ಏನ್ ಮಾಡ್ತಾರೆ ಕ್ಯಾಶ್ಲೆಸ್ ನೆನಪಿಟ್ಕೋರಿ. ಎಷ್ಟು ತನ ಐತೆ ಅದ್ರೊಳಗ 1.5 lakh ನೆನಪಿಟ್ಕೋರೆ. 1.5 lakh ತನ ಬರ್ತೈತಿ. ಇದ್ರ ಯಾರ ಊಬರ್ದವ್ರು ರೀಸೆಂಟ್ ಆಗಿ ಯಾರು ಊಬರ್ ಯಾವ್ದು ರ್ಯಾಪಿಡೋದವ್ರು ಯಾರ ಜೋಡ ಸೈನ್ ಮಾಡ್ಕೊಂಡ್ರೆ ರಾವೀರ್ ಅಂತ ಕರೀತಾರೆ. ಗೋಲ್ಡನ್ ಅವರ್ ಅಂತ ಕರಿತೀವಿ ನೆನಪೈತಲ್ಲ. ಈಗ ಹೇಳ್ರಿ ಕರ್ನಾಟಕದಾಗ ಪ್ಲಾಟಿನಮ್ ಅವರ್ ತರತಾರೆ. ಎದ್ರ ಸಲ್ಮ ಮಾಡತ್ತಾರೆ ಯಾವ್ದ 10 ನಿಮಿಷ ಪ್ಲಾಟಿನಮ್ ಅವರ್ ತಂದಾಗ ಅದ್ರೊಳಗೆ ಎಷ್ಟು ನಿಮಿಷದಾಗ ಆಂಬುಲೆನ್ಸ್ಗಳು ರೀಚ್ ಆಗ್ಬೇಕು ಅಥವಾ ತುರ್ತು ಚಿಕಿತ್ಸೆ 10 ಮಿನಿಟ್ಸ್ 20 ನಿಮಿಷ 10 ಮಿನಿಟ್ಸ್. ಮೊದಲು ನ್ಯಾಷನಲ್ ವೈಸ್ ಏನಿತ್ತಂದ್ರೆ ಗೋಲ್ಡನ್ ಅವರ್ ಒಳಗೆ 20 ಮಿನಿಟ್ಸ್ ಅಂತ ಇರ್ತೈತಿ. ಇವೆರಡು ಕನ್ಫ್ಯೂಸ್ ಆಗ್ಬೇಡ್ರೆ. ಮತ್ತು ನ್ಯಾಷನಲ್ ಲೆವೆಲ್ಗೆ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಐತಿ. ಎಲ್ಲಾರ ಆಕ್ಸಿಡೆಂಟ್ ಆತೇಳಿ ತುರ್ತು ಪರಿಸ್ಥಿತಿ ಇರ್ತೈತಿಲ್ಲ ಆ ಟೈಮ್ನಾಗ ಆಂಬುಲೆನ್ಸ್ ಬಂದಾಗ ನ್ಯಾಷನಲ್ ಲೆವೆಲ್ಗೆ 20 ನಿಮಿಷ ಒಳಗೆ ಏನಾಗಬೇಕಂದ್ರೆ ನಿಯರ್ ಬೈ ಯಾವ್ದು ಆಸ್ಪತ್ರೆ ಇರ್ತೈತಿಲ್ಲ ಅದಕ್ಕೆ ರೀಚ್ ಆಗ್ಬೇಕು. ಏನಂದ್ರೆ ಕ್ಯಾಂಡಿಡೇಟ್ ಅಥವಾ ಅವ್ರು ಏನು ವಿಕ್ಟಿಮ್ಸ್ ಇರ್ತಾರಲ್ಲ ಅವ್ರು ಹೋಗಿ ರೀಚ್ ಆಗ್ಬೇಕು. ಆಕ್ಸಿಡೆಂಟ್ ಆದವ್ರದ್ದು ಅದು 20 ನಿಮಿಷನಾಗ ಆದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಿರ್ತಾರಲ್ಲ ಅದನ್ನ ಪ್ಲಾಟಿನಮ್ ಅವರ್ ಕರ್ನಾಟಕದಾಗ ಮಾಡ್ಯಾರ. ಈ ರೀಸೆಂಟ್ ಆಗಿ ಎಷ್ಟು ನಿಮಿಷ ಕೊಟ್ರಂದ್ರೆ ಅದಕ್ಕೆ 10 ನಿಮಿಷ. ಓಕೆ ನೆಕ್ಸ್ಟ್ ಇದು ಹೇಳ್ರಿ 324ನೇ ಆರ್ಟಿಕಲ್ ಎದ್ರ ಸಲ್ಬಂದ್ ಐತ್ರಿ 324 ಎಲೆಕ್ಷನ್ ಬರ್ತದಲ್ಲ ಅದ್ರ ಮೇಲೆ ಏನ್ ಕೇಳಂದ್ರೆ 324ನೇ ಆರ್ಟಿಕಲ್ನಾಗ ಏನ್ ಮೆನ್ಷನ್ ಇಲ್ಲ ಅಂತ ಕ್ವಶನ್ ಕೇಳಿರ್ತಾರ್ರಿ. 324ನೇ ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರ ಇವು ಏನು ಎಲೆಕ್ಟ್ರೋಲ್ ಅಥವಾ ಎಲೆಕ್ಷನ್ ನಡೆಸ್ತಿರ್ತಾರಲ್ಲ ಅಥವಾ ಕ್ಯಾಂಡಿಡೇಟ್ಗಳು ಗೈಡೆನ್ಸ್ ಕೊಡ್ಬೋದು ಇಲ್ಲೋ ಕೇಳತ್ ನೋಡ್ರಿ ಕ್ವಶನ್. ಇನ್ನೊಮ್ಮೆ ಗೈಡೆನ್ಸ್ ಅಥವಾ ಡೈರೆಕ್ಷನ್ ಕೊಡ್ಬೋದು ಇಲ್ಲ ಅವ್ರು ಡೈರೆಕ್ಟ್ ಮಾಡ್ಬೋದು ಅವ್ರಿಗೆ ಏನ್ ಇನ್ನ ಆಪ್ಷನ್ ಕೊಡ್ತಾನೆ ನೋಡ ಅವು ಏನೇನ್ ಅದಾವ ಹೇಳ್ತಾನೆ. ಡೈರೆಕ್ಷನ್ ಕಂಟ್ರೋಲ್ ಮತ್ತು ಸೂಪರಿಂಟೆಂಡೆಂಟ್ಸ್ ಅತ್ತಾರ. ಇವು ಮೂರೇ ವರ್ಡ್ ಮೆನ್ಷನ್ ಅದಾವ. ಇವತ್ತನ್ನ ಬಿಟ್ರೆ ಎದ್ರ ಸಲ್ಬಂದ್ ಹೇಳತ್ನಂದ್ರೆ ನಾಳೆ ಕೇಳಿರ್ತಾರೆ ಯಾವ ವರ್ಡ್ಗಳು ಕನ್ನಡದಾಗ ಹೇಳ್ಬಿಡ್ಲಿ. ಮೇಲ್ವಿಚಾರಣೆ ಮಾಡ್ಬೋದು, ನಿರ್ದೇಶನ ಮಾಡ್ಬೋದು, ಇನ್ನೊಂದೇನಂದ್ರೆ ನಿಯಂತ್ರಣ ಮಾಡ್ಬೋದು. ನಿರ್ದೇಶನ ನಿಯಂತ್ರಣ ಮತ್ತೆ ಇನ್ನೊಂದೇನ್ ಮಾಡ್ಬೋದು ಅಂದ್ರೆ ಮೇಲ್ವಿಚಾರಣೆ ಮಾಡ್ಬೋದು. ಅದನ್ನ ಬಿಟ್ಟ ನೀವು ಕ್ಯಾಂಡಿಡೇಟ್ ಇವ್ರನ್ನ ಕಂಡಕ್ಟ್ ಮಾಡ್ರಿ ನಿರ್ದೇಶನ ಮಾಡ್ಬೋದು ಅಥವಾ ಏನಂದ್ರೆ ನೀ ಹೇಳಲ್ಲ ಮೇಲ್ವಿಚಾರಣೆ ಮಾಡ್ಬೋದು. ಏನ್ ಮಾಡಿರ್ತಾರಲ್ಲ ಅದನ್ನ ಬರೀ ಮೇಲುಸ್ತುವಾರಿ ವಹಿಸ್ಬೋದು. ಬಟ್ ಅವ್ರ ಏನಂದ್ರೆ ನಿರ್ದೇಶನ ಮಾಡ್ಯಾರ ಅಂತೇಳಿ ಡೈರೆಕ್ಷನ್ ಕೊಡಕ್ ಬರಂಗಿಲ್ಲ. ಡೈರೆಕ್ಷನ್ ನಿರ್ದೇಶನ ಎರಡು ಒಂದಕ್ಕೋ ಕನ್ನಡದ ನಿರ್ದೇಶನ ಅಂತಾರೆ ಕರೆಕ್ಟ್ ಎರಡು ಒಂದಾಕೋ. ಅಂದ್ರೆ ಇವು 3 ವರ್ಡ್ ನೆನಪಿಟ್ಕೋರಿ. 324ನೇ ಆರ್ಟಿಕಲ್ ಪ್ರಕಾರ 3 ವರ್ಡ್ ಮೆನ್ಷನ್ ಮಾಡ್ಯಾರ. ಇದು ಡೈರೆಕ್ಟ್ ಕ್ವಶನ್ ಕೇಳೋಣ ಅದ್ರ ಸಲ್ಬಂದ್ ಹೇಳತ್ನ ಯಾವ ವರ್ಡ್ ಮೆನ್ಷನ್ ಮಾಡ್ಯಾನ ಅಂದ್ರ ಮೇಲ್ವಿಚಾರಣೆ ನಿರ್ದೇಶನ ಮತ್ತ ನಿಯಂತ್ರಣ ಮಾಡ್ಬೋದು. ಅದನ್ನ ಬಿಟ್ಟು ಅವ್ರ ಕ್ವಶನ್ ಹೆಂಗ್ ಕೇಳಿರ್ತಾರ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರ ಕ್ಯಾಂಡಿಡೇಟ್ಗಳನ್ನ ಏನ್ ಮಾಡ್ಬೋದು ಅಂದ್ರೆ ಇವ್ರ ವ್ಯಾಲಿಡ್ ಅನ್ವ್ಯಾಲಿಡ್ ಓಟ್ಗಳನ್ನ ಡಿಟೆಕ್ಟ್ ಮಾಡ್ತಾರೆ ಕರೆಕ್ಟ್ ಐತಿ. ಬಟ್ ಎಲೆಕ್ಷನ್ ಇವ್ರನ್ನ ನಿಂದಿರ್ಸ್ಬೇಕು ಇದ ಕ್ಯಾಂಡಿಡೇಟ್ಗಳು ಇಷ್ಟ ಇರಬೇಕು ಇಂಥವ್ ಏನಾರ ಗೈಡೆನ್ಸ್ ಕೊಟ್ರಂಗಿಲ್ಲ. ಇವ್ ಯಾಕೆ ಹೇಳತ್ನಂದ್ರೆ ಇವು 3 ವರ್ಡ್ ನೆನಪಿಟ್ಟು ಬಂದಿರ್ತೀನಿ. ಇವು ಹಿಂಟ್ ಇದ್ದಂಗೆ ನಾಳೆ ಎಕ್ಸಾಮ್ನಾಗ ಇದನ್ನ ಬಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಥವಾ ಭಾರತೀಯ ಚುನಾವಣಾ ಆಯೋಗದ ಈ ಕೆಳಗಿನ ಯಾವ್ದು ಕಾರ್ಯ ಅಲ್ಲ ಅಂದ್ರೆ ತಿಳಿ ಇವು 3 ನೆನಪಿಟ್ಕೋರಿ. ಇವು 3 ವರ್ಡ್ ಏನದಲ್ಲ ಇದು ಅದ್ರದ್ದು ಕಾರ್ಯ ಐತಿ. ಇದನ್ನ ಬಿಟ್ಟು ಯಾವ್ದು ಬೇಕಾದ ಹೇಳಿ ಅವ್ರು ಎಲೆಕ್ಷನ್ದಾಗ ಏನಾರ ಇನ್ ಡೆಪ್ತ್ ಕ್ವಶನ್ ಕೇಳಿದಾಗ ಎಲೆಕ್ಷನ್ದಾಗ ಇಷ್ಟ ಕ್ಯಾಂಡಿಡೇಟ್ ನಿಂದಿರ್ಬೇಕಂತ ಏನಾರ ಪ್ರಿಸ್ಕ್ರೈಬ್ ಮಾಡ್ತಾರೆ ಇಂಥದ್ದು ಏನು ಯಾರಿಗೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಭಾರತೀಯ ಚುನಾವಣಾ ಆಯೋಗಕ್ಕೆ ಅಧಿಕಾರ ಇಲ್ಲ. ಯಾವ 3 ಬರ್ತಾವೆ ಹೇಳ್ರಿ ವರ್ಡ್? ಮೇಲ್ವಿಚಾರಣೆ ನಿಯಂತ್ರಣ ಮತ್ತ ಯಾರದಾರ ಈ ಚುನಾವಣಾ ಆಯುಕ್ತರ ಜ್ಞಾನೇಶ್ ಕುಮಾರ್. ಇನ್ನು ಅವ್ರ ಜೋಡ ಇರೋರು ಇಬ್ರು ಆಯುಕ್ತರ ಯಾರ? ವಿವೇಕ್ ಜೋಶಿ ಮತ್ತ ಸುಖ್ಬೀಂದರ್ ಸಿಂಗ್. ಈಗ ಹೇಳಿ ನೋಡು ಯಾವ ಭಾಗದಾಗ ಬರ್ತೈತಿ ಇದ 15ನೇ ಭಾಗಗಳು ನೆನಪದಾವಲ್ ಮತ್ತೆ ಎಲ್ಲ ನೆನಪಾರಿರೋ ಹೇಳ್ತೀರೇನೊಮ್ಮೆ ಹೇಳ್ತಿರೊಮ್ಮೆ ಬಡ ಬಡ ಒಂದೇದು ಹೇಳ್ರಿ ಭಾಗ. ಇವು ಭಾಗಗಳು ನೆನಪಿಟ್ರೆ ಕೇಳಿರ್ತಾರೆ. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಏನಂದ್ರೆ ಭಾಷೆಗಳು ಯಾವ ಭಾಗನಾಗ ಬರ್ತಾವ ಅಥವಾ ಚುನಾವಣಾ ಆಯೋಗ ಯಾವ ಭಾಗದಾಗ ಬರ್ತೈತಿ UPSC ಹಿಂಗೆಲ್ಲ ಕೇಳಿರ್ತಾರೆ. 1ನೇ ಭಾಗ ಯಾವ್ದಕ್ಕೈತಿ? ಈಗ ಯಾಕಂದ್ರೆ ಇವು ನ್ಯೂಸ್ನಾಗ ಅದಾವ ನೋಡ್ರಿ. ರಾಜ್ಯಗಳ ಒಕ್ಕೂಟ ಭಾಗ ಯಾಕೆ ಕೇಳ್ಬೋದು ಅಂದ್ರೆ ರೀಸೆಂಟ್ ಆಗಿ ಕೇರಳ ಮತ್ತೆ ಹೆಸರು ಮಾಡ್ರ ಅಂತ ಹೇಳಿ. ಕೇರಳಂ ಯಾವ ವಿಧಿ ಪ್ರಕಾರ ಕೇರಳ ಮತ್ತೆ ಹೆಸರು ಕೊಡ್ತಾರೋ 3ನೇ ವಿಧಿ. ಇದು ಯಾವ ಭಾಗದಾಗ ಬರ್ತೈತಿ ಸಂವಿಧಾನದಂದ್ರ 1ನೇ ಭಾಗ ನೆನಪೈತಲ್ಲ. ಯಾಕಂದ್ರೆ 3ನೇ ವಿಧಿ ಅಂತ ಹೇಳಿಲ್ಲ ಕೇರಳಮ್ಮ 3 ವರ್ಡ್ ನೆನಪಿಟ್ಕೋರು. ರೀಸೆಂಟ್ ಆಗಿ ಕೇರಳ ರಾಜ್ಯ ಇದ್ದಿದ್ದ ಕೇರಳ ಮತ್ತೇನಂದ್ರೆ ಮರುನಾಮಕರಣ ಮಾಡ್ರ. ಸಂವಿಧಾನದ ಯಾವ ವಿಧಿ ಒಳಗೆ ಐತಿ ಇದನ್ನ ಎಕ್ಸೆಪ್ಷನ್ ಅಥವಾ ಯಾವ ವಿಧಿ ಪ್ರಕಾರ ಮಾಡ್ತಾರೆ ಅಂದ್ರೆ 3ನೇ ವಿಧಿ ಪ್ರಕಾರ. ಯಾವ ಭಾಗಕ್ಕೆ ಸಂಬಂಧ ಬಂತು? 1ನೇ ಭಾಗ. ಈ ರೀಸೆಂಟ್ ಆಗಿ ಪೌರತ್ವದ ಡಿಸ್ಕಷನ್ ಆಗತ್ತಲ್ಲ. ಪೌರತ್ವ ಬಗ್ಗೆ ಡಿಸ್ಕಷನ್ ಏನಾಗತ್ತೆ ಅಂದ್ರೆ ಪಾಸ್ಪೋರ್ಟ್ ಅನ್ನೋದು ಏನಂದ್ರೆ ನಮ್ಮಲ್ಲಿ ಪ್ರಯಾಣ ಮಾಡಕ್ ಅಷ್ಟ ಯೂಸ್ ಮಾಡ್ಬೇಕ, ಪೌರತ್ವ ಇದ್ರ ಸಂಬಂಧ ಅಲ್ಲತ್ತೇಳಿ. ಯಾಕಂದ್ರೆ ನಮ್ಮಲ್ಲಿ ಪೌರತ್ವ ಕಾಯ್ದೆ ಯಾವ ಇಯರ್ದಾಗ ಬರ್ತದೆ? 1955 ಪೌರತ್ವ ಕಾಯ್ದೆ ಐತಲ್ಲ. ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಯಾವ ಇಯರ್ದಾಗ ಆಗಿರ್ತದೆ?
2019 ಅದ್ರ ಮೇಲೆ ಕೇಳ್ತಾರೆ. 2019 ಯಾವ ಇಯರ್ದಿಂದ ಬಂದವ್ರಿಗೆಲ್ಲ 6 ರಿಲಿಜನ್ ಅಥವಾ 6 ಧರ್ಮಗಳಿಗೆ ಅಲೋ ಮಾಡ್ತಾರೆ. 2014 ಮುಂದೆ ಡಿಸೆಂಬರ್ 31 ಒಳಗಾಗಿ ಬಂದಿರತ್ತೇಳಿ ಅವ್ರಿಗೆ ಭಾರತೀಯ ಪೌರತ್ವ ಕೊಡ್ಬೇಕಂತ ಮಾಡ್ತಾರಲ್ರಿ. ಈ ಪೌರತ್ವ ರಿಲೇಟೆಡ್ ಈಗ ಡಿಸ್ಕಷನ್ ಆಗತ್ತಲ್ಲ SR ಟೈಮ್ನಾಗದು ಡೈರೆಕ್ಟ್ ಕೇಳ್ಬೋದು. ಈ ಪೌರತ್ವ ತಂದಾಗ ಡೈರೆಕ್ಟ್ ಆರ್ಟಿಕಲ್ ಕೇಳಿದ ಪೌರತ್ವ ಅನ್ನೋದು ಭಾರತೀಯ ಸಂವಿಧಾನದ ಯಾವ ಭಾಗದಾಗ ಬರ್ತೈತೆ ಅಂದ್ರೆ 2ನೇ ಭಾಗದಾಗ. 1ನೇ ಭಾಗ ಒಕ್ಕೂಟ, 2ನೇ ಭಾಗ ಪೌರತ್ವ, 3ನೇ ಭಾಗ ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳದ್ದು ನ್ಯೂಸ್ನಾಗ ಐತಿ. ಡೈರೆಕ್ಟ್ ಎದಕ್ಕೆ ಕೇಳ್ತಾರ ಅಂದ್ರೆ ರೀಸೆಂಟ್ ಆಗಿ ಪಾದಾಚಾರಿಗಳಿಗೆ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕು ಐತಂದ್ರೆ ಯಾವ ವಿಧಿ ಒಳಗೆ ಹೇಳ್ಯಾರ ಪಾದಾಚಾರಿಗಳಿಗೆ, ಯಾವ 2 ವಿಧಿ ಅಂತ ಹೇಳಿದ್ನ 19 1 2 3 19 ಡಿ ಏನ್ ನೋಡ್ರಿ, ವಾಕ್ ಮಾಡಿ, ಸಭೆ ಸೇರಿ, ಸಂಘ ಕಟ್ಟಿ, ಸಂಚಾರ ಮಾಡಿ ಅಂದಾರಲ್ಲ 3ನೇ. 4ನೇದು ಕರೆಕ್ಟ್. ಯಾವ್ದು ಬರ್ತದೆ? 4ನೇ ಡಿ ಬರ್ತೈತಲ್. 19 ಡಿ ಇನ್ನೊಂದು 21. ಇವು 2 ಆರ್ಟಿಕಲ್ ಹೆಂಗ್ ಕೊಟ್ಟಿರ್ತಾರ, ಇವು ಹೆಂಗ್ ಕೇಳಿರ್ತಾರ ಗೊತ್ತೇನ್ ಕ್ವಶನ್? ಸಂವಿಧಾನದ 21ನೇದು ಅಥವಾ ಸಂವಿಧಾನದಾಗ ಇವು ಕೆಳಗಿನ ನಮ್ಮಲ್ಲಂತೂ 6 ಮೂಲಭೂತ ಹಕ್ಕುದ ಅವು ನೆನಪಿರ್ತಾವ. ಯಾಕಂದ್ರೆ ಸಂವಿಧಾನದಾಗ ಮೆನ್ಷನ್ ಅದಾವ್ರಿ. ಇವು ಮೂಲಭೂತ ಹಕ್ಕುಗಳತ್ತ ಏನ್ ಮಾಡಿದ್ರೆ ಅದ್ರೊಳಗೆ ಸಬ್ ಆಗಿ ಮೂಲಭೂತ ಹಕ್ಕು ಇವು ಅದಾವ ಅಂತೇಳಿ ಸುಪ್ರೀಂ ಕೋರ್ಟ್ ಕೊಟ್ಟೈತಿ. ರೀಸೆಂಟ್ ಕ್ವಶನ್ ಏನ್ ಕೇಳಿರ್ತಾರ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಈ ಕೆಳಗಿನ ಯಾವನು ಮೂಲಭೂತ ಹಕ್ಕುಗಳನ್ನ ಘೋಷಣೆ ಮಾಡೈತೆ ಅಂತ ಕೊಟ್ಟಿರ್ತಾರ. ಪಾದಾಚಾರಿ ಮಾರ್ಗಗಳದು ಮತ್ತೆ ಬೇರೆ ಏನಾರ ಕೊಡ್ತಾರ. ಇದೇನಂದ್ರ ರೈಟ್ ಟು ಡೈ ಅಂತ ಐತ್ಲ, ಅದು ಮೂಲಭೂತ ಹಕ್ಕು ಐತೆ ಇಲ್ಲೋ? ರೈಟ್ ಟು ಡೈ ಅಂದ್ರೆ ಮರಣ ಒಂದು ಹಕ್ಕು ಐತೆಲ್ಲ ನಮಗ್. ಇಂಥವ್ ಕೇಳಿರ್ತಾರ. ಅಥವಾ ಏನಂದ್ರೆ ಡಿಜಿಟಲ್ ಅಥವಾ ಪ್ರೈವೇಸಿ ಅಂತ ಬರ್ತಿಲ್ಲ, ಈ ಪ್ರೈವೇಸಿಗೆ ಏನಂತ ಖಾಸಗಿತನದ ಗೌಪ್ಯತೆ ಹಕ್ಕು, ಇದು ಮೂಲಭೂತ ಹಿಂಗ ಹೇಳಿಕೆ ಕೊಟ್ಟಿರ್ತಾರ. ಅದ್ರ ಸಲ್ಮಂದ್ ನೆನ್ಬಿಟ್ಟು ಈ ರೀಸೆಂಟ್ ಆಗಿ ಪಾದಾಚಾರಿಗಳದ್ದು ಮೂಲಭೂತ ಹಕ್ಕು ಅಂತಂದಾರಲ್ಲ, ಯಾವ ರಾಜ್ಯ ಮೊದಲು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಹೊಡ್ಸೋತೈತಿ? ಪಂಜಾಬ್. ಅಲ್ಲೇ ಪ್ರಕರಣ ಆಗಿರ್ತೈತೆ ಅಂತ ಹೇಳ ಅದ್ ನೆನಪಿಟ್ಕೋರಿ. ಯಾವ ಭಾಗದಾಗ ಬರ್ತೈತೆ ಅಂದ್ರೆ 3ನೇ ಭಾಗ. 4ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 5ನೇ ಭಾಗ 4A ಬಿಟ್ಟಿಲ್ಲ, 4 ಆದ್ಮೇಲೆ 4A ಯಾವ್ದ ಮೂಲಭೂತ ಕರ್ತವ್ಯಗಳು. ಇವು 4A ಯಾವ ತಿದ್ದುಪಡಿ ಪ್ರಕಾರ 4A ಭಾಗ ಸೇರಿಸ್ತಾರೆ. 42ನೇ ತಿದ್ದುಪಡಿ ಪ್ರಕಾರ ಸಂವಿಧಾನದಾಗ 2 ಭಾಗಗಳನ್ನ ಸೇರಿಸ್ತಾರೆ. ಯಾವ್ಯಾವ? 4A ಮತ್ತ 14A. 4A ಯಾವ್ದ್ರ ಬಗ್ಗೆ ಹೇಳ್ತೈತೆ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 14A ಯಾವ್ದ್ರ ಬಗ್ಗೆ ಹೇಳ್ತೈತಿ? ಏನೇ ಇದನ್ನ ಮೂಲಭೂತ ಕರ್ತವ್ಯಗಳ ಬಗ್ಗೆ 4A ಹೇಳ್ತೈತಿ. 14A ಯಾವ್ದು ಹೇಳ್ತೈತಿ ಅಂದ್ರ ನ್ಯಾಯಮಂಡಳಿಗಳು ಅಂತ ಬರ್ತಾವ. 14A ಗೊತ್ತಾತಲ್ರಿ? 14A ಅಂದ್ರೆ ನ್ಯಾಯಮಂಡಳಿ ಯಾವ ತಿದ್ದುಪಡಿ ಪ್ರಕಾರ ಇವ್ 2 ಭಾಗ ಸೇರಿಸ್ತಾರ. ಈ 4 ಕೇಳ್ಬೋದು ಏನಂದ್ರ ಸಂವಿಧಾನದಾಗ ಮೂಲವಾಗಿ ಎಷ್ಟು ಭಾಗಗಳಿದ್ದು ಅಂದ್ರ 22 ನೆನಪಿಟ್ಕೊ. ಆ 22 ಆದ್ಮೇಲೆ 25 ಆಗ್ಬೇಕಾರೆ 3 ಏನ್ ಸೇರ್ತಾವಲ್ಲ ಅವು 3ಕ್ಕೂ ತಿದ್ದುಪಡಿ ಅದಾವ. ತಿದ್ದುಪಡಿಗಳನ್ನ ಹೇಳ್ತಾನೆ. ಈಗ ಎಷ್ಟಂದ್ರೆ 4A ಆದಿವಲ್ಲ, 5ನೇ ಭಾಗ ಯಾವ್ದ್ರ ಸಂಬಂಧ ಐತಿ? ಕೇಂದ್ರ ಸರ್ಕಾರ. 6ನೇದ ರಾಜ್ಯ ಸರ್ಕಾರ. 7ನೇದು ದೇಶೀಯ ಸಂಸ್ಥಾನಗಳ ರದ್ದಾಗೈತಿ. 8ನೇದು ಈಗ ಮತ್ತೆ ಎಲ್ರ 7ನೇದು ಹಿಡ್ದ 25 ಭಾಗತ್ತಿಲ್ಲ. ಇವೇನ್ 4A 14A 9A 9B ಅದಲ್ಲ, ಇವನ್ನೆಲ್ಲ ಕನ್ಸಿಡರ್ ಮಾಡಿದಾಗ 25 ಭಾಗಗಳಕ್ಕವು. ಈಗ ಎಲ್ಲರ ಡಾಟಾ ಮೇಲೆ ಹೋದ್ರೆ 22 ಸಿಗ್ತಾವ. ಏನ್ ಪಾಠ ಅದಲ್ಲ ಅವನು ಭಾಗಗಳ ತಿಳ್ದಾರ. 7ನೇ ಭಾಗ ಕನ್ಸಿಡರ್ ಮಾಡಂಗಿಲ್ಲ, ನೆನಪಿಟ್ಕೊಂಡು. 8ನೇದು ಯಾವ್ದ? ಕೇಂದ್ರಾಡಳಿತ ಪ್ರದೇಶಗಳು. 9ನೇದು ಪಂಚಾಯತ್. 9A ಮುನ್ಸಿಪಾಲ್ಟಿ. ಹೇಳ್ರಿ ನಾನು, ಪಂಚಾಯತ್ ಸಂವಿಧಾನದ ಮೂಲದಾಗ ಇತ್ತೋ ಇಲ್ಲೋ? ಇದ್ದಿದ್ದಿಲ್ಲ. ಯಾವ ಭಾಗದ ಪ್ರಕಾರ, ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತಾರೆ? 73. ಇವು 3 ಸೇರಿಸಿದ್ದು ಒಂದೊಂದು ತಿದ್ದುಪಡಿ ಅದ. 73 74 97 ನೆನಪದಲ್ಲ. 73ನೇ ತಿದ್ದುಪಡಿ ಪ್ರಕಾರ ಏನಂದ್ರೆ 9ನೇ ಭಾಗ ಸೇರ್ತದೆ. ಕರೆಕ್ಟಾ? 9A ಭಾಗ ಯಾವ್ದಕ್ ಬರ್ತದೆ ಅಂದ್ರೆ ಮುನ್ಸಿಪಾಲ್ಟಿ. 74ನೇ ತಿದ್ದುಪಡಿ. ಆಮೇಲೆ ಸಹಕಾರಿ ಸಂಘಗಳು ಯಾವ ತಿದ್ದುಪಡಿ ಅಂದ್ರೆ 97ನೇ ತಿದ್ದುಪಡಿಗೆ ಯಾವ್ದಂದ್ರೆ ಸಹಕಾರಿ ಸಂಘಗಳನ್ನ ಸೇರ್ತಾವ. 9B. ಎಷ್ಟನೇ ಭಾಗ? 10ನೇ ಭಾಗ. 10ನೇ ಭಾಗ ಎದಕ್ಕೆ? ಅನುಸೂಚಿತ ಮತ್ತು ಬುಡಕಟ್ಟು. ಇವು ಹಿಂಗೂ ಕೇಳ್ಬೋದು ನೋಡ್ರಿ. ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಯಾವ 2 ಅನುಸೂಚಿ ಒಳಗೆ ಬರ್ತಾವ? 5 ಮತ್ತು 6. ಇವು ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಹೇಳ. ಇಲ್ಲಿ ಅಂದ್ರೆ ಒಂದ ಭಾಗದಾಗ 2 ಹೇಳ್ಯಾರ. ಯಾಕಂದ್ರೆ ಭಾಗಗಳು 25 ಇದ್ರು ಅದಕ್ಕೆ ಸಪೋರ್ಟ್ ಆಗಿ ಏನಿರ್ತಾವ ಅಂದ್ರೆ ಅನುಸೂಚಿಗಳು ಇರ್ತಾವ. ಆ ಅನುಸೂಚಿಗಳು ಎಷ್ಟದಾವ ಅಂದ್ರೆ 12 ಅದಾವ. ಅವು 2 ಏನು 5 ಮತ್ತು 6ನೇದ ಇರ್ತಲ್ಲ, ಬುಡಕಟ್ಟು ಪ್ರದೇಶಗಳು ಮತ್ತು ಅನುಸೂಚಿತ ಪ್ರದೇಶಗಳು. ಅವು ಯಾವ ಭಾಗನಾಗ ಬರ್ತಾವ ಅಂದ್ರೆ 10ನೇ ಭಾಗನಾಗ ಬರ್ತಾವ. ಅದಾದ್ಮೇಲೆ 11ನೇ ಭಾಗ. 11ನೇ ಭಾಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಬರ್ತೈತಿಲ್ಲ. ಇವು ನೆನಪಿಟ್ಕೋರಿ. ಇಂಟರ್ ಸ್ಟೇಟ್ ಕೌನ್ಸಿಲ್ಗಳು ಫಾರ್ಮ್ ಮಾಡೋದು ಆರ್ಟಿಕಲ್ ಅದು ಕೇಳಿರ್ತಾರಲ್ಲ, ಎಲ್ಲ 11ನೇ ಭಾಗ. 12ನೇ ಭಾಗ ಹಣಕಾಸು. 13ನೇ ಭಾಗ ವಾಣಿಜ್ಯ ವ್ಯಾಪಾರ. 13 14 ಅಖಿಲ ಭಾರತ ಸೇವೆಗಳು ಅನ್ಬಾರ್ದು. UPSC ಮತ್ತು KPSC. ಅಖಿಲ ಭಾರತ ಸೇವೆಗಳು ಅಂದ್ರೆ ಓನ್ಲಿ IAS IPS IFS ಬರ್ತಾವ. ಬಟ್ ಇದೇನಂದ್ರೆ UPSC ಕೇಂದ್ರ ಅಥವಾ ರಾಜ್ಯ ಏನಂದ್ರೆ ಸೇವಾ ಆಯೋಗಗಳು ಅಥವಾ ಕರಿತೀವಲ್ಲ, ಅಥವಾ ಕೇಂದ್ರೀಯ ಮತ್ತು ರಾಜ್ಯ ಸೇವಾ ಆಯೋಗಗಳ ನೇಮಕ ಮಾಡೋದು ಅಂದ್ರೆ 14ನೇ ಭಾಗ. 14ನೇ ಭಾಗ ಬಂದ್ರ ಟ್ರಿಬ್ಯುನಲ್ಸ್. 14A ಅತ್ತ 14A ಅತ್ತ ನೀವು 15ನೇ ಭಾಗ ಚುನಾವಣೆ. ಈಗ ನ್ಯೂಸ್ನಾಗ ಐತಿ ನೋಡ್ರಿ, ಡೈರೆಕ್ಟ್ ಕೇಳ್ಬೋದು. ಚುನಾವಣೆ ಸಂವಿಧಾನದ ಯಾವ ಭಾಗನಾಗ ಬರ್ತದ್ರೆ 15ನೇ ಭಾಗ. 16ನೇ ಭಾಗ ವಿಶೇಷ ಸವಲತ್ತುಗಳು. 16ನೇ ಭಾಗ ಯಾವ್ದಂದ್ರೆ ವಿಶೇಷ ಸವಲತ್ತುಗಳು. 17ನೇ ಭಾಗ ಭಾಷೆಗಳು. ಎಷ್ಟದ ಅಧಿಕೃತ ಭಾಷೆಗಳು? 22. ಎಷ್ಟನೇ ಅನುಸೂಚಿ ಒಳಗೆ ಬರ್ತಾವ?
8 ನೆಕ್ಸ್ಟ್ 17 18ನೇ ಭಾಗ ತುರ್ತು ಪರಿಸ್ಥಿತಿಗಳ 18 19 ಮಿಸ್ಲೇನಿಯಸ್ ಇತರೆ ಅಂತ ಬರುದಂದ್ರ 19ನೇ ಭಾಗದಾಗ ಬರ್ತಾವ 20ನೇ ಭಾಗ ತಿದ್ದುಪಡಿ 21ನೇ ಭಾಗ ಟೆಂಪ್ರವರಿ ಪ್ರಾವಿಷನ್ 21 ಗೊತ್ತಾಕತ್ತಿಲ್ಲ ಟೆಂಪ್ರವರಿ ನಾಳೆ ಇದನ್ನ ಕೇಳ್ಬೇಕತ್ತಿಲ್ಲ ಕಲ್ಯಾಣ ಕರ್ನಾಟಕ 371J ಅಂತ ಕೊಟ್ಟರಲ್ಲ ಇದು ಯಾವ ಭಾಗದಾಗ ಬರ್ತೈತೆ ಅಂದ್ರ 21ನೇ ಭಾಗ ಯಾವ ಟೆಂಪ್ರವರಿ ಪ್ರಾವಿಷನ್ಸ್ ಇರ್ತಾವಲ್ಲ ಅಥವಾ ನಮ್ಮಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖಿಗೆ ಜಮ್ಮು ಕಾಶ್ಮೀರಿಗೆ ವಿಶೇಷ ಸವಲತ್ತು ಇತ್ತಲ್ಲ ಯಾವ ಎರಡು ಆರ್ಟಿಕಲ್ ಎಲಿಮಿನೇಟ್ ಮಾಡ್ತಾರ 370 ಮತ್ತು 35A ಆರ್ಟಿಕಲ್ ಇವೆರಡು ಯಾವ ಭಾಗದಾಗಿದ್ದು ಅಂದ್ರೆ 21ನೇ ಭಾಗನಾಗ ಯಾಕೆ 21ನೇ ಭಾಗಕ್ಕೆ ಟೆಂಪ್ರವರಿ ಪ್ರಾವಿಷನ್ಸ್ ಅಂತ ಕರೀತಾರ ಅಂದ್ರೆ ಟೆಂಪ್ರವರಿ ಆಗಿ ಕೊಟ್ಟಿರ್ತಾರೆ ಅವ್ನು ಯಾವಾಗ ಬೇಕಾದ್ ಮತ್ತೇನಂದ್ರೆ ತಕ್ಕೋಬಹುದು ಅದ್ರ ಸಲ್ಮಂದ್ 21ನೇ ಭಾಗ 22ನೇ ಭಾಗ ಶೀರ್ಷಿಕೆ ಅಂತ ಬರ್ತದೆ ಈಗ ಅದು ನೋಡ್ರಿ ಟೋಟಲ್ 25 ಅದು ಅಲ್ಲ ಎಲ್ಲ ಯಾಕಂದ್ರೆ ಅವು ಏನ್ ಪಾರ್ಟ್ A B ಅದು ಹೇಳಿಲ್ಲ ಅವನ್ನೆಲ್ಲ ಕನ್ಸಿಡರ್ ಮಾಡ್ರೆ 25 ಅಕ್ಕವ್ ಮತ್ತೆ ಹೇಳಾಗ 22 ಹೇಳ್ಯಾರ ಇನ್ನ ಎಲ್ಲಿ 3 ಅದು ಅತ್ತಲ್ಲ ಏನ್ 4A ಹೊತ್ತು ಬರ್ತದೆ ಅದು ಒಂದ 14A ಹೊತ್ತು ಬರ್ತದೆ 2 ಅದ ಆಮೇಲೆ ಯಾವ್ದಂದ್ರ 9B ಮತ್ತು 9B ಮತ್ತು 9C 4 ಅದು ಇನ್ನೊಂದು ಎಲ್ಲಿ ಹೋತಂದ್ರೆ 7ನೇದು ಎಲಿಮಿನೇಟ್ ಮಾಡೋಲ್ ಅದನ್ನ ತೆಗೆದು ಇನ್ನೊಂದು ಸೇರಿಸಿದ್ರೆ 4 ಅಕ್ಕವ್ 25 ಅದು ಅಲ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ ಬಟ್ ಆರ್ಟಿಕಲ್ ಹೇಳಾಗ 22 ಹೇಳಿರ್ತೀವಿ ಇದನ್ನ ಭಾಗಗಳು ಹೇಳಾಗ ಬಟ್ 25 ಅದಾವ ಪ್ರೆಸೆಂಟ್ ಗೊತ್ತಾತಲ್ಲ ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತಾರ ಅಂತ ಗೊತ್ತಾತಲ್ಲ ನೆಕ್ಸ್ಟ್ ಇದೇ ವರ್ಡ್ದಾಗ ಫಸ್ಟ್ ಟೈಮ್ ಹೇಳಿದ್ನ ನ್ಯೂಕ್ಲಿಯರ್ ಪವರ್ ಯೂಸ್ ಮಾಡ್ಕೊಂಡು ಏನ್ ಮಾಡತ್ತಾರ ಅಂದ್ರೆ ಹೈಡ್ರೋಜನ್ ಉತ್ಪಾದನೆ ಮಾಡತ್ತಾರ ಎಲ್ರಿ ಕಲ್ಪಕಂ ನೆನಪಿರ್ತೈತಲ್ಲ ಕಲ್ಪಕಂ ಅನ್ನೋದು ನ್ಯೂಕ್ಲಿಯರ್ ರಿಯಾಕ್ಟರ್ ಇನ್ನೊಂದು ಹೇಳಿ ಇಂಡಿಯಾ ಇದನ್ನ ಫಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ರಿಯಾಕ್ಟರ್ ಹೊಂದೈತೋ ಇಲ್ಲೋ ಹೊಂದೈತಲ್ಲ ಇಂಡಿಯಾದಾಗ ಐತಿ ನೆನಪಿಟ್ಕೋರಿ ಇದು ಫಾಸ್ಟ್ ಇದನ್ನೇನಂತಾರ ನ್ಯೂಕ್ಲಿಯರ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತೀವಿ ಎರಡು ಬಿಲ್ ನೆನಪದಾವಲ್ ಶಾಂತಿ ಬಿಲ್ದಾಗ ಯಾವ ಎರಡು ಮರ್ಜ್ ಮಾಡಿರ್ತಾರ ಕ್ಲೈಂಡ್ ಮತ್ತ ಅಟಾಮಿಕ್ ಎನರ್ಜಿ ಆಕ್ಟ್ ನೆನಪಿಟ್ಕೋರಿ ಅವ್ ಎರಡು ಏನ್ ಮಾಡಿರ್ತಾರ ಅಂದ್ರೆ ಮರ್ಜ್ ಮಾಡಿ ಯಾವ್ದು ಬಿಲ್ ತಂದಾರ ಹೊಸದ ಶಾಂತಿ ಬಿಲ್ ಇಲ್ಲಿ ನಾಳೆ ಏನ್ರ ಕೇಳಿರತ್ತೇಳಿ ನ್ಯೂಕ್ಲಿಯರ್ ವೆಪನ್ ಇದನ್ನ ನ್ಯೂಕ್ಲಿಯರ್ ಎನರ್ಜಿ ಒಳಗ ಪ್ರೈವೇಟ್ ಸೆಕ್ಟರ್ಗಳು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲ ಅಂದ್ರ ಮಾಡ್ಬೋದು ನೆನಪಿಟ್ಕೋರಿ ಒನ್ ಲೈನರ್ದಾಗ ಕೊಟ್ಟಿರ್ತಾರ ಅಥವಾ ಶಾಂತಿ ಬಿಲ್ದಾಗ ಇದು ಹೊಸದು ಏನ್ ಅನುಮೋದನೆ ಮಾಡ್ಯಾರ ಅಥವಾ ಹಿಂಗೇನ್ರ ಕೇಳಿರತ್ತೇಳಿ ಪ್ರೈವೇಟ್ ಸೆಕ್ಟರ್ ಯಾವ್ದಂದ್ರ ನ್ಯೂಕ್ಲಿಯರ್ ಸೆಕ್ಟರ್ಗೆ ಪವರ್ ಏನಂದ್ರ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು ನೆನಪಿರ್ತೈತಿ ಈಗ ಹೇಳ್ರಿ ವರ್ಡ್ದಾಗ ಫಸ್ಟ್ ಹೈಡ್ರೋಜನ್ ಇದ್ರ ನ್ಯೂಕ್ಲಿಯರ್ ಇದ್ರದಿಂದ ರೆಡಿ ಮಾಡೋದು ಎಲ್ಲಿ ಅಂದ್ರ ಗೊತ್ತಾಗತ್ತಲ್ಲ ಹೈಡ್ರೋಜನ್ ಅಂದ್ರೆ ಅದು ಸ್ಟೀಮ್ ಬಂದಿರ್ತದಲ್ಲ ಅದರಿಂದ ಹೈಡ್ರೋಜನ್ ಮಾಡ್ತಾರೆ ಇಂಡಿಯಾದಾಗ ಹೇಳ್ರಿ ನೋಡು ಹೈಡ್ರೋಜನ್ ಪೋರ್ಟ್ ಅಂತ ಫಸ್ಟ್ ಯಾವ ಒಂದು ಪೋರ್ಟ್ ಒಳಗೆ ಇನಾಗ್ರೇಟ್ ಮಾಡ್ತಾರ ಹೈಡ್ರೋಜನ್ ಪೋರ್ಟ್ ಅಂತ ಹೇಳಿದ್ ಹೈಡ್ರೋಜನ್ ಬಂದರ ಅಂತ ಕರೀತಾರ ಯಾವ್ದ ಅಥವಾ ಏನಂತ ಕರಿತೀವಿ ಅಂದ್ರೆ ಹೈಡ್ರೋಜನ್ ಅಥವಾ ಗ್ರೀನ್ ಬಂದರ ಅಥವಾ ಗ್ರೀನ್ ಪೋರ್ಟ್ಸ್ ಅಂತ ಕರಿತೀವಿ ಈ ಗ್ರೀನ್ ಪೋರ್ಟ್ಸ್ ಅಂದ್ರೆ ಹೈಡ್ರೋಜನ್ ಎನರ್ಜಿ ಯೂಸ್ ಮಾಡಿರ್ತಾರೆ ಅಥವಾ ನಾನ್ ರಿನ್ಯೂವೇಬಲ್ ಎನರ್ಜಿ ಯೂಸ್ ಮಾಡಿರ್ತಾರೆ ಫಸ್ಟ್ ಎಲ್ಲಿ ಇನಾಗ್ರೇಟ್ ಮಾಡಿರತ್ತ ಒಂದು ಕ್ವಶನ್ ಕೇಳ್ಯಾನ 3 ಅದಾವಲ್ಲ ಇಂಡಿಯಾದಾಗ ಎಲ್ಲಿ ಇನಾಗ್ರೇಟ್ ಮಾಡಿರತ್ತ ಹೇಳಿದ್ನಿ ಚಿದಂಬರಂ ಬಂದರ ಇನಾಗ್ರೇಟ್ ಮಾಡಿದ್ದ ಚಿದಂಬರಂ ಬಂದರದಾಗ ಬಟ್ 3 ಪೋರ್ಟ್ ಯಾವ್ಯಾವತ್ ಬರ್ತಾವ ಕಾಂಡ್ಲಾ ಅಂದ್ರ ಗುಜರಾತ್ ಅದ ನೆಕ್ಸ್ಟ್ ಪಾರಾದ್ವೀಪಿಯಲ್ಲಿ ಹಿಂಗ್ ಉಲ್ಟಾ ಹೋದ್ರೆ ಮತ್ತೆ ಇಲ್ಲಿ ಮೊದಲ ಗುಜರಾತ್ದಿಂದ ಕಾಂಡ್ಲಾ ಅದಾದ್ಮೇಲೆ ಹಿಂಗ್ ಕೆಳಗೆ ಬಂದಿರ್ತೀನಿ ಇಲ್ಲಿ ತಮಿಳ್ನಾಡದಿಂದ ವಿ ಚಿದಂಬರಂ ಬಂದರ ಅದ್ರ ಮೇಲೆ ಯಾವ್ದಂದ್ರೆ ಒಡಿಸ್ಸಾದ ಪಾರಾದ್ವೀಪ್ ಬಂದರ ಇವ್ ಯಾವ ಬಂದರ ಅಂದ್ರ ಗ್ರೀನ್ ಪೋರ್ಟ್ಸ್ ಅಥವಾ ಗ್ರೀನ್ ಬಂದರ ಅಂತ ಕರೀತಾರೆ ಈಗ ಬ್ಲೂ ಪೋರ್ಟ್ಸ್ ಅಂತ ಹೇಳ್ರಿ ನೋಡು 3 ಅವ್ ನೆನಪಿಟ್ಕೋರು ಗುಜರಾತ್ ಯಾವ್ದ ಗುಜರಾತ್ ನ ಜಾಕೋಬತ್ ಇದಕ್ಕೆ ಯಾರು ಹೆಲ್ಪ್ ಮಾಡತ್ತಾರ ಹೇಳ್ರಿ FAO ನೆನಪಿರ್ತೈತಲ್ಲ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ದವರ ಹೆಲ್ಪ್ ಮಾಡತ್ತಾರ ನಮ್ಮಲ್ಲಿ ಬ್ಲೂ ಪೋರ್ಟ್ಸ್ ಇವ್ ಎರಡು ಕನ್ಫ್ಯೂಸ್ ಆಗಬಾರ್ದ ಗ್ರೀನ್ ಪೋರ್ಟ್ಸ್ ಮತ್ತು ಬ್ಲೂ ಪೋರ್ಟ್ಸ್ ಎರಡು 3 ಅದಾವ ಬ್ಲೂ ಪೋರ್ಟ್ಸ್ ಅಂದಾಗ FAO ದವ್ರ ಸಹಾಯ ಮಾಡ್ತಾರ ಗ್ರೀನ್ ಪೋರ್ಟ್ಸ್ ಇಂಡಿಯಾದವ್ರ ಡೆವಲಪ್ ಮಾಡತ್ತಾರ ಹೌದಾ ಬ್ಲೂ ಪೋರ್ಟ್ಸ್ ದಾಗ ಒಂದೇದು ಯಾವ್ದಂದ್ರ ಗುಜರಾತ್ ನ ಜಾಕೋಬ್ ಅದ್ರ ಕೆಳಗೆ ಯಾವ್ದಂದ್ರ ದಿಯು ದಮನ್ದಿಂದ ಯಾವ್ದ್ರಿ ಒಣಕ ಭಾರತ್ ಬರ್ತದೆ ದಿಯು ದಮನ್ ಆದ್ಮೇಲೆ ಈ ಸೈಡ್ ಬರೋದು ಯಾವ್ದು ಯಾವ್ದ ಕಾರೈಕಲ್ ಅಂತ ಬರ್ತದೆ ಕಾರೈಕಲ್ ಎಲ್ಲಿ ಬರ್ತದೆ ಎಲ್ಲಿ ಪಾಂಡಿಚೇರಿ ಕಾರೈಕಲ್ ಅಂದ್ರೆ ಪಾಂಡಿಚೇರಿದಾಗ ನೆನಪಿಟ್ಕೋರಿ ಪಾಂಡಿಚೇರಿ ಹೇಳಿದ್ನೆಲ್ಲ ಇದೇಂದ್ರ 4 ಡಿಸ್ಟಿಕ್ ಬರ್ತಾವ ಪಾಂಡಿಚೇರಿದಾಗ ಟೋಟಲ್ ಕಾರೈಕಲ್ ಅಂತ ಎಲ್ಲಿ ಕರೀತಾರ ಪಾಂಡಿಚೇರಿ ಹೇಳಿದ್ನೆಲ್ಲ ಕರೆಕ್ಟ್ ನಾಳೆ ಎಲ್ರ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳತ್ನ ಕಾರೈಕಲ್ ಪೋರ್ಟ್ ಅಂತೈತಿ ಇದು ಎಲ್ರ ಪಾಂಡಿಚೇರಿಗೆ ಒಳಪಟ್ಟೈತಿ ಬಟ್ ಎಲ್ರ ತಮಿಳ್ನಾಡ್ಯಾಗ ಕಂಡು ಬರ್ತೈತಿ ಅಂದಾಗ ಇಲ್ಲ ಅಂದಿರಿ ಮತ್ತೆ ತಮಿಳ್ನಾಡ್ಯಾಗ ಬರ್ತೈತಿ ಇದು ಪಾಂಡಿಚೇರಿ ಅನ್ನೋದು ಹೆಂಗೈತೆ ಅಂದ್ರೆ ಒಂದ ಕಡೆ ಇರೋ ಪ್ಲೇಸ್ ಅಲ್ಲಿ ಇದೇನಂದ್ರೆ ಬೇರೆ ಬೇರೆ ಕಡೆಯಿಂದ ಕೂಡ ಒಂದು ಪಾಂಡಿಚೇರಿ ಯೂನಿಯನ್ ಟೆರಿಟರಿ ಅಂತ ಆಗೈತಲ್ಲ 3 ಸ್ಟೇಟ್ ಒಳಗ ಅವಧಿ ಏನಂದ್ರೆ ಅದ್ರದ್ದು ವಿಸ್ತರಣೆ ಒಂದೈತಿ 3 ಸ್ಟೇಟ್ ಯಾವ ಹೇಳ್ರಿ ನೋಡು ತಮಿಳ್ನಾಡ್ಯಾಗ ಏನಂತ ಕರಿತೀವಿ ಕಾರೈಕಲ್ ಅಂತ ಕರಿತೀವಿ ಪಾಂಡಿಚೇರಿ ಅಂತ 2 ಡಿಸ್ಟಿಕ್ ಅದು ಇನ್ 2 ಡಿಸ್ಟಿಕ್ ಆಂಧ್ರ ಪ್ರದೇಶದಾಗ ಏನಂತ ಕರಿತಾರ ಯಾನಮ್ ಆಮೇಲೆ ಕೇರಳದಾಗ ಮಾಯೆ ಇವೆಲ್ಲರ ಮಾಯೆ ಪಾಂಡಿಚೇರಿ ಭಾಗ ಐತಿ ಇದು ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಪಾಂಡಿಚೇರಿ ಅಂತ ಅದು ಯಾಕಂದ್ರೆ ಪಾಂಡಿಚೇರಿದ ಡಿಸ್ಟಿಕ್ ಬಟ್ ಯಾವ ಸ್ಟೇಟ್ನಾಗ ಕಂಡು ಬರ್ತೈತೆ ಅಂದ್ರೆ ಕೇರಳದಾಗ ಕನ್ಫ್ಯೂಸ್ ಆಗಂಗಿಲ್ಲ ನೆನಪಿರ್ತಾವಲ್ಲ ಈ ಕಾರೈಕಲ್ ಅಂತ ಬಂದಾಗ ತಮಿಳ್ನಾಡ್ನಾಗ ಬರ್ತೈತಿ ಬಟ್ ಪಾಂಡಿಚೇರಿದ ಒಂದು ಡಿಸ್ಟಿಕ್ ಗೊತ್ತಾದವಲ್ಲ ಪಾಂಡಿಚೇರಿದ ಎಷ್ಟು ಡಿಸ್ಟಿಕ್ ಅದಾವ ಅಂದ್ರೆ 4 ಡಿಸ್ಟಿಕ್ ಯಾವ ಹೇಳ್ರಿ ಕಾರೈಕಲ್ಲ ಮಾಯೆ ಯಾನಮ್ ನೆನಪಿರ್ತಾವಲ್ಲ ಯಾವ ಸ್ಟೇಟ್ನಾಗ ಮಾಯೆ ಅತ್ತ ಕೇರಳದಾಗತ್ತಾರ ಯಾನಮ್ ಅತ್ತ ಆಂಧ್ರ ಪ್ರದೇಶದಾಗತ್ತಾರ ಕಾರೈಕಲ್ ಅತ್ತ ತಮಿಳ್ನಾಡ್ನಾಗತ್ತಾರ ಇನ್ನೊಂದು ಎಲ್ಲಿ ಬರ್ತದೆ ಅಂದ್ರೆ ಪಾಂಡಿಚೇರಿದಾಗ ಪಾಂಡಿಚೇರಿ ಅಂತ ಬರ್ತದೆ ಪಾಂಡಿಚೇರಿದ ಮುಖ್ಯಮಂತ್ರಿ ಯಾರ್ದಾರ ಎನ್ ರಂಗಸ್ವಾಮಿ ನೆನಪಿರ್ತೈತಲ್ಲ ಪಾಂಡಿಚೇರಿ ಮುಖ್ಯಮಂತ್ರಿ ಇದಾರಲ್ಲ ಇವ್ರನ್ನ ನಾಮಿನೇಟ್ ಯಾರು ನೇಮಕ ಮಾಡ್ತಾರ
ಪಾಂಡಿಚೇರಿ ಮುಖ್ಯಮಂತ್ರಿ. ನಮ್ಮಲ್ಲಿ ಮುಖ್ಯಮಂತ್ರಿನ ಅಥವಾ ಈಗ ರೀಸೆಂಟ್ ಆಗಿ ಡಿ ಕೆ ಶಿವಕುಮಾರ್ ನೇಮಕ ಮಾಡಿರಲ್ಲ, ಅದನ್ನ ಅಧಿಕಾರ ಯಾರಿಗಿರ್ತೈತೆ ಅಂದ್ರೆ ಗವರ್ನರ್ ಅವ್ರಿಗೆ ಹೋಗಿರ್ತೈತಲ್ಲ. ಪಾಂಡಿಚೇರಿ ಒಳಗೆ ಯಾರಿಗೆ ಅಧಿಕಾರ? ರಾಷ್ಟ್ರಪತಿ. ನೆನಪಿಟ್ಕೋರು ಹೇಳಲ್ಲ. ಪಾಂಡಿಚೇರಿ ನಮ್ಮಲ್ಲಿ ಎಷ್ಟು ಯೂನಿಯನ್ ಟೆರಿಟರಿಗಳು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ಮುಖ್ಯಮಂತ್ರಿಗಳನ್ನು ಹೊಂದ್ಯಾವಂದ್ರ 3 ಕಡೆ ಮುಖ್ಯಮಂತ್ರಿಗಳದಾರ. ಪಾಂಡಿಚೇರಿ ಒಂದ, ಜಮ್ಮು ಕಾಶ್ಮೀರ ಒಂದ, ಇನ್ನೊಂದ ದಿಲ್ಲಿ. ಜಮ್ಮು ಕಾಶ್ಮೀರ ಯಾರದಾರ ಮುಖ್ಯಮಂತ್ರಿ? ಒಮರ್ ಅಬ್ದುಲ್ಲಾ. ಕರೆಕ್ಟ್. ಒಮರ್ ಅಬ್ದುಲ್ಲಾ ಎಲ್ಲಿ? ಜಮ್ಮು ಕಾಶ್ಮೀರದ. ಇನ್ನೆಲ್ಲಿ ಅಂದ್ರ ಡೆಲ್ಲಿದ ಯಾರದ? ರೇಖಾ ಗುಪ್ತಾ. ನೆಕ್ಸ್ಟ್ ಯಾರಂದ್ರ ಎನ್ ರಂಗಸ್ವಾಮಿಯಲ್ಲಿ ಪಾಂಡಿಚೇರಿ. ವೆರಿ ಗುಡ್. ನೆಕ್ಸ್ಟ್ ಇದೆ ಹೇಳ್ರಿ, ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಅಂತ ಹೇಳಿದ್ವಲ್ಲ. ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಯಾವ ಒಂದು ಮಿನಿಸ್ಟ್ರಿದವ್ರು ತರ್ತಾರೆ? ಇದು ರೈಲ್ವೆ ಮಿನಿಸ್ಟ್ರಿದವ್ರು. ನೆನಪೈತಲ್ಲ. ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಅಂತ ಎದಕ್ಕೆ ಮಾಡತ್ತಾರ? ನಾರ್ತ್ ಈಸ್ಟ್ ಸ್ಟೇಟ್ಗಳೊಳಗೆ ಟೆಂಪಲ್ ಅಥವಾ ಏನೋ ತೀರ್ಥಯಾತ್ರೆ ಕೈಗೊಳ್ಳಕ ಅಥವಾ ಬರೀ ಈಸ್ಟ್ ಸ್ಟೇಟ್ಗಳೊಳಗೆ ತೀರ್ಥಯಾತ್ರೆ ಮಾಡಕ್. ಯಾವ್ದಕ್ಕ? ನೆನಪಿಟ್ಕೋರೆ, ಕನ್ಫ್ಯೂಸ್ ಆಗ್ಬಾರ್ದ. ಡಿವೈನ್ ಈಸ್ಟ್ ಅಂದ್ರೆ ಓನ್ಲಿ ಈಸ್ಟ್ ಸ್ಟೇಟ್ಗಳು ಏನದಲ್ಲ ಅದ್ರೊಳಗೆ ಅಷ್ಟ. ನಾರ್ತ್ ಈಸ್ಟ್ ಅಂದಾಗ ಡಿವೈನ್ ಅಂತ ಬರ್ತೈತಿಲ್ಲ, ಆ ಸ್ಕೀಮ್ ಅಂಡರ ಪ್ರವಾಸೋದ್ಯಮ. ಎರಡಕ್ಕೂ ಕನ್ಫ್ಯೂಸ್ ಆಗ ಕ್ವಶನ್ ಕೇಳಿರ್ತಾನ. ನಾರ್ತ್ ಈಸ್ಟರ್ನ್ ಇದೇನಂದ್ರೆ ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಅಂತ ಕರೀತಾರೆ, ಹೆಸರಿನಾಗ ಕೊಡ್ತಾರೆ. ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಅನ್ನೋದು ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಯಾವ ಮಿನಿಸ್ಟ್ರಿ ತರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ರೈಲ್ವೆದವ್ರು, IRCTC ದವ್ರು ಲಾಂಚ್ ಮಾಡ್ರು. ಹೆಂಗ್ ಸ್ವದೇಶ್ ದರ್ಶನ್ ಅದು ಮಾಡಿದ್ರಲ್ಲ, ಸೇಮ್ ಈಗ ಏನ್ ಮಾಡಂದ್ರೆ ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಅಂತ ಮಾಡ. ಡಿವೈನ್ ಈಸ್ಟ್ ಟೆಂಪಲ್ ಟೂರ್ದಾಗ ಅರುಣಾಚಲ್ ಪ್ರದೇಶದ ಯಾವ್ದಾರ ಟಿಬೇಟ್ ಟೆಂಪಲ್ ಬರ್ತೈತೆ ಅಂದ್ರೆ ಬರಂಗಿಲ್ಲ. ಯಾವಂದ್ರೆ ಓನ್ಲಿ ಈಸ್ಟ್ ಸ್ಟೇಟ್ ಏನದಾವಲ್ಲ ಅಲ್ಲಿಯೂ ಟೆಂಪಲ್. ಈ ಪುರಿ ಜಗನ್ನಾಥ ಅಥವಾ ಇಲ್ಲೇನು ಈಸ್ಟ್ದಾಗ ಬರ್ತಾವ ಒಡಿಶಾ ಅಥವಾ ಪಶ್ಚಿಮ ಬಂಗಾಳ, ಇಲ್ಲಿಯೂ ಸ್ಟೇಟ್ದಾನು ಟೆಂಪಲ್ಗಳಿಗೆ ತೀರ್ಥಯಾತ್ರೆ ಹೋಗೋರ್ಗೆ ಹೆಲ್ಪ್ ಮಾಡ್ಬೇಕಂತ IRCTC ದವ್ರು ತಂದಾರ. ನೆನಪಿರ್ತೈತಲ್ಲ. ಈಗ ಹೇಳಿ ನೋಡು, IRCTC ಅಥವಾ ಮಿನಿಸ್ಟ್ರಿ ಆಫ್ ರೈಲ್ವೆದವ್ರು ಯಾವ ಇಯರ್ ತನ ನೆಟ್ ಜೀರೋ ಎಮಿಷನ್ ಮಾಡ್ತಂದ? 2030 ತನ. ನೆನಪಿರ್ತೈತಲ್ಲ. ನೆಟ್ ಜೀರೋ ಎಮಿಷನ್ ಯಾವ ಇಯರ್ ತನ ಮಾಡ್ತಂದ್ರ 2030 ತನ. ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ರೈಲ್ವೆದವ್ರ ರಿಮೂವೇಬಲ್ ಸೋಲಾರ್ ಪ್ಯಾನಲ್ಸ್ ಅಂತ ಮಾಡಿದ್ರು. ಎಲ್ಲಿ ಮಾಡ್ತಾರೆ ರಿಮೂವೇಬಲ್ ಸೋಲಾರ್ ಪ್ಯಾನಲ್ಸ್? ವಾರಣಾಸಿ. ಇವೆಲ್ಲ ಪಾರ್ಟ್ ನೆಟ್ ಜೀರೋ ಎಮಿಷನ್ 2030 2030 ನೆಟ್ ಜೀರೋ ಎಮಿಷನ್ ಆಗ್ಬೇಕಾದ್ರೆ ರಿನ್ಯೂವೇಬಲ್ ಎನರ್ಜಿನ ಯೂಸ್ ಮಾಡ್ಕೋಬೇಕು. ಸೋಲಾರ್ ಪ್ಯಾನಲ್ಗಳನ್ನ ಟ್ರ್ಯಾಕ್ನಾಗ ಹಾಕ್ತಾರ ಮತ್ತೆ ರಿಮೂವ್ ಮಾಡ್ತಾರೆ. ಅದಕ್ಕೆ ರಿಮೂವೇಬಲ್ ಸೋಲಾರ್ ಪ್ಯಾನಲ್ಸ್ ಅಂತ ಕರೀತಾರೆ. ಎಲ್ಲಿ ಮಾಡಿದ್ರು ಅಂದ್ರೆ ಫಸ್ಟ್ ವಾರಣಾಸಿ. ನೆನಪಿಟ್ಕೋರಿ. ಕವಚ್ ಅಂತ ಎದಕ್ಕೆ ತರ್ತಾರೆ ರೈಲ್ವೆದವ್ರ? ಕವಚ್ ಸಿಸ್ಟಮ್ ಅಂತ ಬರ್ತದೆ. ರೈಲ್ವೆ ಡೈರೆಕ್ಟ್ ಹಿಂಗೂ ಕೇಳಿರ್ತಾರೆ. ಈ ಕವಚ್ ಸಿಸ್ಟಮ್ ಅನ್ನೋದ ಯಾವ ಒಂದು ಮಿನಿಸ್ಟ್ರಿದವ್ರ ಅಥವಾ ಯಾರು ಯೂಸ್ ಮಾಡ್ತಾರ ಅಂತ ಹೇಳಿಕೆ ಕೊಟ್ಟಿರ್ತಾರೆ. ರೈಲ್ವೆದವ್ರ ಬಸ್ದವ್ರ ಹಿಂಗ ಏನಾರ ಕೊಟ್ಟಿರ್ತೀನಿ. ಯಾರು ಸಲ್ಮಾನ್ ಅಂದ್ರ ಕವಚ್ ಅನ್ನೋದು ಎದಕ್ಕೈತೆ ಅಂದ್ರೆ ರೈಲ್ವೆದಾಗ ಏನ್ ಕೊಲೈಡ್ ಹಾಕಿರ್ತಾವಲ್ಲ ಅವನ್ನ ಇರಾಡಿಕೇಟ್ ಮಾಡ್ಬೇಕು ಅಥವಾ ಅವ್ನ ತಡೆಗಟ್ಟಬೇಕಂತ ಯಾವ ಸಿಸ್ಟಮ್ ತರ್ತಾರಂದ್ರ ಕವಚ್ ಸಿಸ್ಟಮ್. ನೆನಪಿಟ್ಕೋ. ನೆಕ್ಸ್ಟ್ ಇದು ಪೂರ್ವೋದಯ. ಇದು ಡಿವೈನ್ ಈಸ್ಟ್ ಟೂರ್ ಬಂದಾಗ ಪೂರ್ವೋದಯ ಸ್ಕೀಮ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಐತೆ ಅಂತ ಹೇಳಿದ್ನಲ್ಲ. ಪೂರ್ವೋದಯ ಸ್ಕೀಮ್ ಒಳಗೆ ಎಷ್ಟು ಸ್ಟೇಟ್ಗಳು ಅದಾವ? 4 5 ಇನ್ನೊಮ್ಮೆ ಹೇಳ್ರಿ. 5 ಸ್ಟೇಟ್ ಹೇಳಿದ್ದಿಲ್ಲ, ನಿನ್ನ ಹೇಳಿದ್ವಲ್ಲ 5 ಸ್ಟೇಟ್. ಪೂರ್ವೋದಯ ಕೇಳ್ತಿರ್ತಾನ ಬೆಂಕರ್ ಏನೇನು ಹೇಳ್ರಿ. ಒಳ್ಳೆಯದು ಬಿಹಾರ ಜಾರ್ಖಂಡ್. ಇವು ಬಿಹಾರ ಜಾರ್ಖಂಡ್ ಮರ್ಜ್ ಮಾಡಿ ನೆನಪಿಟ್ರೆ ಅದ್ರ ಮಗ್ಲ ವೆಸ್ಟ್ ಬೆಂಗಾಲ್. ಇವು 3 ಹತ್ತಲ್ಲಿ ಒಂದು ಅರ್ಧ ಟ್ರ್ಯಾಂಗಲ್ ಅಂತ ನೆನಪಿಟ್ಕೋರು. ಅದಾದ್ಮೇಲೆ ಕೆಳಗೆ ಎರಡು ಬರ್ತವೆ ಅವು ಒಡಿಶಾ, ಆಂಧ್ರ ಪ್ರದೇಶ. ಯಾವ ಸ್ಕೀಮ್ ಅಂಡ್ರಿ ಇದ? ಡಿವೈನ್ ಈಸ್ಟ್ ಟೆಂಪಲ್. ಪೂರ್ವೋದಯ ಸ್ಕೀಮ್ ಎದಕ್ಕೆ ಮಾಡ್ರತ್ ಕೇಳ್ರ? ಪೂರ್ವೋದಯ ಕೈಗಾರಿಕೆ ಇಂಡಸ್ಟ್ರಿಯಲ್ ಡೆವಲಪ್ ನಾ ಬೇರೆ ದಿನ. ಕರೆಕ್ಟ್. ಪೂರ್ವೋದಯ ಮತ್ತು ಡಿವೈನ್ ಈಸ್ಟ್ ಕನ್ಫ್ಯೂಸ್ ಆಗ್ಬೇಡ್ರೆ. ಡಿವೈನ್ ಈಸ್ಟ್ ಟೂರ್ ಅಂತ ಬರ್ತೇಳಿ ಓನ್ಲಿ ಏನಂದ್ರೆ ಟೂರಿಸಂ ಸೆಕ್ಟರ್ನ ಡೆವಲಪ್ ಮಾಡ್ಕೊಳಕ್ ಅಥವಾ ರೈಲ್ವೆದವ್ರ ಟ್ರಿಪ್ ಕೊಡ್ತಾರೆ ಅವ್ರಿಗೆ, ಯಾರಿಗ ವಯಸ್ಸಾದವ್ರಿಗೆ ಅಥವಾ ಇದ್ರೊಳಗೆ ಕಡಿಮೆ ರೇಟ್ನಾಗ ಟ್ರಿಪ್ ಕೊಡೋ ಸಲ್ಮಂದಿ ಯಾವ್ದಂದ್ರೆ ಡಿವೈನ್ ಈಸ್ಟ್ ಟೆಂಪಲ್ ಟೂರ್. ಪೂರ್ವೋದಯ ಸ್ಕೀಮ್ ಅಂತ ಎದಕ್ಕೆ ಮಾಡ್ತಾರೆ ಅಂದ್ರೆ ಈ ಪೂರ್ವೋದಯ 5 ಸ್ಟೇಟ್ ಇಲ್ಲ, 5 ಸ್ಟೇಟ್ ಒಳಗ ಕೈಗಾರಿಕಾ ಅಥವಾ ಆರ್ಥಿಕ ಉತ್ತೇಜನ ಕೊಡಕ್ ಮಾಡಾರ. 5 ಸ್ಟೇಟ್ ನೆನಪಿಟ್ಕೋರೆ. ಪೂರ್ವೋದಯ ಸ್ಕೀಮ್ ಅಂಡರ ಯಾವ್ದು ಇದನ್ನ ಸ್ಟೇಟ್ ಇಲ್ಲ ಅಥವಾ ಯಾವ ಸ್ಟೇಟ್ ಐತಿ ಅಂತ ಕೇಳ್ಬೋದು. ನೆನಪಿಟ್ಕೋರೆ. ಯಾವ ಬರ್ತಾವ ಅಂದ್ರೆ ಬಿಹಾರ ಜಾರ್ಖಂಡ ಪಶ್ಚಿಮ ಬಂಗಾಳ. ಇದೊಂದು ಟ್ರ್ಯಾಂಗಲ್ ಆಕತ್ತಲ್ಲ ಹಿಂಗ ಸೀದಾ ಆಕತ್ತನ ಅದ. ಟ್ರ್ಯಾಂಗಲ್ ಆಗ್ಲಿಕ್ಕೆ ಹಂಗ ಸುಮ್ ನೆನಪಿಟ್ಕೊಳಕ್ ಹೇಳಿ. ಬಿಹಾರ ಜಾರ್ಖಂಡ ಪಶ್ಚಿಮ ಬಂಗಾಳ 3 ಅದು. ಅದ್ರ ಕೆಳಗೆ ಒಡಿಶಾ, ಆಂಧ್ರ ಪ್ರದೇಶ್. ಯಾವ ಸ್ಕೀಮ್ ಅಂಡರ್ ಇದ? ಪೂರ್ವೋದಯ. ಎದ್ರ ಸಲ್ಮ ಅಂದ್ರೆ ಆರ್ಥಿಕ ಉತ್ತೇಜನ ಕೊಡಕ್. ವೆರಿ ಗುಡ್. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಅದನ್ನೊಂದು ಕನ್ಫ್ಯೂಸ್ ಆಕತ್ ನೋಡಿ. ಇನ್ನೊಮ್ಮೆ ಹೇಳ್ತೇನೆ ರೀ. ಪೂರ್ವೋದಯ ಸ್ಕೀಮ ಮೊದಲು ಸ್ಟಾರ್ಟ್ ಮಾಡಿರ್ತಾರಲ್ಲ ಆ ಟೈಮ್ನಾಗ ಮಿನಿಸ್ಟ್ರಿ ಆಫ್ ಸ್ಟೀಲ್ದಾಗ ಅಷ್ಟೇ ಇರ್ತದೆ. ಯಾಕಂತ ಹೇಳಿ ಅಂದ್ರೆ ಜಾರ್ಖಂಡಿಗೆ ಕರಿತಿದ್ದು ನೆನಪೈತಲ್ಲ, ಹೈಯೆಸ್ಟ್ ಮಿನರಲ್ಸ್ ಅದು ರಿಚ್ ಐತೆ ಅಂತೇಳಿ. ಬಟ್ ಅದನ್ನ ಪೂರ್ವೋದಯ ಎಕ್ಸ್ಟೆಂಡ್ ಕರೆಕ್ಟ್ ರೂರ್ ಅಂತ ಕರಿತೀವಿ. ಕರೆಕ್ಟ್. ಇದೇನಂದ್ರೆ ಈಸ್ಟ್ ಅಥವಾ ಪೂರ್ವೋದಯ ಅತ್ತಿಲ್ಲ. ಎಲ್ಲರ ಪ್ರೆಸೆಂಟ್ ಪೂರ್ವೋದಯ ಸ್ಕೀಮ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂತ ಹಾಕ್ಬೇಡ್ರಿ. ಸ್ಟಾರ್ಟಿಂಗ್ ಲಾಂಚ್ ಮಾಡಿದಾಗ ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂಡರ್ ಇತ್ತು. ಪ್ರೆಸೆಂಟ್ ಆರ್ಥಿಕ ಉತ್ತೇಜನ ಕೊಡಕ್ಕೆ ಏನ್ ಮಾಡತ್ತಾರ? ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್. ಏನಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ ಎಲ್ಲಾ ಇಲಾಖೆಗಳ ಜೋಡ ಮರ್ಜ್ ಮಾಡ್ಯಾರ. ಸ್ಟಾರ್ಟಿಂಗ್ ಪೂರ್ವೋದಯ ಸ್ಕೀಮ್ ಬಂದ್ರೆ ಅಷ್ಟ ಮಿನಿಸ್ಟ್ರಿ ಆಫ್ ಸ್ಟೀಲ್. ಅದ ಈಗ ಎಕ್ಸ್ಟೆಂಡ್ ಆಗಿದ್ದೇನಂದ್ರೆ ಎಲ್ಲಾ ಇಲಾಖೆಗೆ ಆಗಿರ್ತೈತಿ. ಎರಡು ನೆನಪಿಟ್ಕೋರು. ಎಕ್ಸ್ಟೆಂಡ್ ಮಾಡಿದ್ದು ಯಾರು ಹೇಳ್ತಂತಡಿ
ಫಸ್ಟ್ ಬಂದಿದ್ದು 2020, ಈಗ ಪ್ರೆಸೆಂಟ್ ಎಕ್ಸ್ಟೆಂಡ್ ಮಾಡಿದ್ದಂದ್ರೆ 2024. ಲಾಸ್ಟ್ ಎಲ್ಲರ ಕ್ವಶನ್ ಕೇಳಿದಾಗ ಪೂರ್ವೋದಯ 5 ರಾಜ್ಯಕ್ಕೆ ಬಂದಿರ್ತೈತಿ. 2020 ಬಂದಾಗ ಯಾವ ಒಂದು ಇಲಾಖೆ ಇದನ್ನ ಓವರ್ಸೀನ್ ಮಾಡ್ತಿತ್ತು ಅಥವಾ ಯಾವ ಇಲಾಖೆದಿಂದ ಇಂಪ್ಲಿಮೆಂಟ್ ಮಾಡ್ತಿತ್ತು ಅಂದ್ರೆ ಸ್ಟೀಲ್ಗೆ ಅಷ್ಟ. ಸ್ಟೀಲ್ ಅದ್ರ ಸಲುವಾಗಿ ಆದ್ಯತೆ ಯಾಕೆ ಕೊಟ್ರಿ ಅಂದ್ರೆ ಅಲ್ಲಿಂದ ಸ್ಟೀಲ್ ಪ್ರಾಡಕ್ಟ್ ಇದನ್ನ ಮಾಡ್ತಿದ್ರ, ಅದರಿಂದ ಆರ್ಥಿಕ ಉತ್ತೇಜನ ಮಾಡ್ಬೇಕಂತ ಮೊದಲ ಆದ್ಯತೆ 20. ಅದನ್ನ ಏನ್ ಮಾಡ್ರಿ ಅಂದ್ರೆ 4 ವರ್ಷಗಂತೆ ಬರೀ ಪೂರ್ವೋದಯ ಸ್ಕೀಮ್ ಅಂದ್ರೆ ಸ್ಟೀಲ್ಗೆ ಅಷ್ಟ ಬೇಡ, ಬೇರೆ ಮಿನಿಸ್ಟ್ರಿದಿಂದ ಬೇರೆ ಆರ್ಥಿಕ ಉತ್ತೇಜನ ಕೊಡ್ಬೇಕಂತ ಎಲ್ಲಾ ಇಲಾಖೆಗಳ ಮರ್ಜ್ ಆಗ್ಯಾವ. ನೆನಪಿಟ್ಕೋ, ಗೊತ್ತಾದ್ವಲ್ಲ 20 ಮತ್ತೆ 24 ಎಕ್ಸ್ಟೆಂಡ್ ಆಕತ್. ಮೊದಲು ಬಂದ್ರೆ ಅಟ್ಟ ಸ್ಟೀಲ, ಈಗ ಪ್ರೆಸೆಂಟ್ ಏನಂದ್ರೆ ಮಿನಿಸ್ಟ್ರಿ ಮರ್ಜ್ ಆಗ್ಯಾವ. ಮಿನಿಸ್ಟ್ರಿ ಆಫ್ ಯಾವ್ದಂದ್ರೆ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಬರ್ತೈತಿ, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಒಟ್ಟ ಆರ್ಥಿಕ ಉತ್ತೇಜನ ಮಿನಿಸ್ಟ್ರಿ ಏನೇನ್ ಬರ್ತಾವಲ್ಲ ಅವೆಲ್ಲ ಇದಕ್ಕೆ ಹೆಲ್ಪ್ ಮಾಡ್ತಾವ. ಗೊತ್ತಾತಲ್ಲ ಪೂರ್ವೋದಯ ಎಷ್ಟು ಸ್ಟೇಟ್ ಅಂತ ಕೇಳ್ರ? 5 ಸ್ಟೇಟ್. ವೆರಿ ಗುಡ್. ವಾರಣಾಸಿ ಏನು ವಾರಣಾಸಿ ಕೊಟ್ಟರು? ಡಿವೈನ್, ಅದನ್ನೊಂದು ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಐತ್ಲ ವಾರಣಾಸಿ, ಅಲ್ಲಿ ಡೆಲ್ಲಿದಿಂದನೂ ಬರ್ತೈತೆ ಟ್ರೈನ್ ಬರೋದು. ಆಕ್ಚುಲಿ ಡಿವೈನ್ ಈಸ್ಟ್ ಟೆಂಪಲ್ ಟೂರ್ನಾಗ ನಾ ಇದು ಪೂರ್ವೋದಯ ಸ್ಕೀಮ್ನಾಗ ಮರ್ಜ್ ಮಾಡಿ ಸ್ಟೇಟ್ ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಹೇಳಿಲ್ಲ. ಪೂರ್ವೋದಯ ಸ್ಕೀಮ್ನಾಗ ಅಷ್ಟೇ ಹೇಳತ್ತ. ಪೂರ್ವೋದಯ ಸ್ಕೀಮ್ ಅಂದ್ರೆ ಆರ್ಥಿಕ ಉತ್ತೇಜನ ಕೊಡಕ 5 ಸ್ಟೇಟ್ ಅದಾವ. ಬಟ್ ಡಿವೈನ್ ಈಸ್ಟ್ ಟೆಂಪಲ್ ಟೂರ್ನಾಗ ಉತ್ತರ ಪ್ರದೇಶನು ಕನ್ಸಿಡರ್ ಮಾಡ್ರ, ಒಡಿಸ್ಸಾ ಮಾಡ್ರ, ಆಂಧ್ರ ಪ್ರದೇಶ ಮಾಡ್ರ. ಆ ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಏನ್ ಲಾಂಚ್ ಮಾಡ್ತಾರಲ್ಲ ಆ ಟೈಮ್ನಾಗ ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಉತ್ತೇಜನ ಕೊಡ್ಬೇಕಂತೇಳಿ ಅಲ್ಲಿ ಎಲ್ಲ ಸ್ಟೇಟ್ ತಗೊಳತ್ತಾರ ಅವ್ರು ಪೂರ್ವೋದಯದ. ಬಟ್ ನಾವು ಸ್ಟೇಟ್ಗಳು ಅದ್ರೊಳಗೆ ಹೇಳಿಲ್ಲ. ಡೆಲ್ಲಿದಿಂದ ಸ್ಟಾರ್ಟ್ ಆಗಿರ್ತದೆ ಮತ್ತೆ ಡೆಲ್ಲಿಗೆ ರಿಟರ್ನ್ ಆಕತ್. ಡೆಲ್ಲಿದು ಯಾವ್ದಾರ ಇದನ್ನ ಯಾವ್ದಾರ ತಾಜ್ ಮಹಲ್ ಕನ್ಸಿಡರ್ ಮಾಡಬಹುದು ಉತ್ತರ ಪ್ರದೇಶ ನಿಯರ್ದ. ಬಟ್ ನಾ ಏನ್ ಹೇಳತ್ನಂದ್ರ ಬರೀ ಪೂರ್ವೋದಯ ಸ್ಕೀಮ್ ಇಂದ ಅಷ್ಟ ಸ್ಟೇಟ್ ಹೇಳಿ. ಅದು ಡಿವೈನ್ ಈಸ್ಟ್ ಟೆಂಪಲ್ ಟೂರ್ನಾಗ ಯುವ ಸ್ಟೇಟ್ ಅಂತ 4 ಕೊಟ್ಟಾರ. ಬಟ್ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ಅಂತ ಹೇಳ್ಯಾರ. ಅದ್ರ ಸಲ್ಮಂದ್ ಎರಡು ಕನ್ಫ್ಯೂಸ್ ಆಗ್ಬಟ್. ಗೊತ್ತಾತಲ್ಲ ಡಿವೈನ್ ಈಸ್ಟ್ ಟೆಂಪಲ್ ಟೂರ್ ಮಾಡಿದಾರ ಮಿನಿಸ್ಟ್ರಿ ಆಫ್ ರೈಲ್ವೇದವ್ರು. ಬಟ್ ಪೂರ್ವೋದಯ ಸ್ಕೀಮ್ ಬರ್ತೇಳಿ ಇದು ಎಲ್ಲ ಬರ್ತದೆ ಆರ್ಥಿಕ ಉತ್ತೇಜನ ಕೊಡಕ್ಕೆ. ಎಷ್ಟು ಸ್ಟೇಟ್ ಬರ್ತಾವಂದ್ರ ಇವು 5 ಅಂತೂ ಕಂಪಲ್ಸರಿ ನೆನ್ಪಿಟ್ಕೋರಿ. ಯಾಕಂದ್ರೆ ಪೂರ್ವೋದಯ ಬರ್ತೇಳಿ ಆ ಸ್ಕೀಮ್ ಲಾಂಚ್ ಮಾಡಿದ್ದ ಇವು 5 ಸ್ಟೇಟ್ ಸಲ್ಮಂದ್ ಮಾಡಿರ್ತಾ 5 ರಾಜ್ಯ ಬರ್ತಾವ. ಇವು ರಾಜ್ಯ ಬಿಟ್ಟು ಯಾವ ಬರ್ತಾವಲ್ಲ ಅವ್ನ ಎಲಿಮಿನೇಟ್ ಮಾಡ್ಬಿಡ್ರಿ. ನೆಕ್ಸ್ಟ್ ಪಾಕ್ಸ್ ಸಿಲಿಕಾತ್ ಬರ್ತೈತೆ ಅಂತ ಹೇಳಿದ್ಲ. ಪಾಕ್ಸ್ ಸಿಲಿಕಾ ಯಾವ ಸ್ಟೇಟ್ ಅದ್ರಿ? ಇದ ಅಮೆರಿಕಾದ. ನೆನಪಿಟ್ಕೋರಿ, ಪಾಕ್ಸ್ ಸಿಲಿಕಾತ್ ಯಾವ್ದು ಬರ್ತೈತೆ ಅಂದ್ರೆ ಅಮೆರಿಕಾದ. ರೀಸೆಂಟ್ ಆಗಿ ಇಂಡಿಯಾ ಸೈನ್ ಐತೋ ಇಲ್ಲೋ ಪಾಕ್ಸ್ ಸಿಲಿಕಾ, ಇದು ಹಿಂಗ ಕೇಳಿರ್ತಾರ. ಪಾಕ್ ಸಿಲಿಕಾ ಅನ್ನೋದ ಈ ಅಮೆರಿಕಾದ ಒಂದು ಇನಿಷಿಯೇಟಿವ್ ಐತಿ. ಅದ್ರೊಳಗ ಭಾರತ ಸಿಗ್ನೇಚರ್ ಐತೋ ಇಲ್ಲೋ ಕೇಳ್ರ? ಭಾರತ ಸಿಗ್ನೇಟರಿ ಐತ್. ನೆನಪಿಟ್ಕೋರಿ ಪಾಕ್ ಸಿಲಿಕಾತ್. ರೀಸೆಂಟ್ ಆಗಿ ಹೇಳ್ರಿ ನೋಡು ಇಂಡೋ ಪೆಸಿಫಿಕ್ ಕಮಾಂಡ್ ಅಂತ ಬರ್ತದ. ಇಂಡೋ ಪೆಸಿಫಿಕ್ ಕಮಾಂಡ್ ಒಳಗಿಂದ ರೀಸೆಂಟ್ ಆಗಿ ವರ್ಡ್ ತೆಗೆದು ಏನ್ ಮಾಡಿದ್ರೆ ಹೊಸ ರೀನೇಮ್ ಮಾಡ. ಯಾರಂದ್ರೆ ಅಮೆರಿಕ ವಾರ್ ಇಲಾಖೆ ಅಂತ ಕರಿತೀವಿ ಅಥವಾ ಡಿಫೆನ್ಸ್ ಇಲಾಖೆ ಅಂತ ಕರಿತೀವಲ್ಲ ಅವ್ರು ಏನ್ ಮಾಡಿದ್ರೆ ರೀಸೆಂಟ್ ಆಗಿ ರೀನೇಮ್ ಮಾಡ್ರಿ. ಏನತ್ ಮಾಡ? ಯಾವ್ದ? US ಪೆಸಿಫಿಕ್ ಕಮಾಂಡ್ ಅಂತ ಮಾಡ್ಯಾರ ನೋಡ್ರಿ. ಇದು ಹೆಸರು ರೀನೇಮ್ ಮಾಡಿದ್ ಹೆಂಗ್ ಕೇಳಿರ್ತಾರ ಗೊತ್ತಾ? ಇದ ಇಂಡೋ ಪೆಸಿಫಿಕ್ ಅಂದ್ರೆ ಇಂಡಿಯನ್ ಹೆಸರು ಇಟ್ಟಿದ್ರತ್ತಲ್ಲ, ಇಂಡಿಯನ್ ಮಹಾಸಾಗರ ಐತ್ಲ ಅದ್ರದ್ದು ಹೆಸರು ಇಟ್ಟಿದ್ರು. ಇಂಡಿಯನ್ ಮಹಾಸಾಗರ ಮತ್ತ ಏನಂದ್ರ ಪೆಸಿಫಿಕ್ ಸಾಗರ ಐತ್ಲ, ಇವ್ ಎರಡು ಸಾಗರದಾಗ ಏನ್ರ ಮ್ಯಾರಿಟೈಮ್ ಅಥವಾ ಮಿಲಿಟರಿ ಎಕ್ಸರ್ಸೈಸ್ ಅಥವಾ ಮಾಡ್ತಿರ್ತಾರಲ್ಲ ಸಮರಾಭ್ಯಾಸಗಳನ್ನ, ಅವತ್ರದ್ದು ಕಮಾಂಡ್ ಮಾಡ್ಬೇಕಂತ ಇಂಡೋ ಪೆಸಿಫಿಕ್ ಇನಿಷಿಯೇಟಿವ್ ಅತ್ತಿತ್ತು. ಆ ಇಂಡೋ ಪೆಸಿಫಿಕ್ ಇನಿಷಿಯೇಟಿವ್ ಒಳಗಿಂದ ಇಂಡೋ ತೆಗ್ದಾರ. ಯಾಕಂದ್ರೆ ಇಂಡಿಯನ್ ಓಷಿಯನ್ ಅಂತ. ಇದು ಎದ್ರ ಸಲ್ಮನ್ ತೆಗ್ದಾರ ಅಂದ್ರೆ ಅದು ಪೂರ್ತಿ ಡಾಮಿನೆಂಟ್ ಯಾವ ಕಂಟ್ರಿ ಒಳಗಿತ್ತಂದ್ರೆ ಅಮೆರಿಕಾ ಕಂಟ್ರಿ ಒಳಗೆ. ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ ಹೇಳ್ರಿ? US ಕಮಾಂಡ್ ಹವಾಯಿ ಐಲ್ಯಾಂಡ್ ಅಂತ ಬರ್ತೈತಿಲ್ಲ, ಅಲ್ಲೇ ಅದರದ ಹೆಡ್ ಕ್ವಾರ್ಟರ್ ಐತಿ. ಯಾವ್ದ್ರದ ಅಂದ್ರೆ US ಕಮಾಂಡ್. ಈ ಕ್ವಶನ್ ಡೈರೆಕ್ಟ್ ಹೆಂಗ್ ಕೇಳಿರ್ತಾರೆ ಗೊತ್ತಾ? ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರದ ಮಿಲಿಟರಿ ಸಮರಾಭ್ಯಾಸ ಅಥವಾ ರಕ್ಷಣಾ ಸಮರಾಭ್ಯಾಸ ಮಾಡಕ ಒಂದು ಇನಿಷಿಯೇಟಿವ್ ಇತ್ತು. ಅದಕ್ಕೆ ಇಂಡೋ ಪೆಸಿಫಿಕ್ ಈ ಕಮಾಂಡ್ ಸೆಂಟರ್ ಅಂತ ಕರಿತಿದ್ರ. ಅದನ್ನ ರೀಸೆಂಟ್ ಆಗಿ ರೀನೇಮ್ ಮಾಡ್ಯಾರ. ಏನಂತ ಮಾಡ್ಯಾರ ಅಂದ್ರೆ US ಪೆಸಿಫಿಕ್ ಕಮಾಂಡ್ ಅಂತ ಮಾಡ್ತಾರೆ. ನೆನಪಿರ್ತೈತಲ್ಲ US ಪೆಸಿಫಿಕ್ ಕಮಾಂಡ್. ಗೊತ್ತಾತಲ್ಲ? ಇಂಡೋ ಅಂದ್ರೆ ಇಂಡಿಯನ್ ಹೆಸರತ್ತಲ್ಲ, ಇಂಡಿಯನ್ ಹೆಸರು ಇಂಡಿಯಾ ಇರೋದ್ರಿಂದ ಇಂಡಿಯನ್ ಓಷಿಯನ್ ಅಂತ ಹೆಸರು ಕೊಟ್ಟಿರ್ತೀವಿ. ಬಟ್ ಅವ್ರು ಬೌನ್ಲಿ ಇಂಡಿಯನ್ ಕನ್ಸಿಡರ್ ಮಾಡಿರಂಗಿಲ್ಲ. ಇಂಡಿಯನ್ ಮಹಾಸಾಗರ ಇಂಡಿಯನ್ ಓಷಿಯನ್ ಐತಿ, ಅದನ್ನ ಮತ್ತೆ ಪೆಸಿಫಿಕ್ ಮಹಾಸಾಗರ ಎರಡು ಕಡೆ ಸಮರಾಭ್ಯಾಸ ಮಾಡಕ್ ಇತ್ತು. ಜಗತ್ನಾಗ ಹೇಳ್ರಿ ನೋಡು, ಇವು ಸಾಗರಗಳು ಬಂದಾಗ ಸಮುದ್ರ ಮೇಲೆ ಬಂದಾಗ ಸಮರಾಭ್ಯಾಸ ಮಾಡ್ತಾರಲ್ಲ, ಜಗತ್ನಾಗ ಅತಿ ದೊಡ್ಡ ಸಮುದ್ರ ಮೇಲೆ ಮಾಡೋ ಸಮರಾಭ್ಯಾಸ ಯಾವ್ದು? ಅದು ಅಮೆರಿಕಾನ ಮಾಡ್ತೈತಿ, ಹವಾಯಿ ಐಸ್ಲ್ಯಾಂಡ್ನಾಗ. ಯಾವ್ದ? ಎಸ್, ರಿಂಪ್ಯಾಕ್. ನೆನಪಿಟ್ಕೋರಿ. ಇದಕ್ಕೆ ಮಲ್ಟಿ ನ್ಯಾಷನಲ್ ಅಥವಾ ಜಗತ್ನಾಗ ಅತಿ ದೊಡ್ಡದು ಯಾವ್ದಾರ ಸಮುದ್ರ ಮೇಲೆ ಮಾಡೋದು ಅಥವಾ ಏನಂತಾರ ಅಂದ್ರೆ ನೌಕಾ ಸಮರಾಭ್ಯಾಸ ಯಾವ್ದಂದ್ರೆ ರಿಂಪ್ಯಾಕ್ ಅಂತ ಮಾಡ್ತಾರ. ಅದಕ್ಕೆ ಇಂಡಿಯಾ ಪಾರ್ಟಿಸಿಪೇಟ್ ಮಾಡ್ತಿರ್ತೈತಿ. ಮಲ್ಟಿ ನೇಷನ್ ಅಂದ್ರೆ ಜಗತ್ನಾಗ ಎಲ್ಲಾ ಕಂಟ್ರಿಗಳನ್ನು ಪಾರ್ಟಿಸಿಪೇಟ್ ಮಾಡ್ತಿರ್ತಾವ. ಆ ರಿಂಪ್ಯಾಕ್ ಸಮರಾಭ್ಯಾಸ 2026 ಎಲ್ಲಿ ನಡೆಯತೈತಿ? ಹವಾಯಿ. ಎಸ್, ಹವಾಯಿ. ನೆನಪಿಟ್ಕೋರಿ. ಹವಾಯಿ ಐಸ್ಲ್ಯಾಂಡ್ ಎದಕ್ಕೆ ಹೇಳಿ ಅಂದ್ರೆ ಎರಡು ನೆನಪಿಟ್ಕೋರಿ. US ಕಮಾಂಡ್ ಸೆಂಟರ್ ಎಲ್ಲಿ ಬರ್ತೈತೆ ಅಂದ್ರೆ US ಪೆಸಿಫಿಕ್ ಕಮಾಂಡ್ ಸೆಂಟರ್ನು ಹವಾಯಿದಾಗ. ರಿಂಪ್ಯಾಕ್ ಸಮರಾಭ್ಯಾಸನು ಎಲ್ಲಿ ನಡ್ಸತ್ತಾರ ಅಂದ್ರ ಗೊತ್ತಾತಲ್ಲ? ರಿಂಪ್ಯಾಕ್ ಅಂದ್ರೆ ಜಗತ್ನಾಗ ಅತಿ ದೊಡ್ಡ ನೌಕಾ ಸಮರಾಭ್ಯಾಸ ಯಾವ್ದಂದ್ರ ಈ ರಿಂಪ್ಯಾಕ್. ಈಗ ಹೇಳ್ರಿ ಭಾರತದ ಅತಿ ದೊಡ್ಡ ನೌಕಾ ಸಮರಾಭ್ಯಾಸ ಯಾವ್ದು? ಮಿಲನ್ ಮಾಡ್ತಾರೆ. ನೆನಪೈತಲ್ಲ? ಇವು ಸಮರಾಭ್ಯಾಸ ಅಂದ್ರ ಎಲ್ಲರ ಜಾಯಿಂಟ್ ಹತ್ ಬಂದು ಹೊತ್ತೇಳಿ 2 ಕಂಟ್ರಿಗಳು ಇರ್ತಾವ. ಟ್ರೈ ಹತ್ ಬಂದ್ರ 3 ಕಂಟ್ರಿಗಳು ಇರ್ತಾವಲ್ಲ. ಮಲ್ಟಿ ನ್ಯಾಷನಲ್ ಹತ್ ಬತ್ತೇಳಿ ಅದಕ್ಕೆ ನಂಬರ್ ಇಷ್ಟ ಇರಂಗಿಲ್ಲ. ಅದ್ರೊಳಗ 10 ಕಂಟ್ರಿ ಬರ್ಬೋದು, 20 ಕಂಟ್ರಿ ಬರ್ಬೋದು, 80 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕೆ ಮಲ್ಟಿ ನ್ಯಾಷನಲ್ ಹತ್ ಕರಿತೀವಿ. ನಮ್ಮಲ್ಲಿ ಮಿಲಿಟರಿ ಅಥವಾ ಮಿಲನ ಅನ್ನೋದು ಎಂತ ನೌಕಾ ಸಮರಾಭ್ಯಾಸ ಅಂದ್ರ ಮಲ್ಟಿ ನ್ಯಾಷನಲ್ ಅಥವಾ ಬಹುರಾಷ್ಟ್ರೀಯ ಸಮರಾಭ್ಯಾಸ ಅಂತ ಕರಿತಾರೆ. ನೆನಪಿಟ್ಕೋರಿ. ಮಿಲನ ಹತ್ ಬಂದ್ರ ರಿಂಪ್ಯಾಕ್ ಎಲ್ಲಿ ನಡೆಯತೈತೆ ಅಂತ ಕೇಳ್ರ? ಹವಾಯಿ. ಅಮೆರಿಕಾದಾಗ ಡಿಫೆನ್ಸ್ ಇಲಾಖೆಗೆ ಏನಂತ ಹೆಸರಿಟ್ಟಾರಂದ್ರ ಇದನ್ನು
ಅಟೆಂಪ್ಟ್ ಹೆಂಗ್ ಮಾಡಿರ್ತಾರೆ ಗೊತ್ತಾನ ಕ್ವಶನ್ ಕೇಳಾಕ ಡೈರೆಕ್ಟ್ ಕೊಡ್ತಾರೆ. ರೀಸೆಂಟ್ ಆಗಿ US ಅಥವಾ US ಪೆಸಿಫಿಕ್ ಕಮಾಂಡ್ ಅಂತ ರೀನೇಮ್ ಮಾಡಿದ್ದ ಅಮೆರಿಕಾದ ರಕ್ಷಣಾ ಇಲಾಖೆ, ಅಮೆರಿಕಾದ ಯುದ್ಧ ಇಲಾಖೆ ಹಿಂಗ್ ಕೊಟ್ಟಾಗ ಬರೀ ಅಮೆರಿಕಾದ ಯುದ್ಧ ಇಲಾಖೆ ಅಂದಾಗ ತಲೆಯಾಗಲ್ಲಿ ಏನ್ರ ಕ್ವಶನ್ದಾಗ ಕನ್ಫ್ಯೂಸ್ ಆಗ್ತೇಳಿ. ಯುದ್ಧ ಇಲಾಖೆ ಅಂದ್ರೆ ಯುದ್ಧ ಮಾಡೋ ಸಂಬಂಧ ಒಂದು ಹೊಸ ಇಲಾಖೆ ಮಾಡಾರತ್ತಲ್ಲ, ಈ ಕ್ವಶನ್ ಕನ್ಫ್ಯೂಸ್ ಆಗಕ್ಕೆ ಹೆಂಗ್ ಕೇಳಿರ್ತಾರ. ಅಮೆರಿಕಾದಾಗ ಇತ್ತೀಚೆಗೆ ಸ್ಥಾಪನೆ ಮಾಡಿದ ಯುದ್ಧ ಇಲಾಖೆ ಅನ್ನೋದೈತ್ಲ, ಇದು ಎದ್ರ ಸಂಬಂಧ ಐತೆ ಅಂತ ಕೇಳಿರ್ತೇನೆ. ಅಮೆರಿಕಾಗ ಭದ್ರತೆ ಒದಗಿಸೋ ಸಂಬಂಧ ಇರೋದಕ್ಕ ಏನತ್ತೀವಿ ಅಂದ್ರೆ ಯುದ್ಧ ಇಲಾಖೆ. ಅಮೆರಿಕಾದ ಏನ್ ರಕ್ಷಣಾ ಇಲಾಖೆ ಐತ್ಲ, ನಮ್ಮಲ್ಲಿ ಹೆಂಗ್ ಡಿಫೆನ್ಸ್ ಮಿನಿಸ್ಟ್ರಿ ಅಂತ ಕರಿತೀವಲ್ಲ, ಆ ಪೂರ್ತಿ ಡಿಫೆನ್ಸ್ ಮಿನಿಸ್ಟ್ರಿಗೆ ಏನತ್ ಮಾಡ್ರ ಅಂದ್ರೆ ವಾರ್ ಇಲಾಖೆ ಅಂತ ಮಾಡ್ರ. ನಾಳೆ ನೀವೆಲ್ಲರ ವಾರ್ ಇಲಾಖೆ ಹಾಕ್ಯಾರತ್ತೇಳಿ ಇದು ಬರೀ ಯುದ್ಧ ಮಾಡೋ ಸಂಬಂಧ ಒಂದು ಹೊಸ ಇಲಾಖೆ ಮಾಡಿರತ್ತಲ್ಲ, ಅವರಲ್ಲಿ ಇದು ರಕ್ಷಣಾ ಇಲಾಖೆಗೆ ರೀನೇಮ್ ಏನತ್ ಮಾಡ್ರ ಅಂದ್ರ ಯುದ್ಧ ಇಲಾಖೆ. ಗೊತ್ತಾಗತ್ತಲ್ಲ. ಅಮೆರಿಕಾದ ಡಾನ್ರಿ ಡಾಕ್ಟ್ರಿನ್ ಅಂತ ಎದ್ರ ಸಂಬಂಧ ಮಾಡಿರ್ತಾರ್ರಿ ಅಮೆರಿಕಾದಾಗ, ಡಾನ್ರಿ ಡಾಕ್ಟ್ರಿನ್ ಅಂತ ಹೇಳಿಲ್ಲ, ಡಾನ್ರಿ ಡೊನಾಲ್ಡ್ ಟ್ರಂಪ್ ಹೆಸರಲ್ಲಿ. ಅವ್ ಅಮೆರಿಕಾದ ಮತ್ತೆ ರಿವಿಷನ್ ಮಾಡ್ಕೊಂಡ್ ಬಿಡ್ಬೇಕು. ಡಾನ್ರಿ ಡಾಕ್ಟ್ರಿನ್ ಅಂತ ಬಂದಾಗ ಹೇಳ್ರಿ ನೋಡಿ, ನಾನು ಆಪ್ಷನ್ ಕೊಡ್ತೀನ. ವೆಸ್ಟ್ ಕಂಟ್ರಿಗಳ ಈಸ್ಟ್ ಒಳಗೆ ಭಾಗವಹಿಸಬಾರ್ದ, ಈಸ್ಟ್ ಕಂಟ್ರಿಗಳು ವೆಸ್ಟ್ ಒಳಗೆ ಇಂಟರ್ಫಿಯರ್ ಮಾಡಬಾರ್ದು. ಯಾವ್ದು ಈಸ್ಟ್ ಕಂಟ್ರಿಗಳ ವೆಸ್ಟ್ ಒಳಗೆ ಬರಬಾರ್ದು. ಯಾವ್ದಂದ್ರೆ ಅಮೆರಿಕಾದ ಡಾನ್ರಿ ಡಾಕ್ಟ್ರಿನ್ ಪಾಲಿಸಿ. ಅಮೆರಿಕಾದವ್ರು ಅಬ್ಸಲ್ಯೂಟ್ ರಿಸಾಲ್ವ್ ಎದಕ್ಕೆ ಸಂಬಂಧ ಆಪರೇಷನ್ ಮಾಡ್ತಾರೆ, ಯಾವ್ದ ವೆನಿಜುವೆಲಾ ಮೇಲೆ. ವೆನಿಜುವೆಲಾದ ಯಾವ ಒಬ್ಬ ರಾಷ್ಟ್ರಪತಿನ ಎತ್ಕೊಂಡ್ ಬರ್ತಾರ್ರಿ, ನಿಕೋಲಸ್ ಮೊಡೆರೋ. ಅಮೆರಿಕಾದ ಪ್ರೆಸಿಡೆಂಟ್ ಯಾರದಾರ ಅಂದ್ರ ಡೊನಾಲ್ಡ್ ಟ್ರಂಪ್. ಆ ಡೊನಾಲ್ಡ್ ಟ್ರಂಪ್ ಹೆಸರಲ್ಲಿ ಇಂಡಿಯಾದಾಗ ಒಂದು ಇದ್ರೊಳಗೆ ಸ್ಟೇಟ್ ಒಳಗೆ ರೀನೇಮ್ ಮಾಡ್ಯಾರ ರೋಡಿಗೆ, ಹೈದರಾಬಾದ್ದಾಗ. ನೆನಪಿಟ್ಕೋರು ಡೊನಾಲ್ಡ್ ಟ್ರಂಪ್ ಅದಾರಲ್ಲ. ಈಗ ಹೇಳ್ರಿ ನೋಡು, ಅಮೆರಿಕಾದಾಗ ಒಂದು ಸ್ಟೇಟ್ ಬರ್ತೈತಿ, ಆ ಸ್ಟೇಟ್ದವ್ರು ಏನ್ ಮಾಡ್ರ ನಮ್ದು ಯಾವ್ದು ಇದನ್ನೈತಲ್ಲ ಏನೈತಿ ಅದಕ್ಕೆ ದೀಪಾವಳಿ ಸಂಬಂಧ ಪಬ್ಲಿಕ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡ್ತೈತಿ. ಯಾವ ಸಿಟಿ ಯಾವ್ದ ನ್ಯೂಯಾರ್ಕ್ದ ಮೊದಲ ಒಬ್ಬ ಈ ರೀಸೆಂಟ್ ಆಗಿ ಮೇಯರ್ ಆಗ್ಯಾರ ಹೇಳ್ರಿ ನೋಡು. ಇವ್ರ ಮ್ಯಾಲ್ ಕೇಳ್ತಿರ್ತಾರ. ನ್ಯೂಯಾರ್ಕ್ದ ಮಮದಾನಿ ಯಾರಂದ್ರ ಜೋರಾನ್ ಮಮದಾನಿ ಅಂತ ಕರಿತಾರಲ್ಲ. ನ್ಯೂಯಾರ್ಕ್ದ ಮೊದಲ ಭಾರತೀಯ ಮೊದಲ ಮೇಯರನ, ಭಾರತದ ಒರಿಜಿನ್ ಮೊದಲ ಮೇಯರ್ ಅಲ್ಲ, ಅತಿ ಕಿರಿಯವಾದ ಮೇಯರ್ ಅಥವಾ ಕರೀತಾರ. ಅಮೆರಿಕಾದಾಗ ಯಾವ ಒಂದು ಇದ್ರದ್ದು ಜೋರಾನ್ ಮಮದಾನಿ ಅವರು ಇದನ್ನ ಮೇಯರ್ ಆಗ್ಯಾರ ಅಂದ್ರ ನ್ಯೂಯಾರ್ಕ್. ಈ ಯಾಕೆ ಹೈಯೆಸ್ಟ್ ಇವ್ರದ್ದು ಆದ್ಯತೆ ಕೊಡ್ತಾರಂದ್ರೆ, ನಮ್ಮಲ್ಲಿ ಹೆಂಗ ಒಂದು ಸ್ಟೇಟಿಗೆ ಮುಖ್ಯಮಂತ್ರಿ ಇರ್ತಾರಲ್ಲ, ಹಂಗಂತ ಸಿಟಿಗೆ ಮೇಯರ್ಗಳು ಇರ್ತಾರಲ್ಲ ಅವ್ರ ಹೈಯೆಸ್ಟ್. ಯಾಕಂದ್ರೆ ಅಲ್ಲೆಲ್ಲ ಹೆಂಗದ ಅಂದ್ರೆ ಪ್ರೆಸಿಡೆನ್ಷಿಯಲ್. ಪೂರ್ತಿ ಅಮೆರಿಕಾದಾಗ 50 ಸ್ಟೇಟ್ ಏನ್ ಬರ್ತಾವಲ್ಲ, ಬಾವುಟದಾಗ 50 ಸ್ಟಾರ್ಗಳು. ಆ 50 ಸ್ಟೇಟಿಗೆ ಏನದ ಒಬ್ಬೊಬ್ರು ಸ್ಟೇಟ್ ಇರ್ತೈತಲ್ಲ, ಅಲ್ಲಿ ಸ್ಟೇಟ್ದಾಗ ಹೆಡ್ ಯಾರು ಇರ್ತಾರ ಅಂದ್ರೆ ಮೇಯರ್ಸ್ಗಳೇ ಇರ್ತಾರ್ರಿ. ಹೆಂಗ್ ನಮ್ಮಲ್ಲಿ ಅಲ್ಲಿ ಪೂರ್ತಿ ಏನಂದ್ರೆ ಅಮೆರಿಕಾ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಐತಿ. ಬಟ್ ನಮ್ಮಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇಲ್ಲಿ ಹೆಂಗೈತೆ ಅಂದ್ರ ಎಲ್ಲ ಕ್ವಾಸಿ ಜುಡಿಷಿಯಲ್ ಅಂತ ಕರಿತೀವಲ್ಲ ನಾವು. ನಮ್ಮಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇಲ್ಲಿ ಏನೈತೆ ಅಂದ್ರೆ ನಮ್ಮಲ್ಲಿ ಏನೋತಾರ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ. ಬಟ್ ಅದು ಡೆಮೋಕ್ರಸಿನಕ್ಕೆ ಆಕ್ಚುಲಿ. ಬಟ್ ಹಂಗಲ್ಲ, ನಮ್ಮಲ್ಲಿ ಪ್ರೆಸಿಡೆನ್ಷಿಯಲ್ ಅಂತ ಬರಲ್ಲ. ಪ್ರೆಸಿಡೆನ್ಷಿಯಲ್ ಅಂದ್ರೆ ಹೆಂಗ್ ಗೊತ್ತನ್ರಿ, ಪೂರ್ತಿ ಪ್ರೆಸಿಡೆನ್ಷನ್ ಕೈಯಾಗ ಎಲ್ಲ ಕಾರ್ಯಗಳು ಇರ್ತಾವೆ. ಏನಂದ್ರೆ ಎಲ್ಲ ಉಸ್ತುವಾರಿ, ಅವ್ರು ಏನ್ ಬೇಕಾದ್ ಮಾಡ್ಬೋದು, ಟ್ಯಾಕ್ಸ್ ಯಾವ ಕಂಟ್ರಿ ಮೇಲೆ ಡಿಕ್ಲೇರ್ ಮಾಡ್ಬೋದು. ಬಟ್ ನಮ್ಮಲ್ಲಿ ಪ್ರೆಸಿಡೆಂಟ್ ಕೈಯಾಗ ಎಲ್ಲರ ನಾಳೆ ಕ್ವಶನ್ ಕೇಳಿದಾಗ ಭಾರತದ ರಾಷ್ಟ್ರಪತಿಗಳು ಯಾವ್ದಾರ ಒಂದು ಇದ್ರ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಮಾಡ್ಬೋದು, ಕಡಿಮೆ ಮಾಡ್ಬೇಕಂದ್ರೆ ಅಧಿಕಾರ ನಮ್ಮ ರಾಷ್ಟ್ರಪತಿಗಿಲ್ಲ. ಬರೀ ಒಪ್ಪಿಗೆ ಕೊಡೋದು ಇಲ್ಲಾರ ಅದನ್ನ ಎಲಿಮಿನೇಟ್ ಮಾಡೋದು ಅಷ್ಟೇ ಐತೆ ಹೊರತಾಗಿ ನಮ್ಮಲ್ಲಿ ಯಾರಿಗೈತೆ ಅಂದ್ರೆ ಸಂಸತ್ತಿಗೆ ಹೈಯೆಸ್ಟ್ ಅಧಿಕಾರ ಐತೆ. ಬಟ್ ಅಲ್ಲಿ ಅಧಿಕಾರ ಯಾರಿಗಿರ್ತೈತೆ ಅಂದ್ರೆ ರಾಷ್ಟ್ರಪತಿಗೆ ಇರ್ತೈತೆ. ಅದ್ರ ಸಂಬಂಧ ಅದಕ್ಕೆ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂತಾರೆ ಅಮೆರಿಕ. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಇದನ್ನ ಭಾರತ ಸರ್ಕಾರ ಏನ್ ಮಾಡೈತೆ ಅಂದ್ರೆ, ಯಾವ ವೆಹಿಕಲ್ಗಳ ಮೇಲಿಂದ ರೋಡ್ ಟ್ಯಾಕ್ಸ್ ಮತ್ತು ಅದ್ರದ್ದು ಏನು ಸರ್ವಿಸ್ ಚಾರ್ಜ್ ಇರ್ತೈತಿಲ್ಲ ಅದನ್ನ ಎರಾಡಿಕೇಟ್ ಮಾಡ್ರಿ. ಅಥವಾ ನೋಂದಣಿ ಶುಲ್ಕ ಅಂತ ಕರಿತೀವಲ್ಲ, ನೋಂದಣಿ ಶುಲ್ಕ ಮತ್ತು ರಸ್ತೆ ಶುಲ್ಕ ಅಂತ ಕರಿತೀವಿ, ಅಥವಾ ರಸ್ತೆ ತೆರಿಗೆ ಅಂತ ಕರಿತೀವಲ್ಲ, ಆ ತೆರಿಗೆನ ಆ ವೆಹಿಕಲ್ಗೆ ಹಚ್ಚಂಗಿಲ್ಲ. ಯಾಕಂದ್ರೆ ನಾವು ಬೈಕ್ ತಗೊಳಕ್ ಹೋದಾಗ ಅದ್ರದ್ದು ಎಕ್ಸ್ ಶೋರೂಮ್ ಎಲ್ಲಿ ಹೇಳಿರ್ತಾರಲ್ಲ 70,000 ಇತ್ತು ಅಂತೇಳಿ, ಅದು ಹೊರಗೆ ಬರ್ಬೇಕಾದ್ರೆ ಒಂದು 40,000 ರೂಪಾಯಿ ಇನ್ಕ್ಲೂಡ್ ಮಾಡಿರ್ತಾರಲ್ಲ, ಅದ್ರ ರೋಡ್ ಟ್ಯಾಕ್ಸ್ ಇವೆಲ್ಲ ಹಾಕಿರ್ತಾರಲ್ಲ. ಯಾವ ವೆಹಿಕಲ್ಗಳು ತೊಗೊಂಡ್ರೆ ರೋಡ್ ಟ್ಯಾಕ್ಸು ಬರಂಗಿಲ್ಲ, ಅದಕ್ಕೆ ರಿಜಿಸ್ಟ್ರೇಷನ್ ಫೀಸು ಬರಂಗಿಲ್ಲ. ಯಾವ ವೆಹಿಕಲ್ ಆಪ್ಷನ್ ಕೊಡ್ತೀನಿ, EV ವೆಹಿಕಲ್ಸ, ಆಮೇಲೆ ಫ್ಲೆಕ್ಸಿ ಫ್ಯೂಯಲ್ ವೆಹಿಕಲ್ಸ, ಯಾವ ಹೇಳಿ. ಈಗ ಕನ್ಫ್ಯೂಸ್ ಆತಂದ್ರೆ ಹಿಂಗೆ ಆಪ್ಷನ್ ಕ್ವಶನ್ ಕೊಡಾಗ ಮೊದಲು ಹೇಳಕ್ ಕರೆಕ್ಟ್ ಇರ್ತದೆ. ಕರೆ ಆಪ್ಷನ್ ಏನ್ರ ವೆರೈಟಿ ಮಾಡಿ ಕೊಟ್ಟಿರ್ತಾರೆ, ನೆನಪಿಟ್ಕೋರಿ. ಇದನ್ನ ಎದಕ್ಕೆ ಕೊಟ್ರಂದ್ರೆ EV ವೆಹಿಕಲ್ ಸಂಬಂಧ ಕೊಟ್ಟಾರ. EV ವೆಹಿಕಲ್ 30 ಲಕ್ಷಕ್ಕಿಂತ ಕೆಳಗಿನ ಯಾವ ವೆಹಿಕಲ್ ತೊಗೊಂಡಿರ್ತೇಳಿ, ಆ ವೆಹಿಕಲ್ ಪ್ರೈಸ್ 30 ಲಕ್ಷ ಇದ್ರ ಅದಕ್ಕೆ ಯಾವ್ದು ರಿಜಿಸ್ಟ್ರೇಷನ್ ಫ್ರೀ ಬರಂಗಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ರೋಡ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಯಾಕಂದ್ರೆ ಕಾರ್ಗಳದು ತಗೊಂಡ್ರೆ ಗೊತ್ತಿರ್ತದ್ರಿ, ರೋಡ್ ಟ್ಯಾಕ್ಸ್ ಕಟ್ಬೇಕಾರೆ 2 ಲಕ್ಷ 3 ಲಕ್ಷ ರೂಪಾಯಿ ರೋಡ್ ಟ್ಯಾಕ್ಸ್ ಇರ್ತಾವ. ಬೈಕಿಗೆ 50-60 ರೂಪಾಯಿ, 50 ಅಂತ ತಗೊಳ್ಳಲ್ಲ, ಒಂದು 20,000 ತನ ಇರ್ತದೆ ಅರೌಂಡ್, ಹೌದಲ್ಲ, 15-20,000. ಬಟ್ ಇವು ಏನಂದ್ರೆ EV ವೆಹಿಕಲ್ 30 ಲಕ್ಷಕ್ಕಿಂತ ಕೆಳಗೆ ತೊಂದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಫೀನು ಇಲ್ಲ, ಇನ್ನೊಂದು ಏನಂದ್ರೆ ರೋಡ್ ಟ್ಯಾಕ್ಸು ಇಲ್ಲ. ರೀಸೆಂಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಮಾಡೈತಿ ಇಂಪ್ಲಿಮೆಂಟ್. ಡೈರೆಕ್ಟ್ ಕೇಳ್ಬೋದು ರೀಸೆಂಟ್. ಯಾಕೆ ಫ್ಲೆಕ್ಸಿ ಫ್ಯೂಯಲ್ ಅನ್ನ, ಫ್ಲೆಕ್ಸಿ ಫ್ಯೂಯಲ್ಗೆ ಮತ್ತೆ EV ವೆಹಿಕಲ್ಗೆ ಡಿಫ್ರೆನ್ಸ್ ಏನು ಹೇಳ್ರಿ ನೋಡು. ಫ್ಲೆಕ್ಸಿ ಫ್ಯೂಯಲ್ ಮತ್ತೆ ಆ ಕ್ವಶನ್ ಕೊಟ್ಟು ಕೂಡಲೇ ಹೊಸದೇನ್ರ ಅಂದ ಕೂಡಲೇ ಬರ್ತೈತಲ್ಲ, ಫ್ಲೆಕ್ಸಿ ಫ್ಯೂಯಲ್ ವೆಹಿಕಲ್ ಅಥವಾ ಹೈಬ್ರಿಡ್ ವೆಹಿಕಲ್ ಅಂತ ಕರಿತಾರಲಿ. ಇವಕ್ಕ ಡಿಫ್ರೆನ್ಸ್ ಏನಂದ್ರ, ಫ್ಲೆಕ್ಸಿ ಫ್ಯೂಯಲ್ ಮತ್ತು EV ಅಂದ್ರೆ EV ವೆಹಿಕಲ್ದಾಗ ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಕರಿತಾರೆ, ಓನ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಮೇಲೆ ರನ್ ಆಕತ್. ಫ್ಲೆಕ್ಸಿ ಫ್ಯೂಯಲ್ದಾಗ ಏನ್ ಮಾಡ್ತೈದ್ರ, ಇನ್ ಕೇಸ್ ಎಲ್ಲರ ಎಲೆಕ್ಟ್ರಿಕ್ ಚಾರ್ಜ್ ಮುಗಿತೇಳಿ ಅವಾಗ ಫ್ಯೂಯಲ್ ಮೇಲೆ ರನ್ ಆಕತ್. ಅಥವಾ ನಿಮ್ ಕಡೆ ಏನಂದ್ರೆ ಡಿಸೈಲ್ದು ಸ್ಟೋರ್ ಇರ್ತೈತಿ, ಇನ್ನೊಂದು ಏನಂದ್ರೆ ಎಲೆಕ್ಟ್ರಿಕ್ ಇರ್ತೈತಿ. ಡಿಸೈಲ್ ಮೇಲೂ ರನ್ ಆಗ್ಬೇಕಾ, ಅಥವಾ ನಡುವೆ ಎಲ್ಲರ ಎಲೆಕ್ಟ್ರಿಸಿಟಿ ಬಂದ್ ಆತೇಳಿ ಅವಾಗ ಏನ್ ಮಾಡ್ತಾರೆ, ಡಿಸೈಲ್ ಮೇಲೆ ರನ್ ಮಾಡ್ತಾರೆ. ಅಕಸ್ಮಾತ್ ಡಿಸೈಲ್ ಖಾಲಿ ಆದ್ರೆ ಪೆಟ್ರೋಲ್ ಮೇಲೆ ಇದನ್ನ ಯಾವ್ದಂದ್ರೆ ಎಲೆಕ್ಟ್ರಿಸಿಟಿ ಮೇಲೆ ರನ್ ಮಾಡ್ತಾರೆ, ಅದಕ್ಕೆ ಫ್ಲೆಕ್ಸಿ ಫ್ಯೂಯಲ್ ಅಂತ ಕರಿತಾರೆ. ಮತ್ತೆ ಎಲ್ಲರ ಪೆಟ್ರೋಲ್ ಡೀಸೆಲ್ ಎರಡು ಮಿಕ್ಸರ್ ಹಂಗಿಲ್ಲ. ಮತ್ತೆ ನೆಕ್ಸ್ಟ್
ಇದು ಹೇಳ್ರಿ ಮೊಂಗ್ಲಾ ಪೋರ್ಟ್ ಅಂತ ಹೇಳಿದ್ವಲ್ಲ, ಯಾವ ಸ್ಟೇಟ್ನಾಗ ಬರ್ತೈತಿ ಮೊಂಗ್ಲಾ? ಯಾವ ಕಂಟ್ರಿ? ಯಾವ ಕಂಟ್ರಿ ಅದಕ್ಕೆ ಸಹಾಯ ಮಾಡತೈತಿ ರೀಸೆಂಟಾಗಿ? ಚೀನಾದವ್ರು. ಮೊಂಗ್ಲಾ ಪೋರ್ಟ್ ಅಂತಂದ್ರೆ ಬಾಂಗ್ಲಾದೇಶದ ಪ್ರೆಸೆಂಟ್ ಯಾರದಾರ ಪ್ರಧಾನ ಮಂತ್ರಿ? ತಾರಿಕ್ ರೆಹಮಾನ್. ರೀಸೆಂಟಾಗಿ ಅಪಾಯಿಂಟ್ ಆದವ್ರು ಕೇಳ್ತಿರ್ತಾರೆ. ನೇಪಾಳದ ಯಾರದಾರ ಪ್ರಧಾನ ಮಂತ್ರಿ? ಬಾಲೇಂದ್ರ ಶಾ. ನೆನಪಿರ್ತೈತಲ್ಲ, ನೇಪಾಳದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಅಂದ್ರೆ ಇವರೆಲ್ಲ ರೀಸೆಂಟಾಗಿ ನ್ಯೂಸ್ನಾಗಿದ್ದಾವೆ. ನೇಪಾಳದ ಮೊದಲ ಅಂದ್ರೆ ಸ್ಟ್ಯಾಟಿಕ್ ಜಿಕೆದಾಗೂ ಕೇಳ್ಬೋದು. ನಮ್ಮ ಸರೌಂಡಿಂಗ್ ಬಾರ್ಡರ್ದ ಅವಕ ನಾವು ಏನಂದ್ರೆ ಯುದ್ಧಕ್ಕೆ ಕತ್ತಿಲ್ರಿ, ಅಲ್ಲಿ ಏನಾರ ಬೇರೆ ಆರ್ಮಿ ಕೊಟ್ಟರಂಗಿಲ್ಲ, ಅದ್ರ ಸಲ್ಮಂದ್ ಏನ್ಬಿಟ್ಟು ನೇಪಾಳದ ಯಾರು ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಅಂದ್ರೆ ಸುಶೀಲಾ ಕರ್ಕಿ. ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಅಂದ್ರೆ ಖಾಲಿದ್ ಜಿಯಾ. ಬಾಂಗ್ಲಾದೇಶ ವಿಶ್ವಸಂಸ್ಥೆದ ರೀಸೆಂಟಾಗಿ ಯಾವ್ದು ಒಂದು ಕನ್ವೆನ್ಷನ್ಗೆ ಸಹಾಯ ಮಾಡ್ಕೋತೈತ್ರಿ? ವಾಟರ್ ಕನ್ವೆನ್ಷನ್. ನೆನಪಿರ್ತೈತಲ್ಲ, ಬಾಂಗ್ಲಾದೇಶದವ್ರು ರೀಸೆಂಟಾಗಿ ಆಶ್ರಯ ಕೊಟ್ಟಿದ್ದಿಲ್ಲ ಇಂಡಿಯಾದಾಗ ಯಾರು ಪ್ರಧಾನ ಮಂತ್ರಿ? ಶೇಖ್ ಹಸೀನಾ. ಮತ್ತು ಖಾಲಿದ್ ಜಿಯಾ ಅಂದಿರಿ. ಖಾಲಿದ್ ಜಿಯಾ ರೀಸೆಂಟಾಗಿ ಮರಣ ಹೊಂದಾರ, ಸತ್ತಾರ. ರೀಸೆಂಟಾಗಿ ನರೇಂದ್ರ ಮೋದಿ ಅವರಿಗೆ ಗಾರ್ಡಿಯನ್ ಆಫ್ ದ ಬ್ಲೂ ಹಾರಿಜಾನ್ ಅಂತ ಅವಾರ್ಡ್ ಕೊಡ್ತಾರೆ. ಯಾವ ಕಂಟ್ರಿದವ್ರು ಕೊಡ್ತಾರೆ? ಸಿಚೆಲ್ಸ್. ನೆನಪಿರ್ತೈತಿಲ್ಲ, ಸಿಚೆಲ್ಸ್ದಾಗ ರೀಸೆಂಟಾಗಿ ಜೋಗನ್ನಾಥ್ ಅಂತ ಬರ್ತೈತ್ರಿ. ಈ ಜೋಗನ್ನಾಥ್ ಅನ್ನೋದು ಯಾವ ಒಂದು ಸ್ಪೀಸೀಸ್ ಅಥವಾ ಯಾವ ಒಂದು ಎನಿಮಲ್ ಈ ಜಗತ್ನಾಗ ಅತಿ ಹಳೆಯದಾದ ಲಿವಿಂಗ್ ಎನಿಮಲ್ ಅಂತ ಕರಿತೀವಿ, ಅಥವಾ ಬದುಕಿದ್ದ ಎನಿಮಲ್. ಆಮೆ ನೆನಪಿಟ್ಕೋರು. ಜೊನಾಥನ್ ಏನತ್ತ? ಜೊನಾಥನ್ ಅಂತ ಹೆಸರು ಬರ್ತೈತಿ. ಡೈರೆಕ್ಟ್ ಕೇಳ್ಬೋದು, ಜಗತ್ನಾಗ ಅಂತ ಹೇಳತ್ನ 194+ ಏನು ಕಂಟ್ರಿ ಅದಲ್ಲ ಅಟ್ಟೆಲ್ಲ ಕಂಟ್ರಿ ಒಳಗ ಜಗತ್ನಾಗ ಅತಿ ಹೈಯೆಸ್ಟ್ ಅವಧಿಗೆ ಬದುಕಿದ್ದ ಯಾವ್ದಂದ್ರೆ ಆಮೆಗಳ ಹೈಯೆಸ್ಟ್ ಬದುಕ್ತಾರ. ಯಾವ ಕಡಿಮೆ ಉಸಿರಾಡ್ತಿರ್ತಾವ ಅಥವಾ ಕಡಿಮೆ ಸುಮ್ರೆ ಏನಂತ ಹೇಳ್ರಿ, ಅದನ್ನ ಹೇಳ್ತೀನಿ. ಇದನ್ನ ಏನು ಹೇಳತ್ತೀನಿ? ಜೊನಾಥನ್ ಅಂತ ಬರ್ತೈತಿಲ್ಲ. ಇವು ಆಮಿಗಳಿಗೆ ಯಾಕೆ ಅವಧಿ ಜಾಸ್ತಿ ಇರ್ತೈತಿ ಅಥವಾ ಬದುಕ್ತಾವ ಅಂದ್ರೆ ನೆನಪಿಟ್ಕೋರಿ, ಯಾರು ಕಡಿಮೆ ಉಸಿರಾಡ್ತಿರ್ತಾರಲ್ಲ, ಸಾವಕಾಶ ಉಸಿರಾಡ್ತಿರ್ತಾರಲ್ಲ, ಅವ್ರ ಜಾಸ್ತಿ ವರ್ಷ ಬದುಕ್ತಿರ್ತಾರೆ. ಈ ಗಂಡ್ ಮಕ್ಳು ಜಲ್ದಿ ಸಾಯ್ತಾರೆ, ಹೆಣ್ಮಕ್ಳು ಲೇಟಾಗಿ ಸಾಯ್ತಾರಲ್ಲ. ಇವ್ ಪರಕ್ ಏನಂದ್ರೆ ಉಸಿರಾಟ ಕಡಿಮೆ ಇರ್ಬೇಕು. ಯಾಕಂದ್ರೆ ಹೈ BP ಮಾಡ್ಕೊಂಡಿರಂಗಿಲ್ಲ, ಕೂಲ್ ಇರ್ತಾರಲ್ಲ. ಯಾರು ಕೂಲ್ ಜಾಸ್ತಿ ಇರ್ತಾರಲ್ಲ ಅವ್ರ ಏನಂದ್ರೆ ಜಾಸ್ತಿ ವರ್ಷ ಬದುಕ್ತಿರ್ತಾರೆ. ಆಮಿ ಬದುಕಕ್ಕೆ ಕಾರಣ ಅಂದ್ರೆ ಅದ. ಯಾಕಂದ್ರೆ ಆಮಿದು ಉಸಿರಾಟ ಕ್ರಿಯೆ ಏನಂದ್ರೆ ಸಾವಕಾಶ ಇರ್ತದೆ. ನೋಡ್ರಿ, ನೀವು BP ಹೈ ಆದ ಎಲ್ಲರ ಬ್ಲಡ್ ಪ್ರೆಷರ್ ಜಾಸ್ತಿ ಆಗತ್ತೆ ಜಲ್ದಿ ಹೋಗ್ತಾರಲ್ಲ. ಸಾವಕಾಶ ಉಸಿರಾಡ್ರಿ ಏನಾಗೋದೈತಿ ಪರಕ್ ಸಾವಕಾಶ ಹೋಗ್ತಾರ ಮನುಷ್ಯ. ಅದ್ರ ಸಲ್ಮಂದ್ ಏನಂದ್ರ ಜೊನಾಥನ್ ಅನ್ನೋದು ಬರೋದ ಜಗತ್ನಾಗ 194 ವರ್ಷ ಪ್ಲಸ್ ಬದುಕೈತಿ. ಈಗ ಯಾವ್ದಂದ್ರ ಆಮೆ ಎತ್ತೈತಿ, ಎಲ್ಲಿ ಬರ್ತೈತಿ ಅಂದ್ರೆ ಕಂಡ ಕೇಳ್ಬೋದು. ಜಗತ್ನ ಇಲ್ಲಿ ಹೆಂಗ್ ಕೇಳಿರ್ತಾನ ಗೊತ್ತಾ ಕ್ವಶನ್? ಬಿಡ್ರು ಏನಂತ ಹೇಳ್ರಿ ಜಗತ್ನಾಗ ಏನಂದ್ರ ಅತಿ ಏನ್ ಕೇಳಿರ್ತಾರ ಗೊತ್ತಾ? ಜಗತ್ನಾಗ ಅತಿ ಹೈಯೆಸ್ಟ್ ಅಥವಾ ಅವಧಿಗೆ ಬದುಕಿದ ಪ್ರಾಣಿ ಯಾವ್ದತ್ ಕೇಳಿರ್ತಾರ? ಆನೆ ಹಿಂಗ ಏನಾರ ಕ್ವಶನ್ ಕೊಟ್ಟಿರ್ತಾನೆ. ಆಮೆ ಅದಕ್ಕೆ ಏನಂತ ಹೆಸರಿಟ್ರ ಅಂದ್ರೆ ಜೊನಾಥನ್. ಎಲ್ಲಿ ಕಂಡು ಬರ್ತೈತಿ ಅಂದ್ರ ಸಿಚೆಲ್ಸ್. ನೆನಪಿರ್ತೈತಲ್ಲ, ಜೊನಾಥನ್ ಅಂತ ಬಂದ್ರ ಓಕೆ. ಇದು ರೀಸೆಂಟ್ ಆಗಿ PM ಕೇರ್ ಇದನ್ನ PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಅಂತ ಮಾಡ್ಯಾರ್ರಿ. ಇದು ಎದ್ರ ಸಲ್ಮಂದ್ ಮಾಡ್ತಾರೆ ಹೇಳ್ರಿ? PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಅಂತ ಮಾಡ್ತಾರ. ರೀಸೆಂಟ್ ಆಗಿ ಆಪ್ಷನ್ ಕೊಡ್ತು ನೋಡ್ರಿ. ಪ್ರಧಾನ ಮಂತ್ರಿ ಅವರ ಮನೆಯವ್ರು ಇರ್ತಾರಲ್ಲ, ಅವ್ರ ಹೆಲ್ತ್ ಬಗ್ಗೆ ಕನ್ಸರ್ನ್ ಮಾಡಕ ಅಥವಾ ಜನರ ಹೆಲ್ತ್ ಬಗ್ಗೆ ಕನ್ಸರ್ನ್ ಮಾಡಕ ಯಾಡ್ರಾಗ ಒಂದ್ ಹೇಳ್ರಿ. ಎಸ್, ಜನರದ ಹೆಲ್ತ್ ಸಲ್ಮಂದ. ಇದು ಎದ್ರ ಸಲ್ಮಂದ ಇನಿಷಿಯೇಟಿವ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ತರ್ತಾರ. ಈಗ ಮೊನ್ನೆ ಜೂನ್ 28ಕ್ಕೆ ಲಾಂಚ್ ಮಾಡ್ಯಾರ ನೋಡ್ರಿ. ಇದು ಎದ್ರ ಸಲ್ಮಂದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ನ್ಯೂಟ್ರಿಷನ್ ಐತಲ್ಲ ಅವ್ರ ಸಲ್ಮಂದ ಹೆಸರನ್ನೇ ಕೊಟ್ರ PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಅಂತ ಕೊಟ್ರ. PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಅಂತ ಕೊಟ್ರಲ್ಲ. ಟ್ರ್ಯಾಕರ್ ಅನ್ನೋದ ಆ್ಯಪ್ ಏನ್ ಟ್ರ್ಯಾಕ್ ಮಾಡ್ತಿರ್ತಾರಂದ್ರ ಯಾವ ಎಜುಕೇಶನ್ ಅಥವಾ ಏನ್ರ ನಾವು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಏನ್ ಇದನ್ ಬಂದಿರ್ತಾವಲ್ಲ, ಸಬ್ಸಿಡಿ ಬರ್ಲಿ, ಸ್ಕೀಮ್ ಬರ್ಲಿ, ಆ ಸ್ಕೀಮ್ ದಿಂದ ಈ ನ್ಯೂಟ್ರಿಷನ್ ಉತ್ತೇಜನ ಮಾಡಕತ್ತ ಗೌರ್ಮೆಂಟ್ ಸ್ಕೂಲ್ ಒಳಗೆ ಚಿಕ್ಕಿ ಅದು ಕೊಡ್ತಿರ್ತಾರ. ಅವೆಲ್ಲರ ಅಲ್ಲಿ ರೀಚ್ ಆಗ್ಲಿಕ್ಕೆ ಏನ್ ಮಾಡೋದು, ಅದನ್ನ ಟ್ರ್ಯಾಕ್ ಮಾಡ್ಬೇಕಲ್ಲ. ಅದ್ರ ಸಲ್ಮಂದ PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಅಂತ ಕೊಟ್ಟಾರ. ಇದು ಅಪ್ಲಿಕೇಶನ್ ಎದಕ್ಕೆ ರಿಲೇಟೆಡ್ ಐತಿ ಅವ್ರ ಹಿಂದ ಮುಂದೆ ಏನ ಕೇಳಿ, ಬಟ್ ಇದನ್ನ ತಿಳ್ಕೊಂಡ್ರೆ ಅಂತೇಳಿ ಇದನ್ನ ಬಿಟ್ಟು ಏನ್ ಬರ್ತೈತಲ್ಲ ಎಲಿಮಿನೇಟ್ ಮಾಡ್ಬಿಡ್ರಿ. ನೆನಪಿಟ್ಕೊ, PM FCT ಅಂತ ಕರೀತಾರ ಅಥವಾ PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಅಂತ ಕರೀತಾರ. ಎಲ್ರ ಹಿಂಗ್ ಕ್ವಶನ್ದಾಗ ಹೇಳಿಕೆ ಒಂದೇದ ಹಾಕಿರ್ತಾರ. ಪ್ರಧಾನ ಮಂತ್ರಿ ಅವ್ರ ಮನೆಯವ್ರಿಗೆ ಸುರಕ್ಷತೆ ಒದಗಿಸಾಕ ಹಿಂಗದು ಕ್ವಶನ್ ಕೊಟ್ರೆ ಎದ್ರ ಸಲ್ಮಂದ ಅಂದ್ರೆ ನ್ಯೂಟ್ರಿಷನ್, ಎಜುಕೇಶನ್ ಇದ್ರ ಬಗ್ಗೆ ಎಲ್ಲ ಟ್ರ್ಯಾಕ್ ರೆಕಾರ್ಡ್ ನ ಮೇಂಟೈನ್ ಮಾಡೋ ಸಲ್ಮಂದ PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ನೆನಪಿಟ್ಕೋರಿ, ಅಥವಾ PM FCT ಅಂತ ನೆನಪಿಟ್ಕೋರಿ. PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಅಥವಾ PM FCT ಅಂತ ಮಾಡ್ತಾರೆ. ಈಗ ಹೇಳ್ರಿ, ಕರ್ನಾಟಕದಾಗ ಕುಂದು ಕೊರತೆಗಳ ಸಲ್ಮಂದ ಹೊಸ ಇಲಾಖೆ ತರತಾರ ಕರ್ನಾಟಕ ಗೌರ್ಮೆಂಟ್ ಅವ್ರು. ಯಾವ್ದು? ಪ್ರಜಾ ಸೇವಾ ಇಲಾಖೆ. ಇವು ಕ್ವಶನ್ ಹೆಂಗ್ ಹಾಕಿರ್ತಾರ? ಯಾವ ಒಂದು ರಾಜ್ಯದಾಗ ರೀಸೆಂಟ್ ಆಗಿ ಪ್ರಜಾ ಸೇವಾ ಇಲಾಖೆ ಅಂತ ಇತ್ತೀಚೆಗೆ ಪ್ರಜೆಗಳ ಕುಂದು ಕೊರತೆಗಳ ನಿವಾರಿಸ್ಲಕ್ಕ ಸ್ವಂತ ಇಲಾಖೆನೆ ಮಾಡಾತಾರ ಅಂತ ಕೇಳ್ರ? ಕರ್ನಾಟಕ. ಕರ್ನಾಟಕ ಕರೆಕ್ಟ್. ಯಾವ್ದು? PM ಫ್ಯಾಮಿಲಿ ಕೇರ್ ಟ್ರ್ಯಾಕರ್ ಆ್ಯಪ್ ಎಲ್ಲಿ ಇನಾಗ್ರೇಟ್ ಮಾಡ್ತಾರಂದ್ರೆ ಗಾಂಧಿನಗರದಾಗ. ಕರೆಕ್ಟ್. ನೆಕ್ಸ್ಟ್ ಇದು ಹೇಳ್ರಿ, ಮುಜಿಯನ್ ಕುಲಂ ಅಂತ ಬರ್ತೈತ್ರಿ. ಇದು ಮುಜಿಯನ್ ಕುಲಂ ಅಂತ ರೀಸೆಂಟ್ ಏನಂತ ಕರೀತಾರ ಅಂದ್ರೆ ಮುಜಿಯಾನ್ ಪಾಂಡ್ ಅಂತ ಕರೀತಾರ. ರೀಸೆಂಟ್ ಇವು ಇಂಥವು ಎಲ್ಲಿ ಬರ್ತಾವ ಅಂದ್ರೆ ಡೈರೆಕ್ಟ್ ಹೇಳಿಕೆ ಹೋಗಿದಿರ್ತಾನ್ರಿ. ಒಂದ ಕ್ವಶನ್ ಹೋಗಿದ್ರು, ಇದು ಮುಜಿಯನ್ ಪಾಂಡ್ ಏನ ಅಥವಾ ಮುಜಿಯನ್ ಕುಲಂ ಅನ್ನೋದ ರೀಸೆಂಟ್ ಆಗಿ ನಿರ್ಮಲಾ ಸೀತಾರಾಮನ್ ಅವ್ರು ಇನಾಗ್ರೇಟ್ ಮಾಡ್ರ. ಇದು ಒಂದು ಏನು ಅಂತ ಹಿಂಗೆ ಕೇಳಿರ್ತಾರ. ಇದು ಏನೈತೆ ಹೇಳ್ರಿ ನೋಡು. ಇದು ಯಾರ ಕಾಲದ ಹೇಳ್ತಾನ? ಯಾವ್ದಾರ ಪಲ್ಲವ ಡಿನಾಸ್ಟಿ ಐತ್ಲ ಅವ್ರಿಗೆ ಸಂಬಂಧಿಸಿದ ಹಳೆ ಕಾಲದ ಒಂದು ಪಾಂಡ್. ಪಾಂಡ್ ಅಂದ್ರೆ ಏನ್ ಹೇಳ್ರಿ ಮೊದಲ?
ಕೊಳ ಕೊಳ ಹೆಂಗೆ ಈಗ ಮೇಂಜೋದಾರದಾಗ ಅತಿ ದೊಡ್ಡ ಈಜು ಕೊಳ ಇತ್ತತಿವಲ್ಲ ಹಂಗ ಇದ ಮುಜಿಯಾನ ಪಾಂಡ್ ಅತ್ತಿತ್ತು. ಅದನ್ನ ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡ್ರಂದ್ರ ಮೊದಲು ಇತ್ತಲ್ಲ ಪಲ್ಲವಿ ಡಿನಾಸ್ಟಿ ಒಳಗೆ ಇತ್ತು. ಅವ್ ಏನ್ ಬಂದಾಗಿ ಹೋಗಿರ್ತಾವಲ್ಲ ಅವನ್ನೆಲ್ಲ ತೆಗೆದು ಏನ್ ಮಾಡ್ತಾರಂದ್ರ ಒಳ್ಳೆ ನೀರ್ನ ರೀಸ್ಟೋರ್ ಮಾಡಾರಲ್ಲ. ಅದನ್ನ ಪಾಂಡ ನೀರ್ನ ರೀಸ್ಟೋರ್ ಮಾಡಿ ಏನ್ ಮಾಡಿದ್ರ ಅಭಿವೃದ್ಧಿ ಮಾಡಾರಲ್ಲ. ಅದನ್ನ ನಾವು ಹೊಸದಾಗಿ ಇನಾಗ್ರೇಟ್ ಮಾಡ್ರ ಮುಜಿಯಾನ ಪಾಂಡ್ ಅಂತ ಕರೀತಾರೆ. ಹೆಂಗ್ ಕ್ವಶನ್ ಕೇಳಿರ್ತಾರಂದ್ರ ಮುಜಿಯಾನ ಪಾಂಡ್ ಅನ್ನೋದ ಯಾವ ಒಂದು ರಾಜಮನೆತನಕ್ಕೆ ಸಂಬಂಧಿಸಿತ್ತ ಹಿಂಗೆಲ್ಲರ ಕ್ವಶನ್ ಹಾಕಿದ್ದ ಅಂತೇಳಿ. ಪಲ್ಲವ ರಾಜಮನೆತನ ಇತ್ತಲ್ಲ ಅವ್ರಿಗೆ ಸಂಬಂಧಿಸಿತ್ತ. ಅವ್ರ ಕಾಲದಾಗ ಯೂಸ್ ಮಾಡ್ತಿದ್ರು ಅದನ್ನ. ಯಾಕಂದ್ರೆ ಕುಡಿಯುವ ನೀರಿನ ಸಲ್ಬಂಧ ಯೂಸ್ ಮಾಡ್ತಿರ್. ರೀಸೆಂಟ್ ಆಗಿ ಅದನ್ನ ಇನಾಗ್ರೇಟ್ ಎಲ್ಲಿ ಮಾಡ್ತಾರೆ ಅಂದ್ರೆ ಎಲ್ಲಿ ಮಾಡ್ತಾರೆ ಹೇಳ್ರಿ? ಆಪ್ಷನ್ ಕೊಡ್ತೀನಿ. ಪಾಂಡಿಚೇರಿ, ತಮಿಳ್ನಾಡ, ಪಾಂಡಿಚೇರಿ, ಕೇರಳ. ಪಾಂಡಿಚೇರಿ ಒಳಗೆ ಕೇರಳ, ಒಡಿಸ್ಸಾ ಎಲ್ಲಿ ಮಾಡ್ತಾರಂದ್ರೆ ಪಾಂಡಿಚೇರಿ ಒಳಗೆ. ನೆನಪಿಡು, ಪಾಂಡಿಚೇರಿದು ಗೊತ್ತಾತಲ್ಲ 4-5 ಕರೆಂಟ್ ಅಫೇರ್ಸ್ ಹೇಳಿನ ಪಾಂಡಿಚೇರಿ ಅದ್ರ ರಿಲೇಟೆಡ್ ನ್ಯೂಸ್ನಾಗ ಇದ್ದಿದ್ದು ಪಾಂಡಿಚೇರಿ ಬತ್ರ ಈ ಕರೆಂಟ್ ಅಫೇರ್ಸ್ ಬಂದ್ರೆ ಇದ್ರ ರಿಲೇಟೆಡ್ನಾಗ ಬರ್ತೈತೆ. ಅದ್ರ ಸಲ್ಬಂಧ ನೆನಪಿವೆ. ಮುಜಿಯಾನ ಪಾಂಡ್ ಎದ್ರ ಸಲ್ಬಂಧ ಇರ್ತೈತೆ ಅಂದ್ರೆ ಒಂದು ನೀರಿನ ಕೊಳ ಆಗ್ತೈತಿ. ನಾ ಹೆಂಗೆ ಕ್ವಶನ್ ಕೇಳಿದ, ರೀಸೆಂಟ್ ಆಗಿ ಪಲ್ಲವ ರಾಜಮನೆತನಕ್ಕೆ ಸಂಬಂಧಿಸಿದ ಮುಜಿಯಾನ ಪಾಂಡ್ ಅನ್ನೋದು ಅಥವಾ ಕೊಳನ್ನ ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡ್ತಾರ. ಅದನ್ನ ಯಾರು ಮಾಡ್ಯಾರ? ಪ್ರಧಾನ ಮಂತ್ರಿ ಅಮಿತ್ ಶಾ ಅಥವಾ ನಿರ್ಮಲಾ ಸೀತಾರಾಮನ್. ಇಂಥವು ಕ್ವಶನ್ ಕೇಳಿರ್ತಾರೆ. ಇಲ್ಲ ಇವು ಕ್ವಶನ್ ಸಿಲ್ಲಿ ಅನಿಸ್ತಾವ ಕಡೆ ಕ್ವಶನ್ ಡೈರೆಕ್ಟ್ ಕೇಳಿರ್ತಾರೆ. ಯಾರು ಇನಾಗ್ರೇಟ್ ಮಾಡ್ಯಾರ ಯಾರಿಲ್ಲ ಅಂತೇಳಿ. ಯಾರು ಮಾಡ್ತಾರಂದ್ರ ನಿರ್ಮಲಾ ಸೀತಾರಾಮನ್. ಎಲ್ಲಿ ಕಂಡು ಬರ್ತೈತ್ರಿ? ಪಾಂಡಿಚೇರಿ ಒಂದು 4 ಕರೆಂಟ್ ಅಫೇರ್ಸ್ ಹೇಳ್ರಿ ಇದನ್ನ ಬಿಟ್ಟು ನೋಡು ಬಂದು ಮ್ಯಾಲಿನ ಅಂದ್ರೆ. ಒಂದೇದು ಹೇಳ್ರಿ ಪಟ್ನ ಎನ್ ರಂಗಸ್ವಾಮಿ. ಒಂದೇದು ಎರಡನೇದು ಏನ 4 ಜಿಲ್ಲೆ. ನೆಕ್ಸ್ಟ್ ಎರಡನೇದು. ಮೂರನೇದು ರಾಷ್ಟ್ರಪತಿ. ಇವನ ಹೇಳ್ರ ಇಷ್ಟಿದು. ಪಾಂಡಿಚೇರಿದು ಹೇಳಿದ್ದಿಲ್ಲ. ಈ ರೀಸೆಂಟ್ ಆಗಿ ಕಾರೈಕಲ್ಲಿಗೆ ಡ್ಯಾನಿಶದಿಂದ ಒಂದು ಶಿಪ್ ಬರ್ತೈತೆ ಅಂತ ನೆನಪೈತಿ? ಈಗ ಯಾವ್ದು? ಒರೇಸುಂಡ. ಇದು ಎಲ್ಲಿ ಅಂದ್ರೆ ಪಾಂಡಿಚೇರಿ ಕಾರೈಕಲ್ಗೆ ಬಂದಿರ್ತೈತಲ್ಲ ತಮಿಳ್. ನಾ ಇನ್ನೊಮ್ಮೆ ಹೇಳತ್ತ ನೆನಪಿಟ್ಕೋರಿ. ಕಾರೈಕಲ್ ತಾನು ಮತ್ತೊಂದು ಪಾಂಡಿಚೇರಿ ಅತ್ತಾನಂದ್ರೆ ಹೇಳಿ. ಕಾರೈಕಲ್ ಅನ್ನೋದ ತಮಿಳ್ನಾಡಿನಾಗ ಕಂಡು ಬರ್ತೈತಿ. ಬಟ್ ಪಾಂಡಿಚೇರಿ ಒಂದು ಡಿಸ್ಟ್ರಿಕ್ಟ್. ನಾಳೆ ಎಲ್ಲರ ಕ್ವಶನ್ದಾಗ ಕನ್ಫ್ಯೂಸ್ ಆಗಬಾರ್ದತ್ ಹೇಳತ್ನ. ನಾಳೆ ಎಲ್ಲರ ತಮಿಳ್ನಾಡು ಡೈರೆಕ್ಟ್ ಕಾರೈಕಲ್ ಅತ್ ಕೊಟ್ಟರು ಹಾಕ್ಬರ್ರಿ. ಬಟ್ ತಮಿಳ್ನಾಡದಿಂದ ಓವರ್ಸೀನ್ ಆಗಂಗಿಲ್ಲ. ಯಾವ್ದಿಂದ ಆಪರೇಟ್ ಆಗಿರ್ತೈತೆ ಅಂದ್ರೆ ಪಾಂಡಿಚೇರಿ ಗವರ್ನರ್ ಇರುತ್ತಲ್ಲ ಅಥವಾ ಗವರ್ನ್ ಏನ್ ಮಾಡ್ತಿರ್ತಾರಲ್ಲ ಅವ್ರದಿಂದ ಆಪರೇಟ್ ಆಗಿರ್ತೈತಿ. ಯಾವ್ದಂದ್ರೆ ಕಾರೈಕಲ್ ಅಥವಾ ಡ್ಯಾನಿಶ್ ಅಥವಾ ಡೆನ್ಮಾರ್ಕ್ ದಿಂದ ಮೊದಲು ಬಂದಿದ್ದ ಹಡಗು ಯಾವ್ದಂದ್ರ ಒರೇಸುಂಡ ಆತಾರ. ಅದಕ್ಕೆ ಇಂಡಿಯಾದ ಯಾವ ಒಂದು ಇಲಾಖೆದವ್ರು ಹೆಲ್ಪ್ ಮಾಡತ್ತಾರ? ASI ಫುಲ್ ಫಾರ್ಮ್ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಈ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತೆ ಡೆನ್ಮಾರ್ಕ್ ಮ್ಯೂಸಿಯಂ ಮತ್ ಬರ್ತೈತಲ್ಲ ಇವ್ರು ಇಬ್ಬರು ಕೂಡ. ಡ್ಯಾನಿಶ್ ಅಂದ್ರೆ ಡೆನ್ಮಾರ್ಕ್ ದವ್ರು. ಅವ್ರ ಭಾಷೆನ ಡ್ಯಾನಿಶ್ ಹತ್ತೈತಿ. ಅವ್ರ ಇಬ್ಬರು ಕೂಡ ಏನ್ ಮಾಡತ್ತಾರ? ಮ್ಯೂಸಿಯಂ ಹೆಲ್ಪ್ ಮಾಡ್ಕೊಳತ್ತಾರ. ನೆನಪಿಟ್ಕೋರಿ ಯಾವ ಒಂದು ಸಿಪ್ ಅಂದ್ರ ಒರೇಸುಂಡ. ಈಗ ಹೇಳಿ ನೋಡು, ಜಗತ್ನಾಗ ಅತಿ ದೊಡ್ಡದ ನದಿ ಮೇಲಿಂದ ಸಿಪ್ ಯಾವ್ದೈತಿ? ಇಂಡಿಯಾ ಲಾಂಚ್ ಮಾಡಿರ್ತೈತಿ. ಜಗತ್ನಾಗ ಅತಿ ದೊಡ್ಡದು ವರ್ಲ್ಡ್ಸ್ ಲಾರ್ಜೆಸ್ಟ್ ನದಿ ಸಿಪ್ ಅಂತ ಕರೀತಾರ. ಮತ್ತೆ ಹೇಳ್ರಿ ನಾವು ನದಿ ಸಿಪ್ ಹೇಳತ್ನ ರಿವರ್ ಸಿಪ್ ಅಂತ ಹೇಳತ್ನ. ರಿವರ್ ಕ್ರೂಸ್ ಅಂತ ಕರೀತಾರೆ. ಯಾವ್ದು? MV ಗಂಗಾ ವಿಲಾಸ್. ನೆನಪೈತಲ್ಲಿ ಮಾಡಿದ್ರು. ಇವೆಲ್ಲ ಇಂಡಿಯಾದ ಮೊದಲು ಅಂದ್ರೆ ನೆನಪಿಟ್ಕೋರು. ಸ್ಟ್ರಾಟಜಿಕ್ದಾಗ ವರ್ಡ್ಸ್ ಫಸ್ಟ್ ಇದು. ವರ್ಡ್ಸ್ ದ ಲಾಂಗೆಸ್ಟ್ ರಿವರ್ ಮೇಲಿಂದ ಯಾವ್ದಂದ್ರೆ ರಿವರ್ ಕ್ರೂಸ್ ಅಂತ ಕರೀತಾರೆ ಅಂದ್ರೆ MV ಗಂಗಾ ವಿಲಾಸ್. ಎಲ್ಲಿಂದ ಎಲ್ಲಿಗೆ ಮಾಡ್ಬೇಕಂದಿದ್ರು? ವಾರಣಾಸಿ ಟು ದಿಬ್ರುಗಢ. ನೆನಪಿರ್ತೈತಲ್ಲ MV ಗಂಗಾ ವಿಲಾಸ್ ಬಂದ್ರೆ ವಾರಣಾಸಿ ಟು ದಿಬ್ರುಗಢ ಹೋಗತ್ರಿ ನದಿ ಮೇಲೆ. ಈಗ ಹೇಳ್ರಿ ನೋಡು, ಫಸ್ಟ್ ಏನಾದ್ರು ಕರೆಕ್ಟ್. ಫಸ್ಟ್ ಪೈಲ ಇಂಡಿಯಾದಾಗ ರಿವರ್ ಮೇಲೆ ಲೈಟ್ ಹೌಸ್ ಮಾಡ್ಯಾರ. ಯಾವ ರಿವರ್ ಮೇಲೆ ಮಾಡ್ಯಾರ? ಆಪ್ಷನ್ ಕೊಡ್ಲಿ. ಬ್ರಹ್ಮಪುತ್ರ, ಗಂಗಾ, ಬ್ರಹ್ಮಪುತ್ರ. ಲೈಟ್ ಹೌಸ್ ಅಂದ್ರೆ ಗೊತ್ತಾವ. ಲೈಟ್ ಹೌಸ್ ಇರ್ತಾವ ಎಲ್ಲ ಸಮುದ್ರ ತೀರದಾಗ. ಒಂದೊಂದು ಲೈಟ್ ಹೌಸ್ ಇರ್ತಾವ್ರಿ. ಗೋವಾಕ್ ಹೋದಾಗ ನೋಡಿರ್ತೀರಿ ಲೈಟ್ ಹೌಸ್ ಇರತ್ತೆ. ಎಲ್ಲಾ ಕಡೆ ಲೈಟ್ ಹೌಸ್ ಇರ್ತಾವ ಸಮುದ್ರ ತೀರ ಮೇಲೆ. ಯಾಕಾರ ಅಲ್ಲಿ ನಮ್ಮಲ್ಲಿ ಹೇಳಿದ್ವಿ ಇಂಟರ್ನಲ್ ವಾಟರ್ ರೀಸನ್ದಾಗ ಯಾವಾರ ಬಂದ್ರೆ ಅದನ್ನ ಡಿಟೆಕ್ಟ್ ಮಾಡೋ ಸಲ್ಬಂದ್ ಯಾವ ಇರ್ತೈತೆ ಅಂದ್ರೆ ಲೈಟ್ ಹೌಸ್ಗಳು ಇರ್ತಾವ. ಬಟ್ ರಿವರ್ ಮೇಲೆ ಲೈಟ್ ಹೌಸ್ಗಳು ಇರುದ ಕಡಿಮೆ. ಬಟ್ ರೀಸೆಂಟ್ ಆಗಿ ರಿವರ್ ಮೇಲೆ ಲೈಟ್ ಹೌಸ್ ಮಾಡತ್ತಾರ. ಎಲ್ಲಿ ಮಾಡ್ಯಾರ ಅಂದ್ರೆ ಬ್ರಹ್ಮಪುತ್ರ ರಿವರ್ ಮೇಲೆ. ನೆನಪಿಟ್ಕೋರಿ, ಬ್ರಹ್ಮಪುತ್ರ ರಿವರ್ ಮೇಲೆ ಏನ್ ಮಾಡತ್ತಾರ ಅಂದ್ರೆ ಲೈಟ್ ಹೌಸ್. ನೆಕ್ಸ್ಟ್ 5 ಡ್ರಗ್ಸ್ ಮುಕ್ತ ಕರ್ನಾಟಕ ಗುರಿ ಅಂತ ಮಾಡ್ಯಾರ ಅಂತ ಹೇಳಿದ್ದೆ. ಡ್ರಗ್ಸ್ ಮುಕ್ತ ಕರ್ನಾಟಕ ಗುರಿ ಮಾಡ್ಬೇಕಂತ ಯಾವಾಗ ಮಾಡ್ತಾರೆ ಹೇಳ್ರಿ? ಇದನ್ನ ಮಾದಕ ವಸ್ತು ವಿರೋಧಿ ದಿನ ಅಂತ ಆಚರಿಸ್ತಾರೆ. ಜೂನ್ದಾಗ ಜೂನ್ 25, 26, ಜೂನ್ 26ಕ ಮಾದಕ ವಸ್ತು ವಿರೋಧಿ ದಿನ ಅಂತ ಆಚರಿಸ್ತಾರೆ. ಇದು ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡಿದ್ರಿ. ಮಾದಕ ವಸ್ತು ವಿರೋಧಿ ದಿನ ಮಾಡ್ಬೇಕಾರ ಇಂಡಿಯಾದಾಗ ಕರ್ನಾಟಕದಾಗ ಏನ್ ಮಾಡಿ ಮಾದಕ ವಸ್ತು ಇದನ್ನ ಮಾದಕ ಮುಕ್ತ ಕರ್ನಾಟಕ ಅಥವಾ ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡ್ಬೇಕಂದ್ರೆ ಯಾವ ಇಯರ್ ಗುರಿ ಇಟ್ಟಾರ? 2028. 2 ಇನಿಷಿಯೇಟಿವ್ ತರ್ತಾರ ಹೊಸದಾಗಿ. ಯಾವ್ಯಾವ? ಆಪರೇಷನ್ ರೈಸ್ ಮತ್ತ ಬೇಡ ಬ್ರೋ ಆಪರೇಷನ್. ಇವು ಎರಡು ನೆನಪಿಟ್ಕೋರೆ. ಕ್ವಶನ್ ಹೆಂಗೆ ಕೇಳಿರ್ತಾರ ಅಂದ್ರೆ ಹೇಳಿಕೆ ಇವ್ನ ಹಾಕಿರ್ತಾರೆ, ತಳಗ ಆನ್ಸರ್ ಅತ್ತ, ಮ್ಯಾಲೆ ಏನಾರ ಕ್ವಶನ್ ಡಿಫ್ರೆಂಟ್ ಆಗಿ ಕೇಳಿರ್ತಾರ ಅಥವಾ ಕ್ವಶನ್ ಇದನ್ನ ಕೇಳಿ ಕೆಳಗೆ ಹೇಳಿಕೆ ಏನಾರ ಬೇರೆ ಹಾಕಿರ್ತಾರೆ. ಅದ್ರ ಸಲ ಮಂದಿ ನೆನಪಿಟ್ಕೋರಿ. 2 ಇನಿಷಿಯೇಟಿವ್ ತರ್ತಾರ. ಏನಂದ್ರ ಮಾದಕ ವಸ್ತು ಮುಕ್ತ ಕರ್ನಾಟಕ ಮಾಡ್ಬೇಕಂತ ಕರ್ನಾಟಕದ ಗುರಿ ಯಾವಾಗೈತೆ ಅಂದ್ರೆ 2028, 26, 27, 28 3 ವರ್ಷ 2 ವರ್ಷದಾಗ 28 ತನ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗ್ಬೇಕಂದ್ರೆ ಮೊನ್ನೆ ಅದು ಇದ್ರೊಳಗೆ ಹೇಳತ್ತಿದ್ರು ನೋಡ್ರಿ, ಯಾವ್ದೋ ಸ್ಪೀಚ್ ಒಳಗೆ ತಂಬಾಕ ಗುಟ್ಕಾನು ಬ್ಯಾನ್ ಮಾಡ್ಬಿಡ್ತೀವಿ ಎಲ್ಲರ ಇದನ್ನ ಮಾಡ್ರಿ ಅಂತೇಳಿ. ಅದ್ರ ಸಲ್ಮ DKC 2028 ಟಾರ್ಗೆಟ್ ಐತಿ. 2 ಇನಿಷಿಯೇಟಿವ್ ತರ್ತಾರೆ. ಯಾವ್ದಾರ ಆಪರೇಷನ್ ರೈಸ್ ಒಂದ ಇನ್ನೊಂದ ಬೇಡ ಬ್ರೋ. ಆಪರೇಷನ್ ರೈಸ್ ದಾಗ ರೈಸ್ ಫುಲ್ ಫಾರ್ಮ್ ಏನಂತ ಕೇಳ್ರ?
ಒಂದೇದ ರೆಫ್ಯೂಸ್ ನಿರಾಕರಣೆ ಮಾಡೋದು, ಡ್ರಗ್ಸ್ ಎಲ್ಲರ ಕೊಡಾಕ್ ಬಂದಿರ್ತೇಳಿ ಬ್ಯಾಡ ಬ್ಯಾಡ ಅನ್ನೋದು ಒಂದೇದ ರೆಫ್ಯೂಸ್. ಎರಡನೇದು ಇನ್ಫಾರ್ಮ್, ಯಾರ ಡ್ರಗ್ಸ್ ತಗೊಳತ್ತಿದ್ರ ಅಂತೇಳಿ ಗಪ್ ಕುಂಡ್ರಂಗಿಲ್ಲ, ಅವ್ರ ಬಗ್ಗೆ ಇನ್ಫಾರ್ಮ್ ಮಾಡ್ಬೇಕು, ಇವ್ರು ಡ್ರಗ್ಸ್ ಸೇವನೆ ಮಾಡತ್ತಾರ ಅಂತೇಳಿ ಇನ್ಫಾರ್ಮ್ ಮಾಡ್ಬೇಕು. ನೆಕ್ಸ್ಟ್ ಎಸ್ ಅಂದ್ರ ಸಪೋರ್ಟ್. ಈ ಸಪೋರ್ಟ್ ಹೆಂಗಂದ್ರ ಡ್ರಗ್ಸ್ ಮಾಡೋರಿಗೆ ಸಪೋರ್ಟ್ ಮಾಡೋದಲ್ಲ, ಮತ್ತ ಡ್ರಗ್ಸ್ ದಿಂದ ಅವ್ರ ಏನಾರ ಹೊರಗೆ ಬರ್ಬೇಕಂದಿರ್ತಾರ ಅಂತವ್ರಿಗೆ ಸಪೋರ್ಟ್ ಮಾಡೋದು. ಡ್ರಗ್ಸ್ ಮಾಡೋರಿಗೆ ತಂಬಾಕು ಕೊಡೋದು ಇದನ್ನ ಮಾಡೋದು ಅಲ್ಲ, ಡ್ರಗ್ಸ್ ದಿಂದ ಹೊರಗೆ ಬರ್ಬೇಕತ್ತಾರ, ಎಡಿಕ್ಷನ್ ಆಗಿರ್ತಾರಲ್ಲ ಅಂತವ್ರಿಗೆ ಸಪೋರ್ಟ್ ಮಾಡಕ ಸಪೋರ್ಟ್ ಎಸ್ ಆತ. ಇನ್ನೊಂದು ಯಾವ್ದು ಬರ್ತದೆ ರೈಸ್, ಈ ಅಂತೇಳಿ ಈ ಅಂದ್ರೆ ಎಂಪವರ್ ಸಬಲೀಕರಣಕ್ಕೆ ಅವ್ರಿಗೆ ಆದ್ಯತೆ ಕೊಡೋದು. ಇದೇ ಏನಂದ್ರೆ ಆಪರೇಷನ್ ರೈಸ್ ಇನಿಷಿಯೇಟಿವ್. ನೆನಪಿಟ್ಕೋ ಯಾವ್ದ್ರ ಸಲ ಅಂದ್ರೆ ಕರ್ನಾಟಕದ ಯಾವ ಇಯರ್ ತನ ಐತಂದ್ರ ಇದು ಬೇಡ ಬ್ರೋ ಅಂತ ಐತ್ಲ. ಇದೇನಂದ್ರೆ ಈ ಬೆಂಗಳೂರು ಟೈಪ್ ಮಾಡಿರಂತೆ ಅವ್ರು ಅದಕ್ಕೆ ಕೊಟ್ರ ಬೇಡ ಬ್ರೋ ಅಂತ ಮಾತಾಡ್ತಾರ ಅಂತೇಳಿ ಅವ್ರು ಅದನ್ನ ಕೊಟ್ರ. ಶಾಲಾ ಕಾಲೇಜ್ ಒಳಗೆ ಎಲ್ಲರ ಡ್ರಗ್ಸ್ ಮಾಡ್ತಿದ್ರ ಅಂತೇಳಿ ಅವ್ರಿಗೆ ಬೇಡ ಬೇಡ ಅನ್ಬೇಕತ್ತ, ಅದಕ್ಕೆ ಬೇಡ ಬ್ರೋ. ಆಪರೇಷನ್ ರೈಸ್ ಗೊತ್ತತ್ತಲ್ಲ ಯಾವ್ದಕ್ಕಂದ್ರ ಆಪರೇಷನ್ ರೈಸ್ ಎದ್ರ ಸಲ್ಮಂದ್ ಮಾಡ್ತಾರ ಕ್ವಶನ್ ಕೇಳಿರ್ತಾನೆ. ಎದ್ರ ಸಲ್ಮಂದ ಇವು ಕ್ವಶನ್ ಈ ಮಾದಕ ವಸ್ತು ನೆನಪಿಡ್ಲಿಕ್ಕತ್ತೇಳಿ ಆಪರೇಷನ್ ರೈಸ್ ಕೊಟ್ಟ ಕರ್ನಾಟಕ ಒಳಗ ಆರ್ಟಿಫಿಷಿಯಲ್ ಅಥವಾ ಕೃತಕ ಬುದ್ಧಿಮತ್ತೆಗೆ ಉತ್ತೇಜನ ಕೊಡಾಕ ಆಪರೇಷನ್ ರೈಸ್ ಮಾಡ್ಯಾರ, ಅಥವಾ ವ್ಯಸನ ಮುಕ್ತ ಮಾಡಾಕ ಹಿಂಗ ಕ್ವಶನ್ ಕೇಳಿರ್ತಾರ. ಕರೆ ಹಿಂಗ ಕ್ವಶನ್ ಆಗಿರ್ತಾವ, ಕನ್ಫ್ಯೂಸ್ ಆಕೋ. ಅದಕ್ಕೆ ಹೇಳತ್ನ ರೈಸ್ ಫುಲ್ ಫಾರ್ಮ್ ಗೊತ್ತಲ್ಲ. ಆರ್ ಅಂದ್ರ ರೆಫ್ಯೂಸ್, ಐ ಅಂದ್ರ ಇನ್ಫಾರ್ಮ್, ಎಸ್ ಅಂದ್ರ ಸಪೋರ್ಟ್, ಇ ಅಂದ್ರ ಎಂಪವರ್ಮೆಂಟ್. ಈಗ ಹೇಳ್ರಿ ನೋಡು ಈ ವರ್ಡ್ ದಾಗ ಎರಡು ಬರ್ತಾವ, ಒಂದು ಗೋಲ್ಡನ್ ಕ್ರೆಸೆಂಟ್, ಒಂದು ಗೋಲ್ಡನ್ ಟ್ರ್ಯಾಂಗಲ್ ಅಂತ ಬರ್ತಾವ. ಇವು ಎರಡು ಡ್ರಗ್ಸ್ ಸಲ್ಮಂದ ಅದಾವ. ಹೇಳ್ರಿ ನೋಡು ಗೋಲ್ಡನ್ ಟ್ರ್ಯಾಂಗಲ್ ಅಂದ್ರೆ ಟ್ರ್ಯಾಂಗಲ್ ಅಂದ್ರೆ 3 ಕಂಟ್ರಿ ಬರ್ಬೇಕು. ಗೋಲ್ಡನ್ ಟ್ರ್ಯಾಂಗಲ್ ಈ ಸೈಡ್ ಬರ್ತಾವ, ಹಿಂಟ್ ಕೊಟ್ಟಿನಿ 3 ಕಂಟ್ರಿ ಹೇಳಿ. ನಾ ಈ ಸೈಡ್ ಅಂದ್ರೆ ಪಾಕಿಸ್ತಾನ, ನಾ ಈ ಸೈಡ್ ಅಂತ ಹೇಳಿ. ಇಂಡಿಯಾದ ಈ ಸೈಡ್ ಯಾಕಡೆ ಬರ್ತದೆ, ಪಾಕಿಸ್ತಾನ ಈ ಸೈಡ್. ಗೋಲ್ಡನ್ ಟ್ರ್ಯಾಂಗಲ್ ಬೇರೆ, ಗೋಲ್ಡನ್ ಕ್ರೆಸೆಂಟ್ ಬೇರೆ. ಗೋಲ್ಡನ್ ಟ್ರ್ಯಾಂಗಲ್ ದಾಗ 3 ಕಂಟ್ರಿ ಈ ಸೈಡ್ ಯಾವ ಮಯನ್ಮಾರ, ಥೈಲ್ಯಾಂಡ್, ಲಾವೋಸ್ ವಿಯೆಟ್ನಾಮು ಕನ್ಸಿಡರ್. ಇವು ಎರಡು ಕನ್ಫ್ಯೂಸ್ ಆಗಬಾರ್ದು ಹೇಳ್ತೀನಿ. ಗೋಲ್ಡನ್ ಟ್ರ್ಯಾಂಗಲ್ ಅಂದ್ರೆ ಪೂರ್ವಕ್ಕೆ ಬರ್ತಾವ, ಗೋಲ್ಡನ್ ಕ್ರೆಸೆಂಟ್ ಅಂದ್ರೆ ಪಶ್ಚಿಮ ಬರ್ತಾವ. ಇವು ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ ಎರಡು ಕಡೆನೂ ಏನ್ ಮಾಡ್ತಾರಂದ್ರೆ ಒಪಿಯಂ ಅಥವಾ ಡ್ರಗ್ ನ ಇಲ್ಲಿಗಲ್ ಆಗಿ ಟ್ರಾಫಿಕಿಂಗ್ ಮಾಡ್ತಾರೆ. ಬಟ್ ಈ ಸೈಡ್ ಪರಕ್ ಏನಂದ್ರೆ ಇಲ್ಲಿ ಏನಂದ್ರೆ ಇವು 3 ಯಾವ್ದು ಹೇಳ್ರಿ ಗೋಲ್ಡನ್ ಕ್ರೆಸೆಂಟ್ ಅಂತ ಬಂದಾಗ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್. ಈ ಇರಾನ್ ಈಗ ನ್ಯೂಸ್ನಾಗ ಐತ್ಲ ಅದ್ರ ರಿಲೇಟೆಡ್ ಗೋಲ್ಡನ್ ಕ್ರೆಸೆಂಟ್ ಕೇಳ್ಬೋದು. ಇವು ಎರಡು ಟ್ರ್ಯಾಂಗಲ್ಗಳು ಡಿಫ್ರೆನ್ಸ್ ಏನಂದ್ರ ಈ ಕಡೆ ಗೋಲ್ಡನ್ ಟ್ರ್ಯಾಂಗಲ್ ಅಂತ ಬರ್ತೈತ್ಲ ನದಿ ಮೇಲೆ ಇದ್ದು ಅಂತೇಳಿ ರಿವರ್ ಕ್ರೂಸ್ನಾಗ ಹೋಗಿರ್ತಾರ. ಜಾಸ್ತಿ ಏನಂದ್ರ ಪಬ್ಬ ಬಾರ ಇರ್ತಾವತ್ತೇಳಿ ಡ್ರಗ್ ಸೇವನೆ ಮಾಡೋದು ಅಲ್ಲೇ. ಇಲ್ಲಿ ಅಂತೂ ನದಿಗಳು ಇಲ್ಲಿ ಎಲ್ಲರ ಪಾಕಿಸ್ತಾನ, ಇರಾನ್ ಮತ್ತು ಅಫ್ಘಾನಿಸ್ತಾನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಪ್ರೊಡಕ್ಷನ್ಗೆ ಆದ್ಯತೆ ಕೊಡ್ತಾರ, ಈ ಕಡೆ ಟ್ರಾಫಿಕಿಂಗ್ ಆದ್ಯತೆ ಕೊಡ್ತಾರ. ಮತ್ತೆ ಈ ಕಡೆ ಎಲ್ಲರ ಉತ್ಪಾದನೆ ಮಾಡಂಗಿಲ್ಲ ಅಲ್ಲಿ, ಇಲ್ಲಿ ಉತ್ಪಾದನೆ ಮಾಡ್ತಾರೆ, ಇಲ್ಲಿ ಟ್ರಾಫಿಕಿಂಗ್ ಮಾಡ್ತಿರ್ತಾರೆ. ಬಟ್ ಹಿಂಗ್ ಡೈರೆಕ್ಟ್ ಕೇಳಿರ್ತಾರ. ನಮ್ಮಲ್ಲಿ ಪಂಜಾಬ್ಗದು ಅಥವಾ ಉಡ್ತೆ ಪಂಜಾಬ್ ಅಂತ ಮೂವಿ ಬಂದಿತ್ತಲ್ಲ ಡ್ರಗ್ಸ್ ಸಂಬಂಧ, ಆ ಪಂಜಾಬ್ಗೆ ಅಥವಾ ಯಾವ್ದಾರ ಗುಜರಾತ್ ಡ್ರಗ್ಸ್ ಆಗುದ ಯಾವ ಒಂದು ಗೋಲ್ಡನ್ ಟ್ರ್ಯಾಂಗಲ್ ದಿಂದ ಆಕೈತೆ ಅಥವಾ ಗೋಲ್ಡನ್ ಕ್ರೆಸೆಂಟ್ ದಿಂದ ಆಕೈತೆ ಅಂದ್ರೆ ಇವತ್ರ ಹಿಂಟ್ ಮೇಲೆ ಹೇಳ್ಬೋದು ಯಾವ್ದು ಬರ್ತೈತಿ ಗೋಲ್ಡನ್ ಕ್ರೆಸೆಂಟ್. ಅದ್ರ ಸಂಬಂಧ ನೆನಪಿಟ್ಕೋ. ಈ ಸೈಡ್ ಬಂದಾಗ ಗೋಲ್ಡನ್ ಕ್ರೆಸೆಂಟ್. ಈ ಸ್ಟೇಟ್ಗಳು ಏನ್ ಬರ್ತಾವಲ್ಲ ಜಮ್ಮು ಕಾಶ್ಮೀರ್ ಡ್ರಗ್ಸ್ ಬಂದ್ರು ಎಲ್ಲಿಂದ ಬರ್ತದೆ ಅಂದ್ರೆ ಗೋಲ್ಡನ್ ಕ್ರೆಸೆಂಟ್ ದಿಂದ ಬರ್ತದೆ. ಯಾಕಂದ್ರೆ ಇಲ್ಲಿಂದ ತರಬೇಕಾಗ್ತದೆ, ಈ ಕಡೆ ನೇಪಾಳ ಬಿಡಂಗಿಲ್ಲ, ಈ ಕಡೆ ಚೀನಾ ಬಿಡಂಗಿಲ್ಲ, ಎಲ್ಲಿಂದ ಬರ್ಬೇಕು ಅವ್ರು ಹೌದಲ್ಲ. ಈ ಸೈಡ್ ದಿಂದ ಮಾಡ್ತಿರ್ತಾರೆ ನೋಡ್ರಿ, ಡ್ರೋನ್ ಮುಖಾಂತರ ಅಥವಾ ಪೈಪ್ ಮುಖಾಂತರ ಕಳಿಸ್ತಿರ್ತಾರೆ. ಯಾವ ಸೈಡ್ ಅಂದ್ರೆ ಈ ಸೈಡ್, ಅದಕ್ಕೆ ಗೋಲ್ಡನ್ ಕ್ರೆಸೆಂಟ್ ಅಂತ ಕರಿತೀವಿ. 3 ಕಂಟ್ರಿಗಳು ಬರ್ತಾವೆ ಯಾವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್. ನೆನಪಿಟ್ಕೋರ ಗೋಲ್ಡನ್ ಕ್ರೆಸೆಂಟ್, ಗೋಲ್ಡನ್ ಟ್ರ್ಯಾಂಗಲ್ ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ, ಎರಡು ಡಿಫ್ರೆಂಟ್ ಹೆಸರು ಕೊಟ್ಟಾರ. ಈ ಕಡೆ ಜಾಸ್ತಿ ಕೊಡೋದು ಯಾಕಂದ್ರೆ ಪ್ರೊಡಕ್ಷನ್ಗೆ ಆದ್ಯತೆ ಕೊಡ್ತಾರೆ. ಪ್ರೊಡಕ್ಷನ್ ಡಿಫಾಲ್ಟ್ ಗೊತ್ತಾಗತ್ತೆ. ಇದೆಲ್ಲ ಪೂರ್ತಿ ಲ್ಯಾಂಡ್ ಬೇಸ್ಡ್ ಏರಿಯಾ ಐತಿ. ಲ್ಯಾಂಡ್ ಮೇಲೆ ಜಾಸ್ತಿ ಮಾಡೋಕ್ಕಿಂತ ಎಲ್ಲ ಇರ್ತಾರೆ. ಗೋವಾಕ್ ಹೋಗ್ತಾರೆ ಎದ್ರಂದ್ರೆ ಸಮುದ್ರ ರಿವರ್ ಕ್ರೂಸ್ನಾಗ ಹೋಗ್ತಾರಲ್ಲ, ಡ್ರಗ್ಸ್ ಅದು ತಗೋಬೇಕು ಅಥವಾ ಕುಡಿಬೇಕಂದ್ರೆ ಎಲ್ಲಂದ್ರೆ ಸಮುದ್ರ ಒಳಗೆ ಹಾಕಿರ್ತದೆ, ಅದಕ್ಕೆ ಕಿಕ್ ಕೊಡ್ತೈತೆ ಅಂತೇಳಿ. ಆ ಟೈಪ್ ಈ ಕಡೆ ಐತಂದ್ರೆ ಮಯನ್ಮಾರ, ಲಾವೋಸ್, ವಿಯೆಟ್ನಾಮ ಅಥವಾ ಏನಿಗೂ ಬರ್ತಾವಲ್ಲ ಈ ಕಂಟ್ರಿ ಒಳಗೆ ಜಾಸ್ತಿ ಏನ್ ಮಾಡ್ತಾರೆ ಟ್ರಾಫಿಕಿಂಗ್ ಅಥವಾ ಸಿಂಥೆಟಿಕ್ ಡ್ರಗ್ಸ್ಗೆ ಆದ್ಯತೆ ಕೊಡೋದಂದ್ರೆ ಈ ಟೈಪ್. ಎರಡು ಗೊತ್ತಾದವಲ್ಲ ಗೋಲ್ಡನ್ ಟ್ರ್ಯಾಂಗಲ್, ಗೋಲ್ಡನ್ ಕ್ರೆಸೆಂಟ್. ಗೋಲ್ಡನ್ ಟ್ರ್ಯಾಂಗಲ್ ಅಂದ್ರೆ 3 ಕಂಟ್ರಿ ಮಯನ್ಮಾರ, ಲಾವೋಸ, ವಿಯೆಟ್ನಾಂ. ಇನ್ ಯಾವ್ದು ಹೇಳಿ ಗೋಲ್ಡನ್ ಕ್ರೆಸೆಂಟ್ ಯಾವ ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಇರಾನ್. ನೆನಪಿರ್ತಾವಲ್ಲ ಎರಡು. ಈಗ ಹೇಳ್ರಿ ನೋಡು ಕರ್ನಾಟಕದ ಗುರಿ ಯಾವ ಇಯರ್ ತನ ಐತಿ 2028. ಕರ್ನಾಟಕ ರೀಸೆಂಟ್ ಆಗಿ ಯಾವ ಉಪಕ್ರಮಗಳು ತಂದಾರ ಬೇಡ ಬ್ರೋ, ಅದೊಂದು ನೆನಪಿಡ್ತಾನೆ ಜಲ್ದಿ ಬೇಡ ಬ್ರೋ. ನೆಕ್ಸ್ಟ್ ಆಪರೇಷನ್ ರೈಸ್ ಫುಲ್ ಫಾರ್ಮ್ ಅಂದ್ರ ಹೇಳ್ರಿ ರೆಫ್ಯೂಸ್, ಯೂನಿಫಾರ್ಮ್, ಸಪೋರ್ಟ್, ಎಂಪವರ್ಮೆಂಟ್. ಹೊಳಮುಳ ಅನ್ರಿ ನೆನಪಿರ್ತಾವ. ರೆಫ್ಯೂಸ್, ಯೂನಿಫಾರ್ಮ್, ಸಪೋರ್ಟ್, ಎಂಪವರ್ಮೆಂಟ್. ಗೊತ್ತಾತಲ್ಲ. ಈಗ ಹೇಳ್ರಿ ನೋಡು ಇನ್ನೊಂದು ಕೇಳ್ತಾನೆ. ಈಗ ಬರೀ ಕರ್ನಾಟಕದ ಹೇಳಿದಲ್ಲ, ಇಂಡಿಯಾದು ಗುರಿ ಐತ್ರಿ. ಮೋದಿ ಬಂದ್ಮೇಲೆ ಅವ್ರು ಹೇಳ್ಯಾರ ನಶಾಮುಕ್ತ ಭಾರತ ಅಭಿಯಾನ ಅಥವಾ ಡ್ರಗ್ ಫ್ರೀ ಇಂಡಿಯಾ ಅಂತ ಮಾಡ್ಬೇಕಂದ್ರೆ ಈ ನಶಾಮುಕ್ತ ಭಾರತ ಅಭಿಯಾನ ಅಂತ ಇಂಡಿಯಾದಾಗ ಲಾಂಚ್ ಮಾಡ್ರಿ. ಇವೆಲ್ಲ ಪಂಜಾಬ್ದಾಗ ಅದು ಡ್ರಗ್ಸ್ ಡಿಟೆಕ್ಟ್ ಮಾಡತ್ತಾರ ಅಥವಾ ಇಡಿದವ್ರು ಮಾಡ್ತಿರ್ತಾರ ಗೊತ್ತಾನ. ಆಪರೇಷನ್ ವೀಡ್ ಔಟ್ ಅದು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಇಡಿ ಮಾಡ್ತಾ ಗೊತ್ತಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಎನ್ಫೋರ್ಸ್ಮೆಂಟ್ ಮಾಡ್ತಾರೆ. DRI ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ದವ್ರು ಮಾಡ್ತಿರ್ತಾರೆ. ವೀಡ್ ಔಟ್ ಅದು ಹೇಳಿದ್ ನೆನಪೈತಿ. ಬಾಂಬೆ ಏರ್ಪೋರ್ಟ್ದಾಗ, ಬೆಂಗಳೂರು ಏರ್ಪೋರ್ಟ್ದಾಗ ಡ್ರಗ್ಸ್ ಹಿಡಿತಿರ್ತಾರಲ್ಲ, ಇವ್ರು ಯಾವ್ದ್ರ ಮಾಡ್ತಾರಂದ್ರ ನಮ್ಮ ಕರ್ನಾಟಕ ಇನಿಷಿಯೇಟಿವ್ ಅಂಡರ್ ಮಾಡಲ್ಲ. ಸೆಂಟ್ರಲ್ ಒಂದೈತಿ ನಶಾಮುಕ್ತ ಭಾರತ್ ಅಭಿಯಾನ್. ಇದನ್ನ ಕೇಳ್ಯಾರ. ನಶಾಮುಕ್ತ ಭಾರತ್ ಅಭಿಯಾನ್ ಅನ್ನೋದ ಯಾವ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ತರ್ತಾರ. ಸ್ವಾತಂತ್ರ್ಯ ದಿನಾಚರಣೆ ಮಾಡೋದು ಆಗಸ್ಟ್ 15. ಮತ್ತೆ ಅದನ್ನ ಹೇಳ್ಬೇಡ್ರಿ ಯಾವ ಇಯರ್ದಾಗ 2010, 20
ಇಲ್ಲ ಯಾವ ಇಯರ್ದಾಗ ಅಂದ್ರೆ 2020 ಲಾಂಚ್ ಮಾಡಿದ್ 2020 ವಿಕಸಿತ್ ಭಾರತ್ 47 ತನ ಆಗತ್ತ ಅವತ್ರಾಗ ನಶಾಮುಕ್ತ ಭಾರತ್ ಅಭಿಯಾನ್ ಮಾಡ್ಬೇಕ ಇಯರ್ ನೆನಪಿಡ್ಲಿಕ್ಕೂ ನಡೀತೈತಿ ಬರೀ ಏನಂದ್ರ ನಶಾಮುಕ್ತ ಭಾರತ್ ಅಭಿಯಾನ್ ಇನಿಷಿಯೇಟಿವ್ ಎದಕ್ಕೆ ಐತತ್ ನೆನಪಿಡ್ಕೊ ನಶಾಮುಕ್ತ ಭಾರತ್ ಅಭಿಯಾನ್ ಎದಕ್ಕತ್ ಗೊತ್ತಾತಲ್ಲ ಎರಡು ಕಂಪೇರ್ ಮಾಡಿ ನಶಾಮುಕ್ತ ಭಾರತ್ ಇದು ಇನ್ನೊಂದು ಕ್ವಶನ್ ಕೇಳ ನಶಾಮುಕ್ತ ಭಾರತ್ ಅಭಿಯಾನ್ ಏನ್ ಕ್ವಶನ್ ಕೇಳ ಗೊತ್ತಾನ ಯಾವ ಮಿನಿಸ್ಟ್ರಿದವ್ರು ಇದು ನಶಾಮುಕ್ತ ಭಾರತ್ ಅಭಿಯಾನ್ ತರ್ತಾರಂದ ಆಪ್ಷನ್ ಕೊಡ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಅಂಡ್ ಹೆಲ್ತ್ ವೆಲ್ಫೇರ್ ಸೋಷಿಯಲ್ ಜಸ್ಟಿಸ್ ಅಂಡ್ ಇದು ಕ್ವಶನ್ ಡೈರೆಕ್ಟ್ ಕೇಳ ನೋಡ್ರಿ ಈಗ ಯಾಕಾರ ನಮ್ಮಲ್ಲಿ ಎಲ್ರ ಕರ್ನಾಟಕಕ್ಕೆ ಬಂದಾಗ ಮತ್ತೆ ಸೋಷಿಯಲ್ ಎಂಪವರ್ಮೆಂಟ್ ಅಂತ ನಮ್ಮಲ್ಲಿ ಮಾಡೋರು ಯಾರಂದ್ರ ಗೃಹ ಇಲಾಖೆ ಮತ್ತು ನಮ್ಮಲ್ಲಿ ಫ್ಯಾಮಿಲಿ ಹೆಲ್ತ್ ಕೇರ್ದವ್ರು ಮಾಡತ್ತಾರ ಇಲ್ಲಿ ಕರ್ನಾಟಕದಾಗ ಇನಿಷಿಯೇಟಿವ್ ಎರಡು ಕನ್ಫ್ಯೂಸ್ ಆಕ್ಕವ್ ನಶಾಮುಕ್ತ ಭಾರತ್ ಅಭಿಯಾನದಾಗ ಕ್ವಶನ್ ಕೇಳಿದ್ ನಶಾಮುಕ್ತ ಭಾರತ್ ಅಭಿಯಾನ ಯಾವ ಇಲಾಖೆ ಜಾರಿ ತರ್ತೈತೆ ಅಂದ್ರ ಯಾವ ಇಲಾಖೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆದವರ ಇಂಡಿಯಾದ ಸೆಂಟ್ರಲ್ದಾಗ ಅಥವಾ ಇಂಡಿಯಾದಿಂದ ಬರ್ತೇನೆ ಇದನ್ನ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ನಮ್ಮಲ್ಲಿ ಯಾಕೆ ಗೃಹ ಇಲಾಖೆ ಅಂದ್ರ ನಶಾ ಅಥವಾ ಡ್ರಗ್ಸ್ ಹಿಡಿಯೋರು ಯಾರು NDPS ಆಕ್ಟ್ ಹಾಕೋರು ಯಾರಂದ್ರೆ ಪೊಲೀಸರು ಬರೋದು ಯಾವ್ದಂದ್ರೆ ಗೃಹ ಇಲಾಖೆ ಅಂಡರ್ ಅದರಿಂದ ಏನಾರ ಕಾಸ್ ಆತತ್ತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಹೋಗಿರಲ್ಲ ಇವ್ರ ಜೋಡ ಎಲ್ಲ ಕೊಲಾಬ್ರೇಷನ್ ಐತಿ ಬಟ್ ನಮ್ಮಲ್ಲಿ ಸ್ಟೇಟ್ದಾಗ ಬರ್ತೇನೆ ಅಟ್ಟ ಗೃಹ ಇಲಾಖೆ ಸೆಂಟ್ರಲ್ದಾಗ ಬಂದ್ರೆ ಯಾರು ಮಾಡ್ತಾರಂದ್ರೆ ಡ್ರಗ್ ಫ್ರೀ ಇಂಡಿಯಾ ಅಥವಾ ನಶಾಮುಕ್ತ ಭಾರತ ಅಭಿಯಾನ ಸಾಮಾಜಿಕ ನ್ಯಾಯ ಮತ್ತು ಕ್ವಶನ್ ಕೇಳನಲ್ಲ ಅದ್ರ ಮೇಲೆ ಡೈರೆಕ್ಟ್ ಇರಾಡಿಕೇಟ್ ಕರೆಕ್ಟ್ ವಿಕಸಿತ್ ಭಾರತ್ 2047 ತನ ಲಾಂಚ್ ಮಾಡಿದ್ದು ಡೇಟ್ ನೆನಪಿಟ್ಕೋರಿ 20 ತನ ಆಗಸ್ಟ್ 15 ಮಾಡಿರ್ತಾರೆ ನಶಾಮುಕ್ತ ಭಾರತ್ ಅಭಿಯಾನ್ ಆ ಕ್ವಶನ್ ಕೇಳೇನಲ್ಲ ಮಿನಿಸ್ಟ್ರಿ ಮೇಲೆ ಡೈರೆಕ್ಟ್ ನೆಕ್ಸ್ಟ್ ಗೋಲ್ಡನ್ ಎಷ್ಟನೇ ನಂಬರ ಏನ ಅದೊಂದು ಹೆಲ್ಪ್ ಲೈನ್ ನಂಬರ್ ಹೇಳ್ರಿ ಯಾವ್ದೈತೆ ನೋಡು 1098 ತಪ್ಪು ಇದಕ್ಕೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ ನಶಾಮುಕ್ತ ಭಾರತ್ ಅಭಿಯಾನ್ ಬಂದ್ರೆ ಇದ್ರ ಸಂಬಂಧ ಸಪ್ರೇಟ್ ಆಗಿ ಡೆಡಿಕೇಟೆಡ್ ಆಗಿ ಟೋಲ್ ಫ್ರೀ ನಂಬರ್ ಇಲ್ಲ ಅದೇನೈತೆ ಅಂದ್ರೆ ನಿಮಾನ್ಸದವ್ರದ ಟೆಲಿಮನಸ್ ನಂಬರ್ ಐತಲ್ಲ 14416 ಅದನ್ನ ಇದಕ್ಕೆ ಏನಾತ ಹೇಳ್ರಿ ಇಲ್ಲೇ ಹೇಳ್ರಿ ಏನಾತ 1033 ಯಾವ್ದದ ಡ್ರಗ್ಸ್ 1933 ಡೆಡಿಕೇಟೆಡ್ ಆಗೈತೆ 144 ಅದು ರೋಡಿಂದ ಹೈವೇ ಯಾವ್ದು ಬರ್ತದೆ 1033 ಅನ್ನೋದು ಕರೆಕ್ಟ್ ಟೆಲಿಮನಸ್ 144 ಕರೆಕ್ಟ್ ಎರಡು ಟೋಲ್ ಫ್ರೀ ನಂಬರ್ ಬರ್ತಾವೆ 1933 ಬಟ್ 1933 ಬಂದ್ರೆ ಡೆಡಿಕೇಟೆಡ್ ಆಗಿ ಡ್ರಗ್ಸ್ ಸಂಬಂಧ ಐತಲ್ಲ ಆಮೇಲೆ 14416 ಬಂದ್ರೆ ಟೆಲಿಮನಸ್ ಆ ಟೆಲಿಮನಸ್ ಒಳಗೂ ಡ್ರಗ್ ಎಡಿಕ್ಷನ್ ಅಥವಾ ಎದ್ರ ಸಲ ಮೆಂಟಲಿ ಏನೋ ಬಂದ್ರೆ ಟೆಲಿಮನಸ್ ಮಾಡ್ತಾರೆ ಅದನ್ನ ಯಾರು ಮಾಡ್ತಾರೆ ಟೆಲಿಮನಸ್ ನಿಮ್ಮ ಸರ್ ಏನಾರ ಕನ್ಫ್ಯೂಸ್ ಆಗ್ತಾನೆ ಇನ್ನೊಂದು ಕೇಳ್ರಿ ಆದ್ರೆ ಮತ್ತೆ ನೀವು ಏನಾರ ಡಿಸ್ಟರ್ಬ್ ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅದಕ್ಕೆ ಗೊತ್ತಾತಲ್ಲ 1933 ಟೋಲ್ ಫ್ರೀ ನಂಬರ್ ಎದಕ್ಕೆ ಬರ್ತೈತೆ ಅಂದ್ರೆ ಡ್ರಗ್ ಫ್ರೀ ಇಂಡಿಯಾ ನಶಾಮುಕ್ತ ಭಾರತ್ ಅಭಿಯಾನ ಯಾವ ಇಯರ್ ಬೇಡ ಯಾವ ಇಯರ್ ತನ ಐತ್ರಿ ಡ್ರಗ್ ಫ್ರೀ ಇಂಡಿಯಾ ಮಾಡ್ಬೇಕಂದ್ರೆ 47 ತನ ಯಾವ ಮಿನಿಸ್ಟ್ರಿದವ್ರು ತರ್ತಾರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಕರ್ನಾಟಕದಾಗ ತಂದಿದ್ವಿ ಎರಡು ಇನಿಷಿಯೇಟಿವ್ ಯಾವತ್ತು ಕೇಳ್ರ ರೈಸ್ ಮತ್ತ ಬೇಡ ಬ್ರೋ ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಇದು ಕ್ವಶನ್ ಕೇಳ್ತೇನೆ ನೋಡ್ರಿ ರೀಸೆಂಟ್ ಆಗಿ ಫ್ರಾನ್ಸ್ ಒಳಗ ಹೈಯೆಸ್ಟ್ ಹೀಟ್ ವೇವ್ ಬರತೈತ್ರಿ ಹೀಟ್ ವೇವ್ ಅಂದ್ರೆ ಅಲ್ಲಿ ಏನಾರು ರೋಡ್ ಮೇಲೆ ತತ್ತಿ ಹೊಡೆದು ಹೋಗಿದ್ರು ಆಮ್ಲೆಟ್ ಆಗತೈತೆ ಅಲ್ಲಿ ಹೌದಾ ಕರೆ ಫ್ರಾನ್ಸ್ದಾಗ ಹೈಯೆಸ್ಟ್ ಹೀಟ್ ವೇವ್ ಬರತೈತಿ 40 ಮ್ಯಾಲ ಐತ್ರಿ ಹೈಯೆಸ್ಟ್ ಹೀಟ್ ವೇವ್ಗೆ ಪಬ್ಲಿಕ್ ಡೆತ್ಸ್ ಆಗ್ಯಾವ ಪಬ್ಲಿಕ್ ಅಂದ್ರೆ ಸಾರ್ವಜನಿಕರ ಸಾವು ಜಾಸ್ತಿ ಆಗತ್ತವ ಇದು ಯಾವ ಒಂದು ಎಫೆಕ್ಟ್ ದಿಂದ ಆಪ್ಷನ್ ಕೊಡ್ತೀನಿ ಎಲ್ನಿನೋ ಎಫೆಕ್ಟ್ ಲಾನಿನೋ ಎಫೆಕ್ಟ್ ಒಮೆಗಾ ಎಫೆಕ್ಟ್ ಬೆಂಕಿ ಎಲ್ನಿನೋ ಅಂತ ಬರ್ತದೆ ಅದಕ್ಕೆ ಹೇಳಿದ್ನೆ ಯಾವ್ದ್ರ ಎಫೆಕ್ಟ್ ಹೇಳ್ರಿ ಒಮೆಗಾ ಈ ಒಮೆಗಾದ ಹೇಳ್ತೇನೆ ನೋಡ್ರಿ ಎಲ್ನಿನೋ ಒಮೆಗಾಕ ಡಿಫ್ರೆನ್ಸ್ ಏನಂದ್ರೆ ಎಲ್ನಿನೋ ಅನ್ನೋದು ಯಾವ ಒಂದು ಸಾಗರದಾಗ ಹಾಕಿರ್ತೈತಿ ಪೆಸಿಫಿಕ್ ಸಾಗರದಾಗ ಆಗೋದು ಯಾವ್ದಂದ್ರೆ ಎಲ್ನಿನೋ ಲಾನಿನೋ ಬರ್ತೇಳಿ ಪೆಸಿಫಿಕ್ ಸಾಗರದಿಂದ ಇದರಿಂದ ಏನಾಕತ್ತೆ ಅಂದ್ರೆ ನಮ್ಮಲ್ಲಿ ಏನಂದ್ರೆ ಇದು ರೇನ್ ಅಥವಾ ಮಳಿದ ಏನಂದ್ರೆ ಕ್ರೈಸಿಸ್ ಇಂಡಿಯಾ ಮೇಲೆ ಎಫೆಕ್ಟ್ ಆಗೈತೆ ಕರೆಕ್ಟಾ ಬಟ್ ಇದೇನಂದ್ರೆ ಫ್ರಾನ್ಸ್ ಒಳಗೆ ಹೀಟ್ ವೇವ್ಗೆ ಇದಕ್ಕೆ ಏನು ಸಂಬಂಧ ಬರಂಗಿಲ್ಲ ಫ್ರಾನ್ಸ್ ವೇವ್ ಒಮೆಗಾ ಬ್ಲಾಕ್ ಅಂತ ಕರೀತಾರೆ ಆ ಒಮೆಗಾ ಬ್ಲಾಕ್ ಯಾಕತ್ತಾರ ಅದನ್ನ ಹೇಳ್ತೇನೆ ನೋಡ್ರಿ ನಾವು ಕೇಳ್ಬೋದು ಇದು ಯಾವ್ದ್ರಿಂದ ಇಲ್ಲಿ ಫ್ರಾನ್ಸ್ ಒಳಗೆ ರೀಸೆಂಟ್ ಆಗಿ ಪಬ್ಲಿಕ್ ಹೆಲ್ತ್ ಅಥವಾ ಹೀಟ್ ವೇವ್ ಜಾಸ್ತಿ ಆಗೈತೆ ಅಂದ್ರೆ ನಮ್ಮಲ್ಲಿ ಜಟ್ ಸ್ಟ್ರೀಮ್ಸ್ ಅಂತ ಬರ್ತಾವ ಗೊತ್ತೈತಲ್ಲ ಕೊರಿಲಿಸ್ ಎಫೆಕ್ಟ್ ಅಂತ ಕರಿತೈತಿ ಕೊರಾಲಿಸ್ ಎಫೆಕ್ಟ್ ಅಂತ ಕರಿತೀವಲ್ಲ ಕೊರಾಲಿಸ್ ಎಫೆಕ್ಟ್ ಆಗ ಉತ್ತರದಾಗ ಯಾಕಡೆ ತಿರುಗ್ತಾವ ವಿಂಡ್ಗಳು ರೈಟ್ ಸೈಡ್ ದಕ್ಷಿಣದಾಗ ಈಗ ಜಟ್ ಸ್ಟ್ರೀಮ್ ಅಂತ ಬರ್ತಾವ ಅಂತೇಳಿ ಈ ಜಟ್ ಸ್ಟ್ರೀಮ್ ಅನ್ನೋದೇನಂದ್ರೆ ಟ್ರೋಪೋಸ್ಪಿಯರ್ ಅಂತ ಇರ್ತೈತಿಲ್ಲ ನಮ್ಮಲ್ಲಿ ಪರಿವರ್ತನಾ ಮಂಡಲ ಅಂತ ಕರಿತಾರಲ್ಲ ಅಲ್ಲಿ ಜಟ್ ಸ್ಟ್ರೀಮ್ಸ್ ಅಂತ ಹೋಗಿರ್ತಾವ ಇವು ಜಟ್ ಸ್ಟ್ರೀಮ್ ಯಾಕಂದ್ರೆ ಇವು ಗಾಳಿ ಹೆಂಗ್ ಹೋಗಿರ್ತಾವಲ್ಲ ಅದರಿಂದ ಏನಾಕಿರ್ತದೆ ಅಂದ್ರೆ ಜಟ್ ಸ್ಟ್ರೀಮ್ ಮೇಲೆ ವಿಮಾನಗಳು ಕಳಿಸ್ಬೇಕು ಬ್ಯಾಡ ಅಥವಾ ವೆದರ್ ಹೆಂಗ್ ಹಾಕಿರ್ತೈತೆ ಅದನ್ನೆಲ್ಲ ಡಿಟೆಕ್ಟ್ ಮಾಡ್ತಿರ್ತಾರ್ರಿ ಈ ಜಟ್ ಸ್ಟ್ರೀಮ್ ದಿಂದ ವಾಯು ಕರೆಕ್ಟ್ ಹೋಗಿರ್ತೈತಿ ಒಂದ್ ಕಡೆಯಿಂದ ಹೀಟ್ ತಗೋತೈತಿ ಒಂದ್ ಕಡೆ ತಂಪ್ ಮಾಡ್ತೈತಿ ಮತ್ತೆ ಅದನ್ನ ಕೋಲ್ಡ್ ಆಕತಿ ಹಿಂಗ್ ಪ್ರೊಸೆಸ್ ಇರ್ತೈತಿ ಒಮೆಗಾ ಬ್ಲಾಕ್ ಅಂತ ಯಾಕೆ ಕರಿತಾರ ಅಂದ್ರೆ ಒಮೆಗಾ ಚಿಹ್ನೆ ಹಿಂಗ್ ಬರ್ತೈತಲ್ಲ ಗೊತ್ತೈತಲ್ಲ ಒಮೆಗಾ ಅಂದ್ರೆ ಹಿಂಗ ಬರೀತಾರಲ್ಲ ಆ ಒಮೆಗಾ ಬ್ಲಾಕ್ ಯಾಕಂದ್ರ
ಹೀಟ್ ವೇವ್ ಏನ್ ಬರ್ತಿರ್ತೈತಲ್ಲ ಈ ಜೆಟ್ ಸ್ಟ್ರೀಮ್ ಹೀಟ್ ಏನಿರ್ತೈತಲ್ಲ ಅದನ್ನ ಬ್ಲಾಕ್ ಮಾಡಿರ್ತೈತಿ ಇದು ಒಮೆಗಾ ಅನ್ನೋದು. ಹಿಂಗ್ ಹೀಟ್ ಬಂದಿದ್ದ ನಡು ಹೋಗಿ ಸಿಕ್ಕೊಂಡಿರ್ತೈತ್ರಿ. ಒಮೆಗಾ ಅಂತ ಬಂದಾಗ ಹಿಂಗ್ ಬರ್ತೈತಿ, ಇಲ್ಲಿ ನಡು ಏನ್ ಹೀಟ್ ಇರ್ತೈತಲ್ಲ ಅದು ಬ್ಲಾಕ್ ಆಗೈತಿ. ಅದ್ರ ಸಲ್ಮಂದ್ ಏನಂದ್ರ ಯುರೋಪ ಮತ್ತೆ ಈಸ್ಟರ್ನ್ ಕಂಟ್ರಿಗಳು ಏನಿರ್ತಾವಲ್ಲ, ಈಗ ನೋಡ್ರಿ ಒಮೆಗಾ ಹಿಂಗ್ ಇಂಡಿಯಾದ ಮ್ಯಾಲ ಮ್ಯಾಪ್ ಹಾಕ್ರಿ ನೀವು ಜಗತ್ತಿನ ಮ್ಯಾಪ್ ಮೇಲೆ, ಅವಾಗ ಹಾಕಿದಾಗ ಯುರೋಪ್ ಕಂಟ್ರಿಗಳ ಮೇಲೆ ಹೆಂಗಂದ್ರೆ ಹಿಂಗ್ ಚಂದ್ರಾಮ್ ಬರ್ತೈತಲ್ಲ, ಅರ್ಧ ಚಂದ್ರಾಮ್ ಅಂದ್ರೆ ಒಳಗೆ ಏನ್ ಹೀಟ್ ಬಂದಿರ್ತೈತಲ್ಲ ಆ ಹೀಟ್ ಅಲ್ಲೇ ಬ್ಲಾಕ್ ಆತತ್ತೇಳಿ. ಹೀಟ್ ಬ್ಲಾಕ್ ಎಲ್ರ ಆತತ್ತೇಳಿ ಅಲ್ಲಿ ತಳಗ ಇದ್ದಿದ್ದು ಆಟೋಮೆಟಿಕ್ ಇಂಪ್ಯಾಕ್ಟ್ ಆಗಬೇಕಲ್ಲ, ಅದಕ್ಕೆ ಸಲ್ಮಂದ ಯುರೋಪ್ ಕಂಟ್ರಿ ಮತ್ತೆ ಈಸ್ಟರ್ನ್ ಕಂಟ್ರಿ ಮೇಲೆಲ್ಲ ಬ್ಲಾಕ್ ಮಾಡೈತಿ. ಈ ಒಮೆಗಾ ಬ್ಲಾಕ್ ಮೇಲೆ ಕೇಳ್ತಿರ್ತಾರೆ ಡೈರೆಕ್ಟ್. ಏನ್ ಕೇಳ್ತಾರ ಅಂದ್ರೆ ಒಮೆಗಾ ಬ್ಲಾಕ್ ಯಾವ ಒಂದು ಓಷಿಯನ್ ಮೇಲೆ ಅಥವಾ ಯಾವ ಒಂದು ಖಂಡಗಳ ಮೇಲೆ ಇಫೆಕ್ಟ್ ಆಕತಿ ಅಥವಾ ಯುರೋಪ್ ಖಂಡ ಮೇಲೆ ಎಫೆಕ್ಟ್ ಆಕತಿ. ಒಮೆಗಾ ಯಾಕೆ ಹೆಸರು ಕೊಡ್ತಾರೆ? ಒಮೆಗಾ ಚಿಹ್ನೆ ಹಿಂಗ ಬರ್ತದೆ, ನೆನಪೈತಲ್ಲ ಒಮೆಗಾ ಚಿಹ್ನೆ ಅಂತ. ಅದಕ್ಕೆ ಹೋಮ ನಾ ಓಮ್ ಅಂತ ಹೇಳತ್ ನಾನು ಜಿಗ್ಜಾಕ್ ಹಿಂಗ ನಾ ಹಿಂಗ ಹೇಳತ್ ನಾ ಬರೇ ಹಿಂಗ ಒಮೆಗಾ ಅಂತ ಬರ್ತೈತಲ್ಲ, ಹಿಂಗ್ ಬ್ಲಾಕ್ ಮಾಡಿದ್ರೆ ಹಿಂಗ ಅರ್ಧ ಚಂದ್ರಮ ಹಿಂಗ ಬರ್ತೈತಲ್ಲ ಒಮೆಗಾ ಅಂತ, ಕರೆಕ್ಟಾ? ಆ ಚಿಹ್ನೆ ಒಳಗೆ ಅದನ್ನ ಕೇಳತ್. ಅರ್ಧ ಚಂದ್ರಮ ಏನ್ ಬಂದಿರ್ತದೆ ಅದ್ರೊಳಗೆ ಹೀಟ್ ಬ್ಲಾಕ್ ಮಾಡಿರ್ತೈತಿ. ಈ ಜೆಟ್ ಸ್ಟ್ರೀಮ್ ಎಫೆಕ್ಟ್ ನೋಡ್ರಿ, ನೆನಪಿಟ್ಕೋ. ಜೆಟ್ ಸ್ಟ್ರೀಮ್ಸ್ ಅಂತ ಕೇಳಿರ್ತಾನೆ. ಜೆಟ್ ಸ್ಟ್ರೀಮ್ ಎಲ್ಲಿ? ಜೆಟ್ ಸ್ಟ್ರೀಮ್ ನಾರ್ದರ್ನ್ ಸ್ಪಿಯರ್ದಾಗ ಅಷ್ಟಾಕೋ, ಸದರ್ನ್ ಸ್ಪಿಯರ್ದಾಗ ಹಾಕಿರ್ತಾವ. ಕ್ವಶನ್ ಏನ್ ಕೇಳಂಗ್ ಗೊತ್ತಾನ? ಜೆಟ್ ಸ್ಟ್ರೀಮ್ ಅನ್ನೋದ ಓನ್ಲಿ ಇದನ್ನ ಉತ್ತರ ಏನಂತಾರಕ್ಕ ಪೋಲ್ಗೆ, ನಾರ್ದರ್ನ್ ಹೆಮಿಸ್ಪಿಯರ್ ದಕ್ಷಿಣ ಉತ್ತರ ದ್ರವ ಮತ್ತು ದಕ್ಷಿಣ ದ್ರವದಾಗ ಅಷ್ಟಾಕೋ ಅಥವಾ ಉತ್ತರ ದ್ರವದಾಗ ಅಷ್ಟಾಕೋ ಅಂತ ಕೇಳ್ರ. ಇದು ತಪ್ಪು. ಎದಕ್ಕಂದ್ರೆ ಕ್ವಶನ್ ಕೇಳಿರ್ತಾನೆ, ಉತ್ತರ ದ್ರವ ಮತ್ತು ದಕ್ಷಿಣ ದ್ರವ ಎರಡೂ ಕಡೆ ಜೆಟ್ ಸ್ಟ್ರೀಮ್ ಎಫೆಕ್ಟ್ ಇರ್ತದೆ, ನೆನಪಿಟ್ಕೋ. ಜೆಟ್ ಸ್ಟ್ರೀಮ್ ಅಂದ್ರೆ ಗಾಳಿಗಳತ್ ನೆನಪಿಟ್ಕೋ. ಈ ಗಾಳಿ ಏನಾಕಿರ್ತದೆ ಒಂದ್ ಕಡೆ ಕೋಲ್ಡ್ ಬತ್ತತೀನಿ, ಈಗ ಸಮುದ್ರ ಮೇಲೆ ಟೆಂಪರೇಚರ್ ಜಾಸ್ತಿ ಬಂದಿತ್ತು ಅಲ್ಲಿ ಹೀಟ್ ತೋದೈತಿ, ಮುಂದೋಗಿ ಎಲ್ಲರ ಕೋಲ್ ಬತ್ತತೀನಿ ಅದನ್ನ ತೋತದ. ಹಿಂಗ್ ಸ್ಟೇಟ್ ಯಾವ ಕಂಟ್ರಿ ಮೇಲೆ ಗಾಳಿ ಬಿಟ್ಕೋತ ಹೋಗಿರ್ತದೆ. ಈಗ ಒಮೆಗಾ ಬ್ಲಾಕ್ ಏನ್ ಮಾಡತ್ತಾರೆ, ಹಿಂಗ್ ಅರ್ಧ ಚಂದ್ರ ಮತ್ತೆ ಹೇಳಿದಿಲ್ಲ ಅಲ್ಲಿ ನಡು ಬಂದಿದ್ದು ಹೀಟ್ ಟ್ರ್ಯಾಪ್ ಆಗೈತೆ. ಆ ಹೀಟ್ ಟ್ರ್ಯಾಪ್ ಆಗಿದ್ದಕ್ಕೆ ಏನಾಗೈತೆ ಅಂದ್ರೆ ಯುರೋಪ್ ಮೇಲೆ ಅಥವಾ ಫ್ರಾನ್ಸ್ ಮೇಲೆ ಈಗ ಪಬ್ಲಿಕ್ ಹೆಲ್ತ್ ಇದನ್ನ ಮಾಡ್ಯಾರ ನೋಡ್ರಿ, ಹೈಯೆಸ್ಟ್ ಡೆತ್ ಆಗತ್ತೋ. ಅದ್ರ ಸಲ ಡೈರೆಕ್ಟ್ ಕೇಳ್ಬೋದು, ನಾಳೆ ಎಲ್ಲರ ಎಲ್ಲಿನೋ ಹಾಕಿ ಬಂದಿರಿ, ಬರೀ ಎಲ್ಲಿನೋ ಬತ್ತೇಳಿ ಪೆಸಿಫಿಕ್ ಓಷನ್ ದಿಂದ ಯಾರ ಮೇಲೆ ಎಫೆಕ್ಟ್ ಬೀಳತೈತೆ ಅಂದ್ರೆ ಇಂಡಿಯಾ ಮೇಲೆ ಎಫೆಕ್ಟ್ ಬಿದ್ದೈತಿ. ಯಾಕಂದ್ರೆ ರೇನ್ ಕಡಿಮೆ ಆಕತ್. ನಮ್ಮ ಎಲ್ಲರ ಪೆಸಿಫಿಕ್ ಒಳಗೆ ಬಂದಾಗ ಎಲ್ಲಿನೋ ಬಂದ್ರೆ ಏನಾಕತ್ತಂದ್ರೆ ಮಳಿ ಕಡಿಮೆ ಆಕತ್, ಲಾನಿನೋ ಎಲ್ಲರ ಬತ್ರ ಮಳಿ ಜಾಸ್ತಿ ಆಕತ್. ಉಲ್ಟಾ ಗೊತ್ತಾತ. ಈಗ ಹೇಳ್ರಿ ನೋಡು, ಇಂಡಿಯಾದಾಗ ಇಂಡಿಯನ್ ಓಷಿಯನ್ದಾಗೂ ಒಂದು ಹಿಂಗ ಸೇಮ್ ಎಲ್ಲಿನೋ ಲಾನಿನೋ ಎಫೆಕ್ಟ್ ಆಕತ್ ಅಥವಾ ಇಂಡಿಯನ್ ನೀನೋ ಅಂತ ಕರೀತಾರೆ. ಯಾವ್ದು ಕರೀತಾರೆ? ಇಂಡಿಯನ್. ಇದು ಕೇಳ್ಯಾನ, ಇಂಡಿಯನ್ ಓಷಿಯನ್ ಡೈಪೋಲ್ ಅಂತ ಹೇಳಿದ್ ನೆನಪೈತಲ್ಲ. ಈ ಇಂಡಿಯನ್ ಓಷಿಯನ್ ಡೈಪೋಲ್ ಆದಾಗ ಇಂಡಿಯಾದಾಗ ಮಳಿ ಚಲೋ ಆಗ್ಬೇಕಾರೆ ಯಾವ್ದು ಇಂಡಿಯನ್ ಓಷಿಯನ್ ಡೈಪೋಲ್ ಇರ್ಬೇಕು? 3 ಅಂತ ಹೇಳಿ, ಪಾಸಿಟಿವ್ ನೆಗೆಟಿವ್ ನ್ಯೂಟ್ರಲ್ ಯಾವ್ದಿದ್ರೆ ನಮಗೆ ಇಂಡಿಯಾಕ್ಕೆ ಚಲೋ? ಪಾಸಿಟಿವ್. ನೆನಪಿಡ್ಬೇಕು. ಅಕಸ್ಮಾತ್ ಇನ್ ಕೇಸ್ ಈಗ ಎಲ್ಲಿನೋ ಎಫೆಕ್ಟ್ ಆಗತ್ತೈತೆ, ಅದ್ರ ಮೇಲೆ IMD ದವ್ರು ರಿಸರ್ಚ್ ಮಾಡತ್ತಾರ. ಎಲ್ಲಿನೋ ಎಫೆಕ್ಟ್ ಈಗ ಜುಲೈದಾಗೂ ಏನಂದ್ರೆ ಮಳಿ ಜಾಸ್ತಿ ಆಗೋ ಮಳಿ ಕಡಿಮೆ ಆಗೋ ಚಾನ್ಸಸ್ ಐತೆ ಅನ್ನತ್ತಾರಲ್ಲ. ಅದ್ರ ಮೇಲೆ ಏನ್ ಕೇಳ್ಬೋದ್ರ, ಎಲ್ಲಿನೋ ಎಫೆಕ್ಟ್ ನ ಕಡಿಮೆ ಮಾಡ್ಬೇಕಾರ ಇಂಡಿಯನ್ ಓಷಿಯನ್ ಡೈಪೋಲ್ ಪಾಸಿಟಿವ್ದಾಗ ಸೂಪರ್ ಇರ್ಬೇಕು, ಯಾವ್ದು ನೆಗೆಟಿವ್ದಾಗ ಸೂಪರ್ ಇರ್ಬೇಕು ಅಂತ ಕೇಳ್ತಾನೆ. ಏನ್ ಹೇಳ್ರಿ? ಯಾವ್ದ? ಪಾಸಿಟಿವ್. ಇದು ಯಾಕಾರ ಅಪ್ಲೈ ಮಾಡಿ ಕ್ವಶನ್ ಕೇಳ್ರೆ ಇವ ಅದಕ್ಕೆ ಇಂಡಿಯನ್ ಓಷಿಯನ್ ಡೈಪೋಲ್ದಾಗ 3 ಬರ್ತಾವ. ಒಂದು ಪಾಸಿಟಿವ್, ಒಂದು ನೆಗೆಟಿವ್, ಇನ್ನೊಂದು ಏನಂದ್ರೆ ನ್ಯೂಟ್ರಲ್ ಇದ್ದಾಗ ನಮ್ದು ಏನಿಗೆ ಎಲ್ಲಿನೋ ಲಾನಿನೋ ಎಫೆಕ್ಟ್ ಆಗಿರ್ತದೆ ಕಂಟಿನ್ಯೂ ಅದ್ರದ್ದು ಏನ್ ಎಫೆಕ್ಟ್ ಇರ್ತದೆ ಅದ ಬೀಳ್ತದೆ. ಅಕಸ್ಮಾತ್ ಇನ್ ಕೇಸ್ ನಮ್ಮಲ್ಲಿ ಪಾಸಿಟಿವ್ ಇಂಡಿಯನ್ ಓಷಿಯನ್ ಡೈಪೋಲ ಜಾಸ್ತಿ ಇತ್ತೇಳಿ ಅವಾಗ ಸೂಪರ್ ಪಾಸಿಟಿವ್ ಇಂಡಿಯನ್ ಓಷಿಯನ್ ಡೈಪೋಲ ಇತ್ತೇಳಿ ಎಲ್ಲಿನೋ ಎಫೆಕ್ಟ್ ಏನು ಬೀಳಂಗಿಲ್ಲ ಇಂಡಿಯಾ ಮೇಲೆ. ಯಾಕಂದ್ರೆ ಇಂಡಿಯಾ ಮೇಲೆ ಕರೆಕ್ಟ್ ಏನ್ ಮಳಿ ಆಗ್ಬೇಕಲ್ಲ ಅಷ್ಟು ಮಳಿ ಹಾಕಿರ್ತದೆ. ಇವು ಎರಡು ನೆನಪಿಟ್ಕೋರಿ. ಇಂಡಿಯನ್ ಓಷಿಯನ್ ಡೈಪೋಲ ಬಂದ್ರೆ ಇಂಡಿಯನ್ ಮಹಾಸಾಗರದಾಗ ಅಷ್ಟ ಬರ್ತದೆ, ಅಥವಾ ಎಲ್ಲಿನೋ ಲಾನಿನೋ ಬಂದ್ರೆ ಎಲ್ಲಿ ಬರ್ತಾವ ಅಂದ್ರೆ ಪೆಸಿಫಿಕ್ ಬಿಟ್ಟು ಯಾವ್ದಕ್ಕೆ ಇದನ್ನ ಓಷನ್ ಹಾಕಿರತ್ತೇಳಿ ಅದನ್ನ ಡೈರೆಕ್ಟ್ ಕ್ವಶನ್ ನ ಎಲಿಮಿನೇಟ್ ಮಾಡ್ಬೋದು. ಒಮೆಗಾದ ಎಲ್ಲಿ ಅಂತ ಹೇಳಿ ಮತ್ತೆ ಅದನ್ನ ಹೇಳಿಲ್ಲ ಅನ್ಬೇಡ. ಈಗ ಮೊದಲು ಏನ್ ಮಾಡತ್ತಾರ, ಸಮುದ್ರ ವಿಮಾನ ನಿಲ್ದಾಣ ಅಂತ ಮಾಡತ್ತಾರ್ರಿ ಭಾರತದಾಗ. ಮೊದಲ ಸಮುದ್ರ ವಿಮಾನ ನಿಲ್ದಾಣ ಎಲ್ಲಿ ಮಾಡತ್ತಾರ? ಭಾರತದಾಗ ಮೊದಲ ಅಂತ ಹೇಳಿ ಸ್ಟ್ಯಾಟಿಕ್ ಜಿಕೆದಾಗ ಕೇಳ್ತಾರ. ಆಪ್ಷನ್ ಕೊಡ್ಲಿ, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ. ಎಲ್ಲಿ? ಮಹಾರಾಷ್ಟ್ರದಾಗ. ವೆರಿ ಗುಡ್. ಮಹಾರಾಷ್ಟ್ರದಾಗ ಎಲ್ಲಿ? ಆಪ್ಷನ್ ಅದ ಯಾವ್ದ? ಪಾಲ್ಘರ್ ಜಿಲ್ಲೆ, ಪಾಲ್ಘರ್ ಡಿಸ್ಟಿಕ್. ಇವು ಎರಡು ಹೆಂಗ್ ಕೇಳಿರ್ತಾರ ಗೊತ್ತಾ? ರೀಸೆಂಟ್ ಆಗಿ ಪಾಲ್ಘರ್ ಡಿಸ್ಟಿಕ್ ಅಥವಾ ಕೋರೆ ಬೀಚ್ ಅಂತ ಬರ್ತೈತಿ. ಯಾವ ಸ್ಟೇಟ್ನಾಗ ಕಂಡು? ಈಗ ಹೆಂಗ ಇದನ್ನ ಹೇಳ್ರಿ ನೋಡು, ಯಾವ್ದ ಬಾಗಾ ಬೀಚ್ ಎಲ್ಲಿ ಕಂಡು ಬರ್ತೈತಿ? ನೋಡ್ ಪಟ್ನ ಬರ್ತಾವ. ಈಗ ಹೆಂಗ್ ಬಾಗಾ ಬೀಚ್ ಹೆಂಗ್ ಗೋವಾದಾಗ ನೆನಪು ಬರ್ತೈತಿಲ್ಲ, ಸೇಮ್ ಕೋರೆ ಬೀಚ್ ಅಂತ ನೆನಪಿಟ್ಕೋರಿ. ಇದು ಸ್ಟ್ಯಾಟಿಕ್ ಜಿಕೆದಾಗ ಫಿಕ್ಸ್ ಇದ್ದಂಗೆ ಇದು. ಯಾಕಂದ್ರೆ ಯಾವಾಗ ಬೇಕಾದ್ ಕೇಳ್ಬೋದು. ಭಾರತದಾಗ ಆಫ್ಶೋರ್ ಏರ್ಪೋರ್ಟ್ ಅಂತ ಕೇಳ್ಬೋದು, ಅಥವಾ ಸಮುದ್ರ ವಿಮಾನ ನಿಲ್ದಾಣ ಅಂದ್ರೆ ಏನ ಪ್ರೆಸೆಂಟ್ ಎಲ್ಲ ಭೂಮಿ ಮೇಲೆ ವಿಮಾನ ನಿಲ್ದಾಣಗಳು ಅದಾವಲ್ಲ, ಬಟ್ ಇದು ಸಮುದ್ರದಾಗ ಮಾಡತ್ತಾರ್ರಿ. ಸಮುದ್ರದಾಗ ಹೆಂಗ್ ಬ್ರಿಡ್ಜ್ ಮಾಡತ್ತಾರಲ್ಲ, ಈ ಬ್ರಿಡ್ಜ್ ಇಂದ ಅಪ್ಗ್ರೇಡೇಷನ್ ಏನ್ ಮಾಡತ್ತಾರ ಅಂದ್ರ ಅಲ್ಲಿಂದ ರೋಡ್ ಕನೆಕ್ಟಿವಿಟಿ ಇರ್ತದೆ. ಸಮುದ್ರದಾಗ ಯಾಕೆ ಮಾಡತ್ತಾರ್ರಿ? ಜಾಗ ಸಿಗ್ಲಿಲ್ಲ ಅನ್ನತ್ತಲ್ಲ. ಎದರ್ ಸಲ್ಮನ್ ಸಮುದ್ರದಾಗ ಮಾಡತ್ತಾರ ಅಂದ್ರೆ ನಡು ಎಲ್ಲರ ಓಷಿಯನ್ ಪ್ಲೇಸಸ್ ಖಾಲಿ ಇರ್ತೈತಲ್ಲ, ಅಲ್ಲಿ ಮಾಡ್ಕೊಂಡ್ರೆ ಏನ್ ಮಾಡ್ಬೋದ್ರ, ಭೂಮಿ ಮೇಲೆ ಅಟ್ಯಾಕ್ ಮಾಡಿದಾಗ ಅಥವಾ ಎಲ್ಲರ ನಮ್ಮ ಹೋದು ಅಂತೇಳಿ ಅಲ್ಲಾರ ಬ್ಯಾಕಪ್ ಬೇಸ್ ಇಟ್ಕೋಬಹುದು. ಮತ್ತೆ ಅಲ್ಲೇ ಅಟ್ಯಾಕ್ ಮಾಡ್ರೆ ಇಲ್ಲಿ ಬರ್ಬೋದು. ಅದ್ರ ಸಲ ಮತ್ತೆ ಅಲ್ಲೇ ಅಟ್ಯಾಕ್ ಮಾಡ್ರೆ ಏನತ್ತಲ್ಲ. ಎರಡು ಕಡೆ ಮಾಡ್ಬೇಕಂತ ಮಾಡತ್ತಾರ. ಸಮುದ್ರದ ಎಲ್ಲಿ ಮಾಡತ್ತಾರ ಅಥವಾ ಸಮುದ್ರ ವಿಮಾನ ನಿಲ್ದಾಣ ಎಲ್ಲಿ ಮಾಡತ್ತಾರ ಅಂದ್ರ ಮಹಾರಾಷ್ಟ್ರದಾಗ. ನೆನಪಿಟ್ಕೋರು. ಕೋರೆ ಬೀಚ್ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಮಹಾರಾಷ್ಟ್ರದಾಗ. ಡೈರೆಕ್ಟ್ ಹೆಸರು ಕೇಳ್ಬೋದು, ಕೋರೆ ಬೀಚ್ ಅಂತ ನೆನಪಿಟ್ಕೋರು. ಬಾಗಾ ಬೀಚ್ ಹಂಗ ನೆನಪಿಟ್ಟಿಲ್ಲ, ಹಂಗ ಕೋರೆ ಬೀಚ್ ಎಲ್ಲಿ ಬರ್ತದೆ? ಕೋರೆ ಬೀಚ್ ಮಹಾರಾಷ್ಟ್ರದಾಗ. ಈಗ ಹೇಳಿ ನೋಡು, ಮಹಾರಾಷ್ಟ್ರದಿಂದ ರೀಸೆಂಟ್ ಆಗಿ 5 ಬ್ಲೂ ಫ್ಲಾಗ್ ಬೀಚಸ್ ಅಕ್ಕವ. ಯಾವ? ಶ್ರೀವರ್ಧನ್, ಕರೆಕ್ಟ್. ಶಿವ, ನಾಗ
ಶಿವಾನಾಗ ನೆಕ್ಸ್ಟ್ ಲಾಡ್ಗರ ಗುಹಾಗರ್ ನೆಕ್ಸ್ಟ್ 5ನೇದು ಪಾರ್ನಾಕ್ ನೆನಪಿರ್ತಾವಲ್ಲ ಪಾರ್ನಾಕ ಈ ಶಿವನಾಗ ನೆನಪಿರ್ತಾರಲ್ಲ ಶಿವನಾಗ ಶಿವನ್ ಕೊಳ್ಳಾಗ ನಾಗ ಇರ್ತೈತಲ್ಲ ಶಿವನಾಗ ಆಮೇಲೆ ಗುಹೆ ಒಳಗೆ ಲಾರ್ಡ್ ಹತ್ ನೆನಪಿಟ್ಕೋರಿ ಗುಹಾಗರ ಲಾಡ್ಗರ್ ಇನ್ನೊಂದು ಲಾಸ್ಟ್ ಉಳಿದ ಪಾರ್ನಾಕ್ ಪ್ರೆಸೆಂಟ್ ಎಷ್ಟು ನ್ಯೂ ಫ್ಲಾಗ್ ಬೀಚಸ್ 18 ಕರ್ನಾಟಕದಾಗ ಎಷ್ಟು ಅದಾವ 2 ಯಾವ ವೆರಿ ಗುಡ್ ಥ್ಯಾಂಕ್ ಯು ನೆಕ್ಸ್ಟ್ ಇದೆ ರೀಸೆಂಟ್ ಇದು ಕ್ವಶನ್ ಮಾಡಿ ಹೇಳಿದ್ವಿ ನಾವು 0 FIR ಅಂದ್ರೆ ಗೊತ್ತೈತಲ್ಲ 0 FIR ಈಗ ಹೇಳ್ರಿ ನರೇಂದ್ರ ಮೋದಿ ರೀಸೆಂಟ್ ಆಗಿ ಏನ್ ಮಾಡಂದ್ರೆ ಸೈಬರ್ ಅಟ್ಯಾಕ್ಗಳಿಗೆ 0 FIR ಮಾಡ್ಬೋದೋ ಇಲ್ಲೋ ಸೈಬರ್ ಅಟ್ಯಾಕ್ ಆಗಿರ್ತೈತೆ ಅಥವಾ ಸೈಬರ್ ಫ್ರಾಡ್ ಆಗಿರ್ತೈತೆ ಅಥವಾ ನಿಮ್ಮ ರೊಕ್ಕ ಎಲ್ಲರ ಒಂದು 10,000 5,000 ಹೊಡೆದಿರ್ತಾರತ್ತೋ ಅದಕ್ಕೆ 0 FIR ಮಾಡ್ಬೋದೋ ಇಲ್ಲೋ ಯಾವ್ದಾ ಪ್ರೆಸೆಂಟ್ ಇಲ್ಲ ನೆನಪಿಟ್ಕೋರಿ ಪ್ರೆಸೆಂಟ್ ಯಾವ್ದಾರ ಸ್ಟೇಷನ್ಗೆ ಹೋದಿರುತ್ತೆ ಅದು ಕಾಗ್ನಿಸಿಬಲ್ ಅಫೆನ್ಸ್ ಕರೆಕ್ಟ್ ಐತಿ ಬಟ್ 0 FIR ತೊಕ್ಕಿರಲ್ಲ ಎಲ್ಲರ ಸೈಬರ್ ಫ್ರಾಡ್ ಆಗಿರ್ತೈತಿಲ್ಲ ನಿಮ್ಮ ಲಿಮಿಟ್ ಯಾವ್ದು ಇರ್ತೈತಿಲ್ಲ ಆ ಲಿಮಿಟ್ನಾಗ ಸ್ಟೇಷನ್ ಕೊಡಿರ್ತಾ ಪ್ರೆಸೆಂಟ್ ಅತ್ತಾವ ಬಟ್ ಅದನ್ನ ಏನು ಹೇಳಂದ್ರೆ ಅದು ಆಕ್ಚುಲಿ ಏನಂದ್ರೆ 0 FIR ಪ್ರಕಾರ ಅಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ನಾನ್ ಕಾಗ್ನಿಸಬಲ್ ಹೇಳಿದ್ನಲ್ಲ ಕಾಗ್ನಿಸಬಲ್ ಅಫೆನ್ಸ್ ಏನಂದ್ರೆ ಗಂಭೀರ ಪ್ರಕರಣಗಳು ಅಥವಾ ಗಂಭೀರ ಅಪರಾಧಗಳು ಏನ್ ಮಾಡಿರ್ತಾರಲ್ಲ ಅವಕ್ಕೆ ಕಾಗ್ನಿಸಬಲ್ ಅಂತ ಕರಿತೀವಿ ಇವಕ್ಕೆ ಏನಂದ್ರೆ ಡೈರೆಕ್ಟ್ FIR ಮಾಡಿ ಅದು FIR ಮಾಡಿ ಇನ್ಫಾರ್ಮೇಶನ್ ಅಂತ ಹೇಳಿಲ್ಲ ಇದು ಸಾರಿ ಏನಂದಿದ್ನ ಇನ್ವೆಸ್ಟಿಗೇಷನ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಕರೀತಾರೆ FIR ಅಂದ್ರೆ ನೆನಪಿಟ್ಕೋರಿ 0 FIR ಅಂತ ಐತಲ್ಲ ಇದು ಕಾಗ್ನಿಸಬಲ್ ಅಫೆನ್ಸ್ಗೆ ಇತ್ತು ಸೈಬರ್ ಫ್ರಾಡ್ ಅನ್ನೋದು ಏನಂದ್ರೆ ಕಾಗ್ನಿಸಬಲ್ ಅಫೆನ್ಸ್ ಬಟ್ ಈಗ ಪ್ರೆಸೆಂಟ್ ಸ್ಟೇಷನ್ ಒಳಗ ಅಥವಾ ಪೊಲೀಸ್ ಸ್ಟೇಷನ್ದಾಗ ಯಾರ ಕಂಪ್ಲೇಂಟ್ ಕೊಟ್ಟಾಗ ಹೋಗಿ ಗೊತ್ತಿರ್ತದೆ ಯಾವ ಒಂದು ಜುರಿಸ್ಡಿಕ್ಷನ್ ಅಥವಾ ಯಾವ ಒಂದು ವ್ಯಾಪ್ತಿ ಒಳಗಾಗಿರ್ತೈತಿಲ್ಲ ಆದ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡತ್ತಾರ ಬಟ್ ರೀಸೆಂಟ್ ಆಗಿ ನರೇಂದ್ರ ಮೋದಿ ಏನ್ ಹೇಳ್ಯಾರಂದ್ರೆ ಪರ್ಟಿಕ್ಯುಲರ್ಲಿ ಪ್ರತಿಯೊಂದು ಸ್ಟೇಟ್ಗಳನ್ನ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಏನಂದ್ರೆ 0 FIR ಎಲ್ಲೇ ಸೈಬರ್ ಫ್ರಾಡ್ ಅಂತ ಹೇಳಿ ಈಗ ನಮ್ದು ಯಾರೋ ಹುಡುಗರು ಬೆಂಗಳೂರಾಗಿದ್ದ ಅವ್ರು ಸೈಬರ್ ಅಪರಾಧ ನಾವು ಇಲ್ಲಿ ಧಾರವಾಡದಾಗ FIR ಮಾಡಿಸ್ಬೋದು 0 FIR ಪ್ರಕರಣ ಯಾವ್ದು ಹೇಳಿದ್ನ ಹೇಳ್ರಿ ನೋಡು ಪ್ರಕರಣ ಕೇಳ್ರೆ ಕಮಿಟಿ ಹೇಳ್ತೀನಿ ಪ್ರಕರಣ ಲಲಿತಾ ಕುಮಾರ್ ವರ್ಸಸ್ ಆಂಧ್ರ ಪ್ರದೇಶ್ ಪ್ರಕರಣ ಕಮಿಟಿ ಯಾವ್ದಂದ್ರೆ JS ವರ್ಮಾ ಎರಡು ನೆನ್ಪಿಡ ಸಾರಿ ಉತ್ತರ ಪ್ರದೇಶ ಲಲಿತಾ ಕುಮಾರ್ ವರ್ಸಸ್ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ್ ಲಲಿತಾ ಕುಮಾರಿ ವರ್ಸಸ್ ಆಂಧ್ರ ಪ್ರದೇಶ್ ಪ್ರಕರಣ ಅಂತ ಬರ್ತದೆ ಸುಪ್ರೀಂ ಕೋರ್ಟ್ ಪ್ರಕರಣ ಬಂದ್ರೆ ಲಲಿತಾ ಕುಮಾರಿ ಬಟ್ ಎಲ್ರ ಅದು ಯಾವ್ದಾರ ಕಮಿಟಿ ರೆಕಮೆಂಡ್ ಮಾಡಿದ್ದು ಯಾವ್ದಂದ್ರ JS ವರ್ಮಾ ಕಮಿಟಿ ನೆನಪದವಲ್ 0 FIR ಯಾವ್ದಕ್ ಮಾಡ್ತಾರಂದ್ರೆ ಕಾಗ್ನಿಸಬಲ್ ಅಫೆನ್ಸ್ಗೆ ಅಷ್ಟ ಮಾಡ್ತಿರ್ತಾರ್ರಿ FIR ಫುಲ್ ಫಾರ್ಮ್ ಅಂತ ಕೇಳ್ರ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತ ಕರೀತಾರೆ ಇವು 0 FIR ರೀಸೆಂಟ್ ಆಗಿ ನರೇಂದ್ರ ಮೋದಿ ಹೇಳ್ಯಾರ ಕೇಳ್ಬೋದು ಅಥವಾ 0 FIR ಯಾವ್ದಕ್ ಬರ್ತೈತಿ ಯಾವ್ದಕ್ಕಿಲ್ಲ ಏನ್ ಬೇಕಾ ಕೊಟ್ರೆ ಇದ ಬರ್ಬೇಕು ನೆನಪಿಟ್ಕೋ ಕಾಗ್ನಿಸಬಲ್ ಅಫೆನ್ಸ್ಗೆ ಅಷ್ಟ 0 FIR ಮಾಡ್ತಾರೆ ಉಳ್ಕಿದಕ್ಕ ಬರಂಗಿಲ್ಲ ಯಾವ ಕಮಿಟಿ ರೆಕಮೆಂಡ್ ಮಾಡ್ತಿದ್ರ JS ವರ್ಮಾ ಇನ್ನೊಂದು ಯಾವ್ದಕ್ಕೆ JS ವರ್ಮಾ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಫಂಡಮೆಂಟಲ್ ಡ್ಯೂಟೀಸ್ ಇನ್ನೊಂದು ಕಮಿಟಿ ಬರ್ತದೆ ಸರ್ದಾರ್ ಸ್ವರ್ಣ ಸಿಂಗ್ ಎರಡು ನೆನಪಿಟ್ಕೋ ಸರ್ದಾರ್ ಸ್ವರ್ಣ ಸಿಂಗ್ ಏನ್ ಹೇಳ್ತೈತೆ ಅಂದ್ರೆ ಕಮಿಟಿ ರೆಕಮೆಂಡ್ ಮಾಡಿರ್ತೈತಿ ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳು ಇರಬೇಕಂತ ಹೇಳಿ ಬಟ್ JS ವರ್ಮಾ ಕಮಿಟಿ ಏನ್ ಮಾಡ್ತದೆ ಗೊತ್ತಾ ಅದು ಜಸ್ಟಿಸೇಬಲ್ ಪರಿಶೀಲನೆ ಮಾಡ್ತದೆ ಇವು ನ್ಯಾಯಸಮ್ಮತವಾಗಿ ನ್ಯಾಯಸಮ್ಮತ ಇಲ್ಲೋ ಅಂತ ಪರಿಶೀಲನೆ ಮಾಡಕ್ಕೆ ಯಾವ್ದಂದ್ರೆ JS ವರ್ಮಾ ಎರಡಕ್ಕೂ ನೆನಪಿರ್ತೈತಲ್ಲ 0 FIR ರೀಸೆಂಟ್ ಆಗಿ 0 FIR ಯಾವ್ದಕ್ಕಂದ್ರೆ ಸೈಬರ್ ಅಟ್ಯಾಕ್ ಸಲ್ಮನ್ ಏನ್ ಹಾಕಿರ್ತಲ್ಲ ಸೈಬರ್ ಅಟ್ಯಾಕ್ ಸಲ್ಮನ್ ತುರ್ತು ಸಂಖ್ಯೆ ಯಾವ್ದೈತಿ ಯಾವ್ದ 1930 ಓಕೆ ಇದು ರೀಸೆಂಟ್ ಆಗಿ ಈಗ ಶಾಲೆಯೊಳಗ ಮಕ್ಕಳು ಮೊಬೈಲ್ದಿಂದ ಗೀಳಾಗೈತಿ ಅಥವಾ ಮೊಬೈಲ್ಗೆ ಅಡಿಕ್ಷನ್ ಐತಿಲ್ಲ ಅದನ್ನ ಬಿಡ್ಸಾಕ ಕರ್ನಾಟಕ ಸರ್ಕಾರ ಒಂದು ಹೊಸ ಇನಿಷಿಯೇಟಿವ್ ತಂದೈತಿ ಯಾವ ತಂದೆ ಆಪ್ಷನ್ ಕೊಡ್ಲಿ ಮೊಬೈಲ್ ಬಿಡಿ ಪುಸ್ತಕ ಇಡಿ ಮೊಬೈಲ್ ಬಿಡಿ ಆಟ ಆಡಿ ಹಿಂಗೆ ಇರ್ತಾವ ಹೇಳಿ ಯಾವ್ದ ಮೊಬೈಲ್ ಬಿಡಿ ಮೊಬೈಲ್ ಬಿಡಿ ಪುಸ್ತಕ ಇಡಿ ಉಲ್ಟಾ ಹೇಳ ಮತ್ತೆ ಇಲ್ಲಲ್ಲ ಐದು ನೆನಪಿಟ್ಕೊ ಕೇಳ್ತಾರ ಕ್ವಶನ್ ಹೆಂಗ್ ಕೇಳಿರ್ತಾರ ಹೇಳಿಕೆ ಏನ್ ಹಾಕಿರ್ತಾರ ಮೊಬೈಲ್ ಬಿಡಿ ಆಟ ಆಡಿ ಮೊಬೈಲ್ ಬಿಡಿ ಪುಸ್ತಕ ಇಡಿ ಹಿಂಗ ಏನ್ರ ಕೊಟ್ಟಿರ್ತಾರ ಅಥವಾ ಮೊಬೈಲ್ ಬಿಡಿ ಟಿವಿ ನೋಡಿ ಹಿಂಗ ಏನ್ರ ಕೊಟ್ಟಿರ್ತೇಳಿ ಯಾವ್ದ್ರ ಸಲ ಮೊಬೈಲ್ ಬಿಡಿ ಟಿವಿ ನೋಡಿ ಅಂತ ಪುಸ್ತಕ ಇಡಿ ಅಂತ ರೀಸೆಂಟ್ ಆಗಿ ಇನಿಷಿಯೇಟಿವ್ ಅದಕ್ಕೆ ತಂದ್ರ ಮೊಬೈಲ್ ಗೀಳಿನಿಂದ ಹುಡುಗರನ್ನ ತೆಗಿಬೇಕಂತ ತಂದಾರ ಈಗ ಅದರ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತೇನೆ ರೀ ಕರ್ನಾಟಕ ಬಜೆಟ್ ಸಿದ್ದರಾಮಯ್ಯ ಅವ್ರು ಮಂಡನೆ ಮಾಡಿದ್ರಲ್ಲ ಆ ಟೈಮ್ನಾಗ ಯಾವ ವಯಸ್ಸಿನ ಹುಡುಗರಿಗೆ ಸಾಮಾಜಿಕ ಮಾಧ್ಯಮಗಳನ್ನ ಅಥವಾ ಮೊಬೈಲ್ ಬಂದ್ ಮಾಡ್ಯಾರ 16 14 15 ಬೆಂಕಿ ಅಷ್ಟ 16 ಏಜ್ ಪರ್ಟಿಕ್ಯುಲರ್ ನೆನಪಿಟ್ಕೋರಿ 16 ಏಜ್ಗಿಂತ ಕೆಳಗಿನವ್ರು ಏನಿರ್ತಾರಲ್ಲ ಅವ್ರು ಏನಂದ್ರ ಸಾಮಾಜಿಕ ಮಾಧ್ಯಮಗಳನ್ನ ಬಳಕೆ ಮಾಡಂಗಿಲ್ಲ ಅಂತ ಹೇಳಿದ್ರೆ ನೆನಪಿಟ್ಕೋರಿ ಕರ್ನಾಟಕ ಬಜೆಟ್ನಾಗ ಡಿಕ್ಲೇರ್ ಮಾಡ್ಯಾರ ಏಜ್ ಕೊಟ್ಟಿರ್ತಾರ ಅದ್ರ ಸಲ್ಮಂದ್ ಹೇಳತ್ನ ರಿವಿಷನ್ ಮಾಡಿಸ್ಬಿಡ್ನು ಏನು ಆಸ್ಟ್ರೇಲಿಯಾ 15 ಕರೆಕ್ಟ್ ಹಂಗೆ ಬೇರೆ ಮಾಡೋ ಮತ್ತು 16 ಮಾಡೈತೆ 17 ಮಾಡೈತೆ ನೋಡಿ ಯಾವ್ದಾರು ಒಂದು ಹೇಳ್ಬೇಡ ಇರ್ಲಿ ಎಲ್ಲಿಂದ ರಿವಿಷನ್ ಮಾಡಿಸ್ಲಿ ಸಾಕಾ ಡಿಸೆಂಬರ ಇನ್ನು 20 ನಿಮಿಷ ಕರೆಕ್ಟ್ ಎಕ್ಸಾಮ್ ಮುಗಿಯಂತ ಜನವರಿಗೆ 10 ಬರ್ತಾನಲ್ಲಿ ಬಿಡು ಬಿಡು ಇದೇ ಹೇಳ್ರಿ ಸಂಶೋಧಕ ಆಗ್ರಹ ಮತ್ತೆ ಇನ್ನೊಂದು ಯಾವ್ದು ನ್ಯೂಸ್ನಾಗ ಇತ್ತಂದ್ರೆ ರೀಸೆಂಟ್ ಆಗಿ ದುನಗಿರಿ ನ್ಯೂಸ್ನಾಗ ಇತ್ತಲ್ಲ ಇವ್ನು ಎಲ್ಲಿ ಕಮಿಷನ್ ಮಾಡ್ತಾರೆ ಇಂಡಿಯನ್ ನೇವಿಗೆ ಕಲ್ಕತ್ತಾದಾಗ ಇವು 3 ಯಾವ್ಯಾವ ಕ್ಲಾಸ್ ಬರ್ತಾವ ಹೇಳ್ರಿ ನೋಡು ಸಂಶೋಧಕ ಕ್ಲಾಸ್ ಯಾವ್ದ್ರ ಸಂಬಂಧ ಐತಿ ಅದ ಸಂದಾಯ ಕ್ಲಾಸ್ ಅಂತ ಬರ್ತದೆ ಎದ್ರ ಸಂಬಂಧ ಇವು
ಸರ್ವೆ ವೆಸಲ್, ಪೆಟ್ರೋಲಿಂಗ್ ವೆಸಲ್, ಸಬ್ಮರೀನ್. ಸರ್ವೆ ವೆಸಲ್ ನೆನಪೈತಲ್ಲ, ಅದನ್ನ ಸಂಶೋಧಕ ಕೇಳ್ರ ರೀಸೆಂಟ್ ಆಗಿ ಯಾವ್ದು ಮಾಡ್ರ ಅಂದ್ರೆ ಸಂಶೋಧಕ್. ಎಷ್ಟನೇದು ಸಂಶೋಧಕ್? 4ನೇದ, 5ನೇದ, 3ನೇದ? ಇವ್ ನೆನಪಿಟ್ಕೋಬೇಕು. ರೀಸೆಂಟ್ ಆಗಿ 3 ಇನಾಗ್ರೇಟ್ ಮಾಡ್ರಿ. ಯಾರು ಮಾಡ್ರಿ ಇನಾಗ್ರೇಟ್? ಮೋದಿ. ಯಾಕಂದ್ರೆ ಶಿಪ್ ಮತ್ತು ಪೋರ್ಟ್ಸ್ ಯಾರ ಮಿನಿಸ್ಟರ್ ಇರ್ತಾರಲ್ಲ ಅವ್ರದ್ದು ಹಾಕಿ ಬಂದ್ರಿ. ನರೇಂದ್ರ ಮೋದಿ ಇನಾಗ್ರೇಟ್ ಮಾಡ್ತಾರೆ ಎಲ್ಲಂದ್ರೆ ಕಲ್ಕತ್ತಾದಾಗ. ಯಾಕೆ ಕಲ್ಕತ್ತಾದಾಗ ಅಂದ್ರೆ ಈ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ಆಚರಿಸಿದ್ದು? ಕಲ್ಕತ್ತಾದಾಗ. ಆ ಟೈಮ್ನಾಗ ಅಲ್ಲೇ ಯಾವ್ದಂದ್ರೆ ಇವು 3 ಮಾಡ್ಯಾರ. ಯಾವ್ದು? ಅಗ್ರಯ ಮತ್ತು ಸಂಶೋಧಕ, ಇನ್ನೊಂದು ದುನ್ಗಿರಿ. 3 ಕ್ಲಾಸ್ ಹೇಳ್ಬೇಕಾ? ಸಂಶೋಧಕ, ಸಂದಾಯ ಕ್ಲಾಸ್ ಹತ್ತಿವು. ಸಂದಾಯ ಕ್ಲಾಸ್ನಾಗ ಎಷ್ಟು ಬರ್ತಾವ? 4. 1ನೇದು ಸಂದಾಯಕ, ನಿರ್ದೇಶಕ, ಈಕ್ಷಕ, ಸಂಶೋಧಕ. ಇವು ನೆನಪಿಟ್ಕೊಳ್ಬೇಕಾ? ಮತ್ತು ಆಪ್ಷನ್ ಇಲ್ಲಿ. ಯಾಕಂದ್ರೆ 4ನೇದು ಈಗ ಸಂಶೋಧಕ ಆಗೈತಿ. ಇದು ಎಂಥ ಸರ್ವೆ ವೆಸಲ್ ಅಥವಾ ಹಿಂಗೆ ಸರ್ವೆ ವೆಸಲ್ ಅಂತ ಅವ್ರು ಕೊಡಂಗಿಲ್ಲ. ಇದು ಎಂಥ ಹಡಗತ್ ಕೇಳಿರ್ತಾರೆ. ಇದೊಂದು ಜಲಂತರ್ಗಾಮಿ ಅಥವಾ ಇದೊಂದು ಪೆಟ್ರೋಲಿಂಗ ಹಿಂಗೆ ಅದು ಕೊಟ್ಟಿರ್ತೀನಿ. ಯಾವ್ದ್ರಿಂದ ಬರೀ ಸರ್ವೆ ಮಾಡೋ ಸಲ್ಬಂದ ಯಾವ್ದಂದ್ರೆ ಸಂದಾಯ ಕ್ಲಾಸ್ ಅಂತ ಬರ್ತದೆ. ದುನ್ಗಿರಿ ಯಾವ ಕ್ಲಾಸ್ ರೀ? ನೀಲಗಿರಿ ಕ್ಲಾಸ್. ಇವು ನೀಲಗಿರಿ ಕ್ಲಾಸದ್ದು ಎದ್ರ ಸಲ್ಬಂದ ಅದಾವ? ಬೆಟ್ಟ. ಅದ್ರ ಮೇಲೆ ನೆನಪಿಟ್ಕೊಂಡ್ರು ಎಲಿಮಿನೇಟ್ ಮಾಡ್ಬೋದು. ಕ್ವಶನ್ ಹಂಗ ಕೊಟ್ಟಿರ್ತಾರೆ. ಬೆಟ್ಟ ಗುಡ್ಡ ಅಂದ್ರೆ ಸಮುದ್ರ ಮ್ಯಾಲೆ ಇವು ಪ್ರೊಟೆಕ್ಟ್ ಮಾಡೋ ಸಲ್ಬಂದ ಅದಾವ. ಅಥವಾ ಸ್ಟೆಲ್ತ್ ಬ್ರಿಗೇಡ್ಸ್ ಅಂತ ಕರಿತೀವಿ. ಯಾವ ಸಮುದ್ರ ಮೇಲೆ ಪ್ರೊಟೆಕ್ಟ್ ಮಾಡಕ ನೀಲಗಿರಿ ಸೀರೀಸ್ ಅಂತ ಬರ್ತಾವ. ನೀಲಗಿರಿ ಸೀರೀಸ್ದಾಗ ಎಷ್ಟು ಅದಾವ? 7 ಅದಾವ. ಯಾವ? ನಟ್ HDVM. ಎನ್ ಅಂದ್ರ ನೀಲಗಿರಿ. ಯು ಅಂದ್ರ ಉದಯಗಿರಿ ನಟ್. ಟಿ ಅಂದ್ರ ತಾರಗಿರಿ. ಎಚ್ ಅಂದ್ರ ಹಿಮಗಿರಿ. ಡಿ ಅಂದ್ರ ದುನಗಿರಿ. ವಿ ಅಂದ್ರ ವಿಂಧ್ಯಗಿರಿ. ಎಂ ಅಂದ್ರ ಮಹೇಂದ್ರಗಿರಿ. ಬೆಟ್ಟದ ಹೆಸರು ಅದಾವಲ್ಲ ಅದ್ರ ಸಲ್ಬಂದ ಇಟ್ಟಾರ ದುನಗಿರಿ. ಇನ್ನೊಂದು ಮಾಡ್ತಾರೆ ಯಾವ್ದಾರ ಅಗ್ರಯ ಕ್ಲಾಸ್ ಅಂತ. ಅಗ್ರಯ ಕ್ಲಾಸ್ ಅನ್ನೋದೇನು? ಯಾವ್ದು ಅಗ್ರಯ ಕ್ಲಾಸ್? ಯಾವ್ದು? ಅರ್ನಾಲ್ ಕ್ಲಾಸ್. ಅರ್ನಾಲ್ ಕ್ಲಾಸ್ ಅಂತ ಬರ್ತೈತಿ. ಅದ ಅಗ್ರಯ ಅಂತ ಮಾಡ್ಯಾರಲ್ಲ. ಈ ಅಗ್ರಯ ಅನ್ನೋದ ಏನಿದೆ? ಜಲಂತರ್ಗಾಮಿನೂ ಅಥವಾ ಸಮುದ್ರ ಮ್ಯಾಲ ಪೆಟ್ರೋಲಿಂಗ್. ಆಂಟಿ ಸಬ್ಮರೀನ್ ವಾರ್ ವೆಸಲ್ ಅಂತ ಹೇಳಿದ್. ಆಂಟಿ ಸಬ್ಮರೀನ್ ಅಂದ್ರೆ ಇದೇನಂದ್ರೆ ಯಾವರ ಹಡಗುಗಳು ಬರ್ಬೇಕಾದ್ರೆ ಫ್ರೀ ಆಗಿ ಇನ್ಸ್ಟಾಲ್ ಮಾಡಿದೆ. ಹೆಂಗೆ ಆಂಟಿ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಲ್ಲ ಅಂತದ್ ಆಂಟಿ ಸಬ್ಮರೀನ್ ಅಥವಾ ಆಂಟಿ ಸಬ್ಮರೀನ್ ಅಂತ ಯಾವ್ದು ಕರಿತಾರ? ಅಗ್ರಯ. ಇದು ಹೆಸರು ರೀಸೆಂಟ್ ಆಗಿ ಅಗ್ರಯ ಅನ್ನೋದ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿ ಮಾಡ್ರ ಅಂದ್ರ ಕಲ್ಕತ್ತಾದಾಗ. ನೆನಪಿರ್ತೈತಿಲ್ಲ, ಅರ್ನಾಲ್ ಕ್ಲಾಸ್ದಾಗ ಭಾಳ ಬರ್ತಾವ. ಬರೀ ಈಗ ಅಂದ್ರೆ ಆಗಿದ್ದು ಯಾವ್ದಂದ್ರೆ ಅಗ್ರಯ ತಾಗೈತಿ. ಅದಾತ. ಇದೇಡ್ ಸಕ್ಷಮ್ ಅಂತ ಬರ್ತದ್ರಿ. ರೀಸೆಂಟ್ ಆಗಿ ಸಕ್ಷಮ್ ಮತ್ತು ಇಂಡಿಯಾದಾಗ ಫಸ್ಟ್ ಟೈಮ್ AI ಡ್ರಿವನ್ ಸ್ಕಿಲ್ ಇನಿಷಿಯೇಟಿವ್ ತರ್ತಾರೆ. ಯಾವ ರಾಜ್ಯದಾಗ ತರ್ತಾರೆ? ಸಕ್ಷಮ್. ಇನ್ನೊಂದು 2ಕ್ಕೆ ಬರ್ತದೆ ಸಕ್ಷಮ್. ಇನ್ನೊಂದಕ್ಕೂ ಬರ್ತೈತಿ, ಇದಕ್ಕೂ ಬರ್ತದೆ ಸಕ್ಷಮ್. ಇನ್ನೊಂದು ಎದಕ್ಕೆ ಬರ್ತೈತಿ ಹೇಳಿ? RBI ದವ್ರು ಸಕ್ಷಮ್ ಅಂತ ಮಾಡ್ತಾರೆ. ನೆನಪೈತಿ? RBI ದವ್ರು RBIದಾಗ ಫ್ರಾಡ್ ಅದು ಹಾಕಿರ್ತಾವಲ್ಲ ಅವ್ನು ಎರಾಡಿಕೇಟ್ ಮಾಡ್ಬೇಕಾರೆ ಸಕ್ಷಮ್ ಅಂತ ಮಾಡ್ತಾರೆ. ಅದು ಸಕ್ಷಮ್ ಪೋರ್ಟಲ್ ಅಂತ ಐತಿ. ಬಟ್ ಈ ಸಕ್ಷಮ್ ಅನ್ನೋದ ಇಂಡಿಯಾದಾಗ ಫಸ್ಟ್ ಟೈಮ್ AI ರಿಲೇಟೆಡ್ ಏನು ಸ್ಕಿಲ್ಗಳು ಇರ್ತಾವಲ್ಲ ಅವ್ನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಸಕ್ಷಮ್ ಇನಿಷಿಯೇಟಿವ್ ಅಂತ ಮಾಡ್ರಿ. ಎಲ್ಲಿ ಮಾಡ್ರಿ ಅಂದ್ರೆ ಮಹಾರಾಷ್ಟ್ರದ. ಇದೇಗ ಒಂದು ಹೇಳಿ, ಭಾರತದಾಗ ಮೊದಲ ಬಾರಿಗೆ ಮಹಾರಾಷ್ಟ್ರ ಏನ್ ಮಾಡತೈತೆ ಅಂತ ಹೇಳಿ? ವಾಟರ್ ಏರೋಪ್ಲೇನಾ? ತಪ್ಪಾಕತಿ. ವಾಟರ್ ಏರೋಪ್ಲೇನ್ ಅಂದ್ರೆ ತಪ್ಪಾಕತಿ. ವಾಟರ್ ಮೆಟ್ರೋ ಬಂದ್ರೆ ಏನ್ ಮಾಡೋ? ವಿಮಾನ ನಿಲ್ದಾಣ. ಸಮುದ್ರ ವಿಮಾನ ನಿಲ್ದಾಣ. ನೆನಪಿಡೋ. ಸಮುದ್ರ ವಿಮಾನ ನಿಲ್ದಾಣ ಎಲ್ಲಿ ಮಾಡ್ರಿ ಅಂದ್ರ ಮಹಾರಾಷ್ಟ್ರದ. ಇನ್ನೊಂದು ಹೇಳಿ ನೋಡು, ಭಾರತದಾಗ ಮೊದಲ ಟೈಮ್ ಅಂಡರ್ ವಾಟರ್ ಮ್ಯೂಸಿಯಂ ಮಾಡ್ಯಾರ. ಎಲ್ಲಿ ಮಾಡ್ಯಾರ? ಮಹಾರಾಷ್ಟ್ರದಾಗ ಸಿಂಧದೂರ್. INS ಯಾವ್ದು? INS. ಇವು 2 ಕನ್ಫ್ಯೂಸ್ ಆಗ್ಬಾರ್ದ. ಇಂಡಿಯಾದಾಗ ಫಸ್ಟ್ ಟೈಮ್ ಇದು. ಯಾಕಂದ್ರೆ INS ಗುಲ್ದಾರ್ ಅನ್ನೋದ ಒಂದು ಹಡಗ ಸಬ್ಮರೀನ್ ಇತ್ಲ. ಅದನ್ನ ಹಡಗ ಮುನ್ಗಿಸಿ ಅದನ್ನ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡ್ಯಾರ. ಇದು ಭಾರತದಾಗ ಮೊದಲ ಮ್ಯೂಸಿಯಂ ಅಂಡರ್ ವಾಟರ್ ಮ್ಯೂಸಿಯಂ ಎಲ್ಲಿ ಐತಂದ್ರ ಮಹಾರಾಷ್ಟ್ರದಾಗ. ನೆನಪಿರ್ತೈತಲ್ಲ, ಮಹಾರಾಷ್ಟ್ರದಾಗ ಎಲ್ಲಿ ಅಂದ್ರೆ ಸಿಂಧುದುರ್ಗ್. ವೆರಿ ಗುಡ್. ಇದು ಹೇಳ್ರಿ ವಿಕೋಸ್ಯಾಟ್ ಅಂತ ರೀಸೆಂಟ್ ಆಗಿ ಲಾಂಚ್ ಮಾಡ್ರಿ ಅಂತ ಹೇಳಿದ್. ಈ ವಿಕೋಸ್ಯಾಟ್ ಅನ್ನೋದು ಎಂಥ ರಾಕೆಟ್ ದಿಂದ ಲಾಂಚ್ ಮಾಡ್ತಾರೆ? ಬೆಂಕಿ ಹೀಲಿಯಂ ಬಲೂನ್ ನಿಂದ. ಯಾವ ಸ್ಟೇಟ್ದವ್ರು? ತಮಿಳ್ನಾಡು. ನೆನಪಿರ್ತೈತಲ್ಲ, ವಿಕೋಸ್ಯಾಟ್ ಅಂತ ಬರ್ತೈತಿ. ಡೈರೆಕ್ಟ್ ಇರ್ತಾರೆ ವಿಕ್ರಮ್ ಸಾರಾಭಾಯಿ ಅವ್ರ ಹೆಸರು ಕೊಡ್ತಾರ. ವಿಕೋಸ್ಯಾಟ್ ಅಂತ ಕೊಟ್ಟಾರ. ಈ ವಿಕೋ ಸ್ಯಾಟಲೈಟ್. ಸ್ಯಾಟ್ ಅಂದ್ರೆ ಸ್ಯಾಟಲೈಟ್, ಉಪಗ್ರಹ. ವಿಕೋ ಅನ್ನೋದ ಒಂದು ಉಪಗ್ರಹನ ರೀಸೆಂಟ್ ಆಗಿ ಲಾಂಚ್ ಮಾಡ್ತಾರೆ. ಯಾವ ಒಂದು ರಾಕೆಟ್ ದಿಂದ ಮಾಡ್ಯಾರ ಕೇಳಿ? SSLV, PSLV, GSLV ಅಥವಾ ಹೀಲಿಯಂ ಬಲೂನ್ ಅಂತ ಕೊಟ್ಟಿರ್ತಾರೆ. ಎದ್ರ ಸಲ ಅಂದ್ರೆ ಹೀಲಿಯಂ ಬಲೂನ್. ಇನ್ನೊಂದು ಬಲೂನ್ ಹೇಳಿದ್ನ ಯಾವ್ದು ಹೇಳ್ರಿ ನೋಡಿ? ವಿಸ್ತಾ. ಸನಾ ಪ್ರೋಗ್ರಾಮ. ವಿಸ್ತಾ. ಕರೆಕ್ಟ್. ವಿಸ್ತಾ ಬಲೂನ್ ಎದ್ರ ಸಲ್ಬಂದ್ ರಿಲೇಟೆಡ್ ಐತಿ? ಸೂಪರ್ ಪ್ರೆಷರ್ ಬಲೂನ್ ಅಂತ. ಇದು ಯಾವ ಒಂದು ಹವಾಮಾನ ಮಂಡಲದಾಗ ಬಿಡ್ತಾರೆ? ಆಪ್ಷನ್ ಕೊಡ್ತೀನಿ. ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್. ಯಾವ್ದು? ಸ್ಟ್ರಾಟೋಸ್ಫಿಯರ್. ಇದಕ್ಕೆ ಇನ್ನೊಂದು ಹೆಸರು ಅತ್ತಾರ. ಹಿಂಟ್. ಸನಾ ಮಿಷನ್. ಕರೆಕ್ಟ್. ಇನ್ನೊಂದು ಅತ್ತಾರ. ನಾಳೆ ಎಲ್ರ ಟವರ್ ಇನ್ ದ ಸ್ಕೈ ಅಂತ ಕೇಳ್ರಿ ಯಾವ್ದು ಹಾಕಿ ಬರ್ತೀರಿ? ಕರೆಕ್ಟ್ ಅಲ್ಲ? ಟವರ್ ಇನ್ ದ ಸ್ಕೈ. ಇದು ನೆನಪಿಟ್ಕೋರಿ. 2ಕ್ಕೂ ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಸ್ಟಾರ್ ಲಿಂಕ್ ಐತ್ಲ, ಅದಕ್ಕೂ ಟವರ್ ಅಂದಿರಿ. ಮತ್ತೆ ಸ್ಟಾರ್ ಲಿಂಕ್ ಅನ್ನೋದ ಉಪಗ್ರಹ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಯಾವ ಉಪಗ್ರಹ ನಮ್ಮ ಕಣ್ಣಿಗೆ ಎಲ್ಲರ ಕಾಣಿಸತ್ತಿದ್ದು ಅಂತೇಳಿ ಇಲ್ಲೇ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್ ಲೆವೆಲ್ಗೆ ಅದಾವ ಅಂದಂಗೆ. ಯಾಕಂದ್ರೆ ನಮ್ಮಲ್ಲಿ ವಿಮಾನಗಳು ಹಾರಾಟ ಎಲ್ಲಿ ಮಾಡ್ತಾವ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಲೆವೆಲ್ ಕಾಣಿಸ್ತಾವಲ್ಲ ಹಾರಾಡು. ಬಟ್ ಇವು ಎಲ್ಲರ ನಮ್ಗೆ ಯಾವ ಉಪಗ್ರಹ ಕಾಣಿಸ್ತಾವ? ಸ್ಟಾರ್ ಲಿಂಕ್ದದು ರಾಕೆಟ್ ಲಾಂಚ್ ಮಾಡಿದಾಗ ಕಾಣಿಸಿರ್ತಾವ. ಮತ್ತೆ ಅವಾಗ ಕಾಣಿಸಿಲ್ಲತ್ತಲ್ಲ, ನಡು ಬಂದಿದ್ದು ನೋಡಿ ಲೈಟ್. ಬಟ್ ಈಗ ಪ್ರೆಸೆಂಟ್ ಯಾವ ಉಪಗ್ರಹಗಳು ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ಯಾಕಂದ್ರೆ ಅವು ಪೂರ್ತಿ ಮ್ಯಾಲಿನ ಸ್ಟೇಟಿಗೆ ಹೋಗಿರ್ತಾವ್ರಿ. ಯಾಕಂದ್ರೆ ನಮ್ಮ ಅರ್ಥದಿಂದ ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂದ್ರೆ 36,000
ಕಿಲೋಮೀಟರ್ ಹೋಗಿರ್ಬೇಕು, ಅಲ್ಲಿ ಹೋಗಿ ಅಬ್ಸರ್ವ್ ಮಾಡ್ತಿರ್ತಾವ, ಅವು ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ. ಬಟ್ ಇದಕ್ಕೆ ಟವರ್ ಇಂದ ಸ್ಕೈ ಅಂತ ಯಾಕೆ ಕರಿತೀವಿ ಅಂದ್ರೆ ಇದು ಯಾವ್ದು ಬಲೂನ್ ಐತಿಲ್ಲ ಸೂಪರ್ ಪ್ರೆಷರ್ ಬಲೂನ್ ಅಂತ ಸ್ಟ್ರಾಟೋಸ್ಫಿಯರ್ ಲೆವೆಲ್ದಾಗ ಬಿಡತ್ತಾರ, ಇದನ್ನ ಟ್ರಯಲ್ ಬೇಸಿಸ್ ಮೇಲೆ. ಮತ್ತೆ ಅದನ್ನ ಬಿಟ್ಟು ಏನ್ ಮಾಡೋರು ಅಂದ್ರೆ ಈಗೇನು ನಮ್ಮಲ್ಲಿ ಸ್ಟಾರ್ ಲಿಂಕ್ ಹೆಂಗೆ ನಾವು ಉಪಗ್ರಹ ಆಧಾರಿತ ಇಂಟರ್ನೆಟ್ ಕನೆಕ್ಷನ್ ಕೊಡತ್ತೀವಲ್ಲ, ಸೇಮ್ ಹಂಗ ಟವರ್ ಕನೆಕ್ಷನ್ ನಾವು ಯಾವ್ದರಿಂದ ಅಂದ್ರೆ ಸ್ಟ್ರಾಟೋಸ್ಫಿಯರ್ ಸೂಪರ್ ಬಲೂನ್ ಇಂದ ಅಥವಾ ಸ್ಟ್ರಾಟೋಸ್ಫಿಯರ್ ಸೂಪರ್ ಪ್ರೆಷರ್ ಬಲೂನ್ ಅಂತ ಕರೀತಾರೆ. ಇದನ್ನ ಲಾಂಚ್ ಮಾಡಿದವ್ರು ಯಾರಂದ್ರ ಆಂಧ್ರ ಪ್ರದೇಶ್. ನೆನಪಿಟ್ಕೋರು ಆಂಧ್ರ ಪ್ರದೇಶದ್ದು ಎರಡು ಹೇಳ್ರಿ ಇದನ್ನ ಬಿಟ್ಟು ಮೊನ್ನೆ ಬಂದ್ ಕೂಡಲೇ ಹೇಳಿದ್ದು ನಿನ್ನ ಡಿಸ್ಕಷನ್. ಯಾವ್ದ ಆಂಧ್ರ ಪ್ರದೇಶ್ ಮೊದಲಾದ ಗೋಲ್ಡ್ ರೆಡಿ ಮಾಡ್ಯಾರ ನೋಡ್ರಿ. ಹೆಸರು ಜುನ್ನಾಗಿರಿ ಕೊಟ್ರನ ಗೋಲ್ಡ್. ಆ ಗೋಲ್ಡ್ ಬಿಸ್ಕಿಟ್ ಮೇಲೂ ಜುನ್ನಾಗಿರಿ ಅಂತ ಬರ್ದಾರಲ್ಲ, ಜುನ್ನಾಗಿರಿ. 3 ಹೇಳಿದ್ನಿ ಪ್ಲೇಸ್ಗಳು: ಯರ್ರಾಗುಡ್ಡ, ಜುನ್ನಾಗಿರಿ, ಪಗಡಿರಾಯ್. ಇವು ಹೆಂಗ್ ಕೊಟ್ಟಿರ್ತಾರ ಅಂದ್ರೆ ಯರ್ರಾಗುಡ್ಡ, ಜುನ್ನಾಗಿರಿ, ಪಗಡಿರಾಯ್ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವು ಬಂದರಗಳು ಅಥವಾ ಇವು ಒಂದು ನೈಸರ್ಗಿಕ ಸಂಪನ್ಮೂಲಗಳು ಅಥವಾ ಇದನ್ನೇನಂತಾರ ಬಂಗಾರ ಗಣಿಗಳು ಅಂತ ಕೇಳ್ರ. ಬಂಗಾರದ ಗೋಲ್ಡ್ ಮೈನ್ಸ್ ಅದ ಬಂಗಾರದ ಗಣಿಗಳು, ಕರೆಕ್ಟ್. ಹಾ ಬಿಡು. ರೀಸೆಂಟ್ ಆಗಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಂತ ಮಾಡ್ತಾರೆ. ಬಜೆಟ್ ಇದು ಬಡ ಹೇಳ್ರಿ ನೋಡು ಯೋಜನೆ ಬಂದಿದ್ದು. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅಂತ ಮಾಡ್ರಲ್ಲ, ಎಷ್ಟು ವರ್ಷ ಸಲ್ಮಂದ್ ಜಾರಿಗೆ ತಂದ? 7 ವರ್ಷ, 3 ವರ್ಷ, ಕರೆಕ್ಟ್. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ 3 ವರ್ಷ ಸಲ್ಮಂದ್ ಎದ್ರ ಸಲ್ಮಂದ್ ಉತ್ತೇಜನ ಕೊಡತ್ತಾರಿ? ಏನ ಕೃಷಿ ವಿಸ್ತಾರ ಹೆಸರಿನಾಗ ಐತಲ್ಲ. ಕೃಷಿ ವಿಸ್ತಾರ ಅಂದ್ರೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡ್ಬೇಕು, ಆದ್ಯತೆ ಕೊಡು ಸಲ್ಮಂದ್ ಯಾವ್ದಾರ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಎಷ್ಟು ವರ್ಷ ಸಲ್ಮಂದ್ ಜಾರಿಗೆ ತಂದಾರ ಅಂದ್ರೆ 3 ವರ್ಷ. ಅದಾದ್ಮೇಲೆ ಮಿಲ್ಲೆಟ್ ಹಬ್ ಅಂತ ಮಾಡ್ತಾರ್ರಿ. ಮಿಲ್ಲೆಟ್ ಹಬ್ ಎದಕ್ ಮಾಡ್ರ ಕೇಳ್ರ? ಸಿರಿಧಾನ್ಯಗಳಿಗೆ ಉತ್ತೇಜನ ಕೊಡಾಕ ಮಿಲ್ಲೆಟ್ ಹಬ್ ಅಂತ ಹೇಳ. ಹಬ್ ಅಂದ್ರೆ ಏನ ಯಾವ್ದಾರ ಇಂಟರ್ನೆಟ್ ಹಬ್ ಅದು ಹಬ್ ಇರ್ತಾವಲ್ಲ, ಮಿಲ್ಲೆಟ್ ಹಬ್ ಅನ್ನೋದ ಒಂದು ಸೆಂಟ್ರಿ ಇರ್ತದೆ. ಆ ಮಿಲ್ಲೆಟ್ ಹಬ್ನಾಗ ಯಾವ್ದು ಬರೀ ಸಿರಿಧಾನ್ಯಗಳ ಅಟ್ಟ ಸಿಗ್ತಾವ ಅಥವಾ ಇನ್ನ ಎರಡು ಹೇಳಿದ್ನ? ಸಾವಯವ ಅಂದ್ರೆ ಏನ ರಸಗೊಬ್ಬರಗಳ ಇರ್ಲಾರ್ದ ಏನಾರ ಬೆಳೆದಿರ್ತಾರಲ್ಲ ಅಂತವ್ನು ಎಲ್ಲಿ ಮಾಡ್ತಾರ ಅಂದ್ರೆ ಮಿಲ್ಲೆಟ್ ಹಬ್ ಅಂತ ಹೇಳಿರ್ತಾರಲ್ಲ. ಅಲ್ಲಿ ಈಗ ರೇಷನ್ ಅಂಗಡಿಗಳು ಇರ್ತಾವಲ್ಲ ಅಂತವ್ ರೇಷನ್ ಅಂಗಡಿಗಳಗತ್ಲೆ ಸೇಮ್ ಮಿಲ್ಲೆಟ್ ಹಬ್ ಅಂತ ಮಾಡ್ತಾರ. ಆ ಮಿಲ್ಲೆಟ್ ಹಬ್ನಾಗ ಹೋದ್ರೆ ಸಿರಿಧಾನ್ಯಗಳನ್ನು ಸಿಗ್ತಾವ, ಮತ್ತೆ ಇನ್ನೊಂದೇನು ಸಿಗ್ತಾವ ಅಂದ್ರೆ ಸಾವಯವ ಮುಕ್ತ ಅಂದ್ರೆ ಸಾವಯವ ಮುಕ್ತ ನಂಗಿಲ್ಲ ಏನಂತಾರ ಸಾವಯವ ರೈತ ಅಂದ್ರೂ ಎರಡು ಒಂದಾಕತ್. ಹಾ, ಒಟ್ಟು ರಸಗೊಬ್ಬರಗಳ ಬಳಕೆ ಮಾಡ್ಲಾರ್ದ ಏನ್ ಬೆಳಿ ಬೆಳೆದಿರ್ತಾರಲ್ಲ ಅಂತ ಬೆಳೆಗಳು ಎಲ್ಲಿ ಇರ್ತಾವ ಅಂದ್ರೆ ಮಿಲ್ಲೆಟ್ ಹಬ್ನಾಗ. ಗೊತ್ತಾತಲ್ಲ, ಮಿಲ್ಲೆಟ್ ಹಬ್ ಅಂತ ಮಾಡ್ತಾರೆ, ನೆನಪಿಟ್ಕೋರಿ. ನೆಕ್ಸ್ಟ್ ಅದಾದ್ಮೇಲೆ ವಸುಧಾಮೃತ ಕಾರ್ಯಕ್ರಮ ಅಂತ ಮಾಡ್ಯಾರ. ವಸುಧಾಮೃತ ಎದಕ್ ಮಾಡ್ತಾರೆ? ವಸುಧಾಮೃತ ಕಾರ್ಯಕ್ರಮ, ಜೀವಾಮೃತ, ವಸುಧಾಮೃತ ಹೇಳಿಲ್ಲ. ಆಪ್ಷನ್ ಕೊಡ್ಲಿ. ವಸುಧಾಮೃತ ಕಾರ್ಯಕ್ರಮ ಯಾವ್ದ? ಕೀಟ ಬಾಧೆಗಳಿಗೆ ವಸುಧಾಮೃತ ಪಕ್ಕ. ಮತ್ತೆ ಸಸ್ಯ ಸಂಜೀವಿನಿ ಅದರ ಸಲ್ಮಂದ್. ಸಸ್ಯ ಸಂಜೀವಿನಿ ಅದರ ಸಲ್ಮಂದ್ ಕೀಟ ಬಾಧೆ. ವಸುಧಾಮೃತ ಅಂತ ಹೇಳಿಲ್ಲ. ಎಸ್, ಆರ್ಗ್ಯಾನಿಕ್ ಫಾರ್ಮ್. ಈ ವಸುಧಾಮೃತ ಅಂದ್ರೆ ನೆನಪಿಟ್ಕೋರಿ, ಹಳ್ಳಿ ಕಡೆ ಕಬ್ಬಿನ ಸಲ್ಮಂದ್ ಬೆಲ್ಲ ಬೇವಿಂದ ಇದನ್ನದು ಬ್ಯಾರಲ್ನಾಗ ಹಾಕಿ ನೆನಕಿಟ್ಟಿರ್ತಾರೆ. ಜೀವಾಮೃತ ಅಂತ ಕರಿತಿರ್ತೀವಲ್ಲ, ಸೇಮ್ ಹಂಗ ಇದನ್ನ ಸ್ಟೇಟ್ ಗೌರ್ಮೆಂಟ್ ದವರ ಬಜೆಟ್ನಾಗ ರೀಸೆಂಟ್ ಆಗಿ ಸಿದ್ದರಾಮಯ್ಯ ಅವ್ರು ಏನ್ ತಂದಾರ ಅಂದ್ರೆ ವಸುಧಾಮೃತ. ಮತ್ತೆ ಇವನು ಮಾಡಿರ್ತಾರ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಅನ್ನೋದು ಇತ್ತೀಚೆಗೆ ಆಯವ್ಯಯದಲ್ಲೇ ಬಜೆಟ್ನಾಗ ಡಿಕ್ಲೇರ್ ಮಾಡಿದವರು ಡಿ ಕೆ ಶಿವಕುಮಾರ್ ಅಂತ ಹಾಕಿ ಬಂದಿರಿ. ಮತ್ತೆ ಯಾಕಂದ್ರೆ ಬಜೆಟ್ ಮಂಡನೆ ಮಾಡಿದಾರೆ ಅಂದ್ರೆ ಸಿದ್ದರಾಮಯ್ಯ ಮಾಡಿದ್ರು. ಆ ಟೈಮ್ನಾಗ ಯಾವ್ರ ಹೆಸರು ಮೇಲೆ ಅವನು ಯಾಕಂದ್ರೆ ಕನ್ಫ್ಯೂಸ್ ಮಾಡಕ್ ಹಾಕಿರ್ತದೆ. ಯಾಕಂದ್ರೆ ಪ್ರೆಸೆಂಟ್ CM ಯಾರದಾರ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಬಟ್ ಅವ್ರದ್ದು ಏನಂದ್ರೆ ಬಜೆಟ್ ಮಂಡನೆ ಮಾಡಿದ್ದು ಇವೆಲ್ಲ ಸ್ಕೀಮ್ ಯಾವಾಗ ಅಂದ್ರ ಸಿದ್ದರಾಮಯ್ಯ ಟೈಮ್ನಾಗ. ಈಗ ಹೇಳ್ರಿ ವಸುಧಾಮೃತ ಎದ್ರ ಸಲ್ಮಂದ್ರ ಈಗ ಏನ್ ರಸಗೊಬ್ಬರಗಳು ಮಾಡ್ತಿರ್ತಾರಲ್ಲ, ಆ ರಸಗೊಬ್ಬರನ ಬಿಟ್ಟು ಏನ್ ಮಾಡ್ಬೇಕಂದ್ರ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ಬೇಕು. ಹೆಂಗಂದ್ರೆ ನಮ್ಮಲ್ಲಿ ಬೇವಿನ ತಪ್ಪಲ ಅಥವಾ ದನಗಳದ್ದು ಇದನ್ನದು ಇರ್ತೈತಲ್ಲ, ಅದನ್ನ ವೇಸ್ಟ್ಗಳನ್ನ ಯೂಸ್ ಮಾಡ್ಕೊಂಡ ರೆಡಿ ಮಾಡ್ಬೇಕಂತ ವಸುಧಾಮೃತ ಅಂತ ಮಾಡ್ರಿ. ಈಗ ಹೇಳ್ರಿ ಸಸ್ಯ ಸಂಜೀವಿನಿ ಅದಕ್ಕೆ. ಸಸ್ಯ ಸಂಜೀವಿನಿ ಅಂತಂದಾಗ ಮತ್ತೆ ಎಲ್ಲರ ಗಿಡಗಳನ್ನ ನೆಡುವುದತ್ತೆ ಅಂದ್ರೆ ಕೀಟ ಬಾಧೆಗಳ ಗಿಡಗಳೇನು ಹಾಳಾಕಿರ್ತಾವಲ್ಲ ಕೀಟ ಬಾಧೆದಿಂದ ಅದನ್ನ ತಡೆಗಟ್ಟಕ್ಕೆ ಯಾವ್ದು ಮಾಡ್ರಿ ಅಂದ್ರೆ ಸಸ್ಯ ಸಂಜೀವಿನಿ. ಬಡ ಹೇಳ್ತೀರಿ ಕೃಷಿ ಇದೇನ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಎಷ್ಟು ವರ್ಷ ಸಲ್ಮಂದ? 3 ವರ್ಷ. ಆಮೇಲೆ ಮಿಲ್ಲೆಟ್ ಹಬ್ ಬಂದ್ರ ಸಿರಿಧಾನ್ಯಗಳ ಮತ್ತ ಸಾವಯವ. ಸಸ್ಯ ಸಂಜೀವಿನಿ ಬಂದ್ರ ಕೀಟಬಾಧೆ. ವಸುಧಾಮೃತ ಕಾರ್ಯಕ್ರಮ ಬಂದ್ರ ಆರ್ಗ್ಯಾನಿಕ್. ವಸುಧಾಮೃತ ಅಂದ್ರೆ ಆರ್ಗ್ಯಾನಿಕ್. ವೆರಿ ಗುಡ್. ನೆಕ್ಸ್ಟ್ ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಮಾಡ್ಬೇಕಂದ್ರ. ಎಸ್, ಹೈಟೆಕ್ ಹಾರ್ವೆಸ್ಟರ್ ಹಬ್ ಅತ್ತ. ಇದು ಹೈಟೆಕ್ ಹಾರ್ವೆಸ್ಟರ್ ಹಬ್ ಅನ್ನೋದು ಇದು ಒಂದು ಹಬ್ ಇರ್ತೈತಿ. ಆ ಹಬ್ನಾಗ ಏನೇನು ಸಿಗ್ತಿರ್ತಾವ ಹೇಳ್ರಿ? ಕೃಷಿ ಯಂತ್ರೋಪಕರಣಗಳು ಅಡ್ವಾನ್ಸ್ ಲೆವೆಲ್ಗೆ ಅಥವಾ ಇಸ್ರೇಲ್ ಟೆಕ್ನಾಲಜಿ ಇತ್ರ ಆ ಲೆವೆಲ್ಗೆ ಕೃಷಿ ಯಂತ್ರೋಪಕರಣಗಳು ಸಿಗೋದಕ್ಕೆ ಏನಂತ ಅಂದ್ರೆ ಹೈಟೆಕ್ ಹಾರ್ವೆಸ್ಟರ್ ಹಬ್ ರೀಸೆಂಟ್ ಆಗಿ ಅದನ್ನು ಎಲ್ಲಿ ಮಂಡನೆ ಮಾಡ್ರ ಅಂದ್ರೆ ಬಜೆಟ್ನಾಗ ಮಂಡನೆ ಮಾಡ್ಯಾರ. ನೆನಪಿಟ್ಕೋ. ಈಗ ಹೇಳಿ ನೋಡು, ಕರ್ನಾಟಕದಾಗ ಮೊದಲು ಯಾವ ಜಿಲ್ಲೆನ ಸಾವಯವ ಮುಕ್ತ ಜಿಲ್ಲೆ ಅಂತ ಡಿಕ್ಲೇರ್ ಮಾಡ್ಬೇಕಂದಿದ್ದು ಯಾವ್ದಾ? ಜೊಯ್ಡಾ. ಯಾವ ಸ್ಟೇಟ್ನ ಯಾವ ಡಿಸ್ಟ್ರಿಕ್ಟ್ನಾಗ ಬರ್ತದೆ? ಉತ್ತರ ಕನ್ನಡ. ಈಗ ಸೆಕೆಂಡ್ ಯಾವ ಒಂದು ಈ ಬಜೆಟ್ನಾಗ ಯಾವ್ದನ್ನ ಡೆವಲಪ್ ಮಾಡ್ಬೇಕಂದ ಪಾಂಡವಪುರ ಎಲ್ಲಿ ಬರ್ತದೆ? ಮಂಡ್ಯ. ವೆರಿ ಗುಡ್, ನೆನಪದಲ್ಲ ಪಾಂಡವಪುರ. ಇದು ಹೇಳಿ ಫಲಧಾರೆ ಇನಿಷಿಯೇಟಿವ್ ಅಂತ ತರ್ತಾರ್ರಿ. ಫಲಧಾರೆ ಇದು ಎದ್ರ ಸಲ್ಮನ್ ತರ್ತಾರೆ? ಫಲಧಾರೆ ಇನಿಷಿಯೇಟಿವ್. ಇದು ಬಜೆಟ್ನಾಗ ಇವನ್ನೆಲ್ಲ ಕ್ವಶನ್ ಡೈರೆಕ್ಟ್ ಹೋಗಿರ್ತಾರೆ. ಫಲಧಾರೆ ಅಂದ್ರೆ ಏನಂತೇಳಿ ಎದ್ರ ಸಲ್ಮಂದ್ ಹೇಳಿ? ಜಾನುವಾರುಗಳ ಸಂತಾನ ಅಭಿವೃದ್ಧಿ ಮಾಡಕ್. ನೆನಪಿಟ್ಕೋರಿ, ಜಾನುವಾರುಗಳ ಸಂತಾನ ಅಭಿವೃದ್ಧಿ ಮಾಡಕ್ ಯಾವ್ದಂದ್ರ ಯಾವ್ದ? ಫಲಧಾರೆ. ಪಶುಸಂಗೋಪನೆ ಇಲಾಖೆ ಜಾನುವಾರುಗಳು ಅದ್ರಾಗ ಬರ್ತಾವ. ಕರೆಕ್ಟ್. ಏನು ವರ್ಷಕ್ಕೊಂದು ಕರು? ಅದು ಬೇರೆ ಅನುಗ್ರಹ ಯೋಜನೆ ಹೇಳತ್ತೀನಿ.
ಯಾವ್ದು ಹೇಳಿದಿ? ಫಲಧಾರೆ. ಫಲಧಾರೆ ಅಂತೈತಲ್ಲ, ಫಲ ಕೊಡು ಹಣ್ಣು ಹೆಂಗಿರ್ತೈತಲ್ಲ ಹಂಗ ಈ ನಮ್ಮಲ್ಲಿ ಜಾನುವಾರುಗಳಲ್ಲಿ ಏನಂದ್ರೆ ಸಂತಾನ ಅಭಿವೃದ್ಧಿ ಚಲೋ ಆಗತ್ತಿಲ್ಲ ಅಂತ ಏನ್ ಮಾಡತ್ತಾರ ಅಂದ್ರೆ ಫಲಧಾರೆ ಇನಿಷಿಯೇಟಿವ್ ತರತಾರ. ನೆನಪಿಟ್ಕೋರಿ, ಸೆಂಟ್ರಲ್ ಇದನ್ನ ಯಾವ್ದಾದ್ರು ಸ್ಟೇಟ್ ಗೌರ್ಮೆಂಟ್ ಬಜೆಟ್ನ ಮಂಡನೆ ಫಲಧಾರೆ ಅಂತ ಪಶುಸಂಗೋಪನೆ ಇಲಾಖೆಗೆ ಅಭಿವೃದ್ಧಿ ಮಾಡಕ್. ಈಗ ಹೇಳಿ ನೋಡು, ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ ಯಾವಂದ್ರ ಇದನ್ನ ಯಂತ್ರ ಬೀದಿ ನಾಯಿಗಳನ್ನ ವಲಸೆ ಮಾಡ್ಬೇಕು ಅಥವಾ ಬೀದಿ ನಾಯಿಗಳನ್ನ ಮರು ವಾಸಸ್ಥಳಕ್ಕೆ ಕಲ್ಪಿಸ್ಬೇಕಂತೇಳಿ ಕರ್ನಾಟಕ ಬಜೆಟ್ನಾಗ ರೀಸೆಂಟ್ ಆಗಿ ಏನ್ ಮಾಡಿದ್ರ, ಸಂತಾನ ಶಕ್ತಿ ಹರಣಾತ್ ಮಾಡ್ಬೇಕಂದ್ರ ನಾಯಿಗಳ ಸಲುವಾಗಿ 2 ಕೇಂದ್ರ ಮಾಡಿ. 2 ಮಾಡ್ರ, 1 ಮಾಡ್ರ? ಬೀದರ, ನೆಕ್ಸ್ಟ್ ಇನ್ನೊಂದು ಎಲ್ಲಿ ಮಾಡ್ರ? ಬೆಂಗಳೂರು. 2 ಕಡೆ ಮಾಡ್ರಲ್ಲ, ಬೀದರ ಬೆಂಗಳೂರು 2 ಕಡೆ. ಇದು ಎದ್ರ ಸಲ್ಮಂದ್ರ ಶ್ವಾನಗಳ ನಿಯಂತ್ರಣ ಸಲ್ಮಂದ. ನೆನಪಿಟ್ಕೋರಿ, ಸಂತಾನ ಶಕ್ತಿ ಹರಣ ಮಾಡ್ಬೇಕ ಬೀದಿ ನಾಯಿಗಳ ಸಲ್ಮಂದ ಸುಪ್ರೀಂ ತರಬೇತಿ ಅಲ್ಲೇ ಮಾಡ್ತಾರತ್ತಲ್ಲ ತರಬೇತಿ. ಕರೆಕ್ಟ್. ಕೇಂದ್ರಗಳು 2 ಸಂತಾನ ಹರಣ ಕೇಂದ್ರ ಅಂತ ಮಾಡ್ತಾರಲ್ಲ 2 ಕಡೆ, ಬೀದರ್ದೊಳಗೊಂದ ಬೆಂಗಳೂರು. ಅಲ್ಲೇ ಹೋದ ಅಲ್ಲಿದ್ದವ್ರು ಅಲ್ಲಿ ಮಾಡ್ತಾರ. ಒಟ್ಟು ಪೂರ್ತಿ ಹೇಳ್ಬೇಕು ಹಂಗ. ಯಾವ್ದ ಇದನ್ನ ಶ್ವಾನಗಳ ನಿಯಂತ್ರಣ ಸುಪ್ರೀಂ ಕೋರ್ಟ್ ವರ್ಡಿಕ್ ಕೊಟ್ಟ ಮೇಲೆ ಮೊದಲು ಯಾವ ರಾಜ್ಯಗಳ ಬೀದಿ ನಾಯಿಗಳನ್ನ ಮರು ವಾಸಸ್ಥಳಕ್ಕೆ ಕಲ್ಪಿಸ್ತೈತೆ? ರಾಜಸ್ಥಾನ. ನೆನಪಿಟ್ಕೋರಿ, ಇದು ಯಾರು ಕೊಟ್ರಂದ್ರೆ ಸುಪ್ರೀಂ ಕೋರ್ಟ್. ನಾಳೆ ಏನ್ ಕ್ವಶನ್ ಕೊಟ್ಟಿರ್ತಾರೆ ಗೊತ್ತಾ? ಬೀದಿ ನಾಯಿಗಳನ್ನ ಮರು ವಾಸಸ್ಥಳಕ್ಕೆ ಅವತ್ತನ್ನು ಹೊಳ್ಳಿ ಕಲ್ಪಿಸ್ಬೇಕಂದಿದ್ರೆ ಇದನ್ನ ಪಾರ್ಲಿಮೆಂಟ್ ಅಥವಾ ಸಂಸತ್ ಕಾಯ್ದೆ ಮಾಡೈತಂದ್ರೆ ಮತ್ತೆ ಎಲ್ರ ಸಂಸತ್ ಕಾಯ್ದೆ ಅಂತ ಹೇಳಿ ಸಂಸತ್ ಕಾಯ್ದೆ ಮಾಡಿದ್ದಲ್ಲ. ಇದೇನಂದ್ರೆ ಸುಪ್ರೀಂ ಕೋರ್ಟ್ ಪ್ರಕರಣದಾಗ ಹೇಳಿತ್ತ. ಅದ್ರ ಸಲ್ಮಾನ್ ಮಾಡ್ತಾರ. ಕರ್ನಾಟಕ ಬಜೆಟ್ನ್ಯಾಗ ಮಾಡ್ರ ಏನಂತ ಮಾಡ್ರಂದ್ರೆ ಶ್ವಾನ ನಿಯಂತ್ರಣ ಅಥವಾ ಶ್ವಾನ ಶಕ್ತಿ ಸಂತಾನ ಹರಣ ಕೇಂದ್ರ ಅಂತ ಮಾಡ್ತಾರ. ಎಲ್ಲಿ? ಬೀದರ್ದಾಗ ಒಂದ, ಬೆಂಗಳೂರೊಳಗೆ ಒಂದ್. ನೆನಪಿಡು. ನೆಕ್ಸ್ಟ್ ಇದು ಹೇಳ್ರಿ ನೋಡು, ಬೆಂಗಳೂರೊಳಗೆ ಬಂದಾಗ ಹೇಳಿದ್ಲ ಈಗ ವ್ಯಸನ ಮುಕ್ತ ಅಂತ ಹೇಳತ್ತಿದ್ದು ನೆನಪೈತಿ. ವ್ಯಸನ ಮುಕ್ತ ಅಂತ ಬಂದಾಗ ಹಂಗ ಏನ್ ಒಟ್ಟ ಕ್ವಶನ್ ಕೇಳುತ್ತಾಡ ಏನ್ ಪರಪ್ಪನ ಆಗ್ರಾರ್ದ ಮುಂದೆ ಕರೆಕ್ಟ್ ಐತಿ. ವ್ಯಸನ ಮುಕ್ತ ಏನಂದ್ರ ಕೇಂದ್ರ. ಈ 2 ಕನ್ಫ್ಯೂಸ್ ಆಗ್ಬಾರ್ದು. ಇದೇ ನೆನಪು ಬಂದಿದ್ದಿಲ್ಲ. ಅದ್ರ ಸಂಬಂಧ ಕರ್ನಾಟಕ ವ್ಯಸನ ಮುಕ್ತ ಯಾವಾಗ ಮಾಡ್ಬೇಕಂದ್ರೆ 2028 ತನ ಯಾವ ಜೈಲ್ ಒಳಗೂ ಏನೈತಂದ್ರೆ ವ್ಯಸನ ಮುಕ್ತ ಕೇಂದ್ರಗಳತ್ತಿಲ್ಲ. ಒಂದ ಜೈಲ್ನಾಗ ರೀಸೆಂಟ್ ಆಗಿ ಮಾಡ್ರಿ ಏನಂದ್ರ ಪರಪ್ಪನ ಆಗ್ರ. ಈಗ ಹೇಳ್ರಿ ನೋಡು, ನಮ್ಮಲ್ಲಿ ಜೈಲ್ಗಳು ಸುಧಾರಣೆ ಮಾಡ್ಬೇಕಂತ ಬಜೆಟ್ನಾಗ ಒಂದು ಘೋಷಣೆ ಮಾಡ್ತಾರೆ. ಕಮಿಟಿ ಅಲ್ಲೋ ಇದನ್ನ ಕ್ವಶನ್ ಇನ್ನೊಂದು ಕ್ವಶನ್ ತಡಿತಾರೆ. ಕ್ವಶನ್ ಕೇಳ್ತಾಡಿ. ಜೈಲ್ ಒಳಗೆ ಏನ್ ಮಾಡ್ತಾರಂದ್ರೆ ರೀಸೆಂಟ್ ಆಗಿ ಇಲ್ಲಿ ಧಾರವಾಡದಾಗ ಒಬ್ಬರದೇ ಸುಸೈಡ್ ಆತ್ ನೋಡ್ರಿ. ಪೊಲೀಸರದ್ದು ಏನಂದ್ರ ಇಲ್ಲೀಗಲ್ ಏನ ಡ್ರಗ್ಸ್ ಅಥವಾ ಆಲ್ಕೋಹಾಲ್ ನ ಕನ್ಸಂಪ್ಷನ್ ಮಾಡ್ತಿರ್ತಾರಲ್ಲ. ಯಾಕಂದ್ರೆ ಜೈಲ್ ಒಳಗ ಅವ್ರಿಗೆ ಐಷಾರಾಮಿ ಜೀವನ ಸಿಗ್ತೈತೆ ಅಂತ ಹೇಳ್ತಿರ್ತಾರಲ್ಲ. ಇಂಥದ್ನ ಬಂದ್ ಮಾಡ್ಬೇಕತ್ವಾ ಶುದ್ಧೀಕರಣ ಮಾಡ್ಬೇಕತ್ತ ಕರ್ನಾಟಕ ಬಜೆಟ್ನವರ ಕರ್ನಾಟಕ ಬಜೆಟ್ನಾಗ ಸಿದ್ದರಾಮಯ್ಯ ಅವರ ಒಂದು ಇನಿಷಿಯೇಟಿವ್ ತರ್ತಾರ. ಯಾವ್ದು? ಆಪರೇಷನ್ ಪರಿಶುದ್ಧೀಕರಣ. ಈಗ ಹೇಳ್ರಿ ಇನ್ 2ನೇದ್ ಕೇಳ್ತ ಆಪರೇಷನ್ ಪರಿಶುದ್ಧೀಕರಣ ಆತ. ಈಗ ಹೇಳ್ರಿ, ಎಲ್ಲರ ಜೈಲ್ ಒಳಗ ಮಹಿಳೆ ಅಥವಾ ಏನ್ರ ಅಪರಾಧ ಮಾಡಿರ್ತಾರಲ್ಲ ಅದ್ರ ಜೋಡ ಸಣ್ಣ ಹುಡುಗನ್ ಕರ್ಕೊಂಡು ಯಾವ್ದ ಜ್ಞಾನ ಜ್ಯೋತಿ ಹಿಂಗ್ ಸಾವಕಾಶ ಹೇಳ್ಬೇಕು. ಒಮ್ಮೆ ತಿಂದಂಗ ಮಾಡ್ಬಿಡ್ತಿ. ಏನತ್ತ? ನೆಕ್ಸ್ಟ್ ಆಪರೇಷನ್ ಯಾವ್ದಕ್ಕೆ ಆಪರೇಷನ್ ಹನುಮ? ಬಿಡ. ಯಾವ್ದು? ಜೈಲ್ ಕಮಿಟಿ ಒಂದು. ಕರೆಕ್ಟ್. ಜೈಲಿಂದ ಕಮಿಟಿ ಹೇಳ್ಬಿಡ್ರಿ. ಕರ್ನಾಟಕದ ರೀಸೆಂಟ್ ಆಗಿ ಅದ ಆ ರೀತಿ ಅಂದ್ರ ಈಗ ಒಂದು ಡಿಕೇಡ್ ಒಳಗ 5 ಕಮಿಟಿ ಆಗ್ಯಾವ ನಮ್ಮಲ್ಲಿ. ಒಂದು ಡಿಕೇಡ್ ಒಳಗ ಅಂದ್ರೆ ಒಂದು 10 ವರ್ಷದೊಳಗ. ಹೇಳ್ರಿ 1ನೇ ಕಮಿಟಿ ಯಾವ್ದು? ಯಾವ್ದ? ಗೋಪಾಲನನ್ ಬಾಲಕೃಷ್ಣನು ಬಡ ಬಿಪಿನ್ ಗೋಪಾಲ್ ಕೃಷ್ಣ. ಬಿಪಿನ್ ಗೋಪಾಲನ್ ಸದ್ಗೋಪಾಲ ತಪ್ಪು. ಫಸ್ಟ್ ಗೋಪಾಲನ, 2ನೇದ ವಿನಯ್ ಕುಮಾರ, 3ನೇದ ಎಸ್ ಮುರುಗಣ್ಣ, 4ನೇದ ಚಂದ್ರಗುಪ್ತ, 5ನೇದ ಆ ರೀತಿ ಅಂದ್ರ ಕರೆಕ್ಟ್. ಎಸ್ 1ನೇದ ಯಾವ್ದಂದ್ರ ಗೋಪಾಲನ್, ಬಿಪಿನ್ ಗೋಪಾಲನ್ ಅಂತ ಬರ್ತದೆ. 1ನೇದ ಗೋಪಾಲನ್ ಕಮ್ಮಿ. ಇವ್ ನೆನಪಿಟ್ಕೋ. ಏಡ್ಸ ಡೇಟಾ ಹೇಳಿ. ಈಗ 10 ಒಂದು ಡಿಕೇಡ್ ಒಳಗಂದ್ರೆ ಡಿಕೇಡ್ ಅಂದ್ರೆ 10 ವರ್ಷದ್ರಿ. ಅಟ್ರೊಳಗ ನಮ್ಮಲ್ಲಿ 5 ಕಮಿಟಿ ಆಗ್ಯಾವ. ಯಾವಂದ್ರೆ 5 ಇವು ಡೇಟ್ಗಳು ಎದಕ್ಕಂದ್ರೆ ಈಗ ಹೇಳಿರ್ತೇನೆ ಮತ್ತೆ ಮರಿತಾವತ್ ಹೇಳತ್ನ ಡೇಟ್ಗಳು ಆಲ್ಮೋಸ್ಟ್. ಅದೊಂದು ಹಿಂಟ್ ನೋಡ್ರಿ. KA ಕ್ವಶನ್ ಕೇಳಿದಾಗ ನೀವು ಮತ್ತೆ ಬಿಡಿಸ್ರ ಅಣ್ಣ ಹೇಳನತ್ ಮತ್ತೆ ತಪ್ಪಾಗೈತಲ್ಲ. ರೀಸೆಂಟ್ ಆಗಿ KA FDA ಕ್ವಶನ್ ಕೇಳಿ ಅಥವಾ ಗ್ರೂಪ್ C ಕ್ವಶನ್ ಕೇಳಿರಲ್ಲ. ಡೇಟ್ಗಳು ಕೇಳಿದಾಗ ಆಲ್ಮೋಸ್ಟ್ ತಪ್ಪೇ ಕೊಟ್ಟಿರ್ತಾನೆ. ಯಾಕಂದ್ರೆ ಡೇಟ್ಗಳ ಎಲ್ಲಾ ತರದ್ದು ನೆನಪಿಟ್ಕೊಳಕಾಗಲ್ಲ. ಐತಿಹಾಸಿಕ ಡೇಟ್ ಇದ್ರೆ ನೆನಪಿಟ್ಕೋ. ಈಗ ಆಗಸ್ಟ್ 15 ಮರಿ ಅಂದ್ರೆ ಮರೆಯಕ್ಕಾಗಲ್ಲ. ಜನವರಿ 26 ಮರಿ ಅನ್ನಂಗಿಲ್ಲ. ಯಾವ ಸಣ್ಣ ಇನಿಷಿಯೇಟಿವ್. ಈಗ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ತಂದಿದ್ರೆ ನೆನಪೈತಿ ನರೇಂದ್ರ ಮೋದಿ ಬಡ್ಡೆ. ಇಂಥವು ಏನ್ರ ಹೈಲೈಟ್ ಆಗಿದ್ದು ನೆನಪಿಟ್ಕೋ. ಪ್ರತಿಯೊಂದ್ರದ್ದು ಡೇಟಾ ನೆನಪಿಟ್ಕೊಳಕಾಗಲ್ಲ. ಮತ್ತೆ ನೆನಪಿಟ್ಕೋಬೇಡ್ರಿ ಅಂತ ಹೇಳತ್ತಿಲ್ಲ. ಮತ್ತೆ ಇವ್ ನೆನಪಿಟ್ಕೋಬೇಡ ಅಂದ್ರೆ ನೆನಪಿಟ್ಕೊಳ್ಳದೆ ಹೋಗ್ಬೇಡ್ರಿ. ನೆನಪಿಟ್ಕೋರ್ ಬೇಡ ಅನ್ನಂಗಿಲ್ಲ. ಬಟ್ ನಾ ಏನಂದ್ರೆ ಹಿಂಟ್ ಅದ. ಯಾಕಂದ್ರೆ ಎಕ್ಸಾಮ್ನಾಗ ಕ್ವಶನ್ ಪೇಪರ್ದಾಗ ಹೋದ್ರೆ ಡೇಟ್ಗಳು ಬಂದು ಹೊತ್ತೀನಿ ಉಳ್ಕಿದ ಹೇಳಿಕೆ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಆಮೇಲೆ ಡೇಟಿಗೆ ಬರ್ರಿ. ಅದು ಕರೆಕ್ಟ್ ಆಯ್ತೋ ಇಲ್ಲೋ ಅನಲೈಸ್ ಮಾಡಕ್ ಹೇಳಿಕೆ ಸಿಕ್ಬಿಡ್ತದೆ. ಅದ್ರ ಸಲ್ಮ ಈಗ ಹೇಳ್ರಿ 5 ಕಮಿಟಿಗಳು. 1ನೇದು ಯಾವ್ದಂದ್ರ ಗೋಪಾಲ್ ಕೃಷ್ಣನ್. ಎಷ್ಟು? 2ನೇದ ವಿನಯ್ ಗೋಪಾಲ್ ಕೃಷ್ಣನ್. ಹೇಳಿ ನೀ ಹೇಳ. ಈಗ ಹೇಳ ಬಡ ನೆನಪು ಅವತ್ತು ಮತ್ತೆ ಹೇಳ್ಬೇಕು. 1ನೇದ ನಿನ್ಗೆ ನೆನಪು ಹರ್ಯಾವಲ್ಲ. ನಾವು ಫ್ರೆಂಡ್. ಹೇಳ್ರಿ 1ನೇದು ಯಾವ ಇಯರ್ದಾಗ? 2014 ಮಾಡ್ತಾರೆ. ಕರೆಕ್ಟ್. 2014 ಕರೆಕ್ಟ್ ಅಲ್ಲ?
ನಂಗೆ ಡೇಟ್ ನೆನಪಿಲ್ಲ, ಮತ್ತೆ ಅದಕ್ಕೆ ಹೇಳತ್ತೀನಿ ತಪ್ಪು ಬ್ಯಾಡ, ನಾನು ಹೇಳ್ಬಿಡ್ತೀನಿ ಬಿಡು. ಬಿಪಿನ್ ಗೋಪಾಲ್ ಕೃಷ್ಣನ್ 1ನೇ ಕಮಿಟಿ, 2ನೇದ ವಿನಯ್ ಕುಮಾರ್. ಮತ್ತೆ ಅನ್ನಾಗ ನೆನಪಿಲ್ಲ ನಂತೆ ನೆನಪಿಟ್ಕೋಬೇಡ ನತ್ತಲ್ಲಿ ನೆನಪಿಟ್ಕೋರ್ ಬೇಡ ನಂಗಿಲ್ಲ. ನಾ ಈಗ ಹೇಳ್ತೀನಿ ಯಾಕಂದ್ರೆ ನಾ ಡೇಟ್, ಯಾಕಂದ್ರೆ ನಾವು ಮನುಷ್ಯ ಅದೀವಿ, ಬ್ರೇನ್ ಐತಲ್ಲ, ಈ ಡೇಟ್ಗಳು ಎಲ್ಲರಿಗೆ ಆದ್ರೆ ಒಂದು 5-6 ಸರಿ ರಿಪೀಟ್ ಮಾಡ್ಲಿಕ್ಕೆ ಹಾಕವು. ಐತಿಹಾಸಿಕ ಡೇಟ್ ಇದ್ರೆ ಕಂಪಲ್ಸರಿ ನೆನಪಿಟ್ಕೋರ್ ಬೇಡ ನಂಗಿಲ್ಲ. ಅದ್ರ ರಿಲೇಟೆಡ್ ಏನ್ರ ಈ ಜೂನ್ 5 ಮರಿ ಅಂದ್ರೆ ಮರಿತೀರಿ, ಪರಿಸರ ದಿನಾಚರಣೆ ಆ ದಿನ ಏನ್ರ ಇನಿಷಿಯೇಟಿವ್ ತಂದ್ರೆ ನೆನಪಿಟ್ಕೋ. ಪ್ರತಿಯೊಂದ್ರದ್ದು ಇಯರ್ ಎಲ್ಲ ಸ್ಕೀಮಿಂದ ನೆನಪಿಟ್ಕೊಳಕ್ಕಾಗಲ್ಲ, ಪ್ರಾಕ್ಟಿಕಲ್ ಹೇಳತ್ನ. ಮತ್ತೆ ಅನ್ನ ಹಿಂಗ್ಯಾಕೆ ಹೇಳತ್ತನತ್ತಲ್ಲ, ನೆನಪಿಟ್ಕೋರಿ ಯಾವ್ದಾರ ಸ್ಕೀಮ್ ಅದ ನ್ಯೂಸ್ನಾಗಿತ್ತು ಅಥವಾ ಯಾವ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡ್ಬೇಕಾದ್ರೆ ಅದೆಲ್ಲರ ಆರ್ಟಿಕಲ್ 1-2 ದಿನ ಪೇಪರ್ನಾಗ ಹೊಳ್ಳ ಬತ್ತತ್ತೇಳಿ ಅವ ಎಕ್ಸಾಮ್ ತೆಗಿ, ಅವ ಪ್ರತಿಯೊಂದು ಹೋಗಿ ಇವ್ರನ್ನ ಹಿಂಟ್ ಮಾಡ್ನು ಅಂತೇಳಿ ತೆಗಿಯಂಗಿಲ್ಲ. ಅವಂಗೂ 2 ದಿನ ಕಾಣಿಸ್ಬೇಕು, ಅವ್ನು ಚಾ ಕುಡಿಯ ಹೊಳ್ಳ ಆರ್ಟಿಕಲ್ ಬರತ್ತೆ ಓದ್ತಾನ. ಅವಾಗ ಓದ್ದತ್ತೇಳಿ ಈ ಆರ್ಟಿಕಲ್ ಮೇಲೆ ಡೆಪ್ತಾಗಿ ಕೇಳ್ತಾರೆ. ಈಗ ವಿ ರಾಮ್ಜಿ ಇವತ್ತು ನಾವು ಇನಿಷಿಯೇಟಿವ್ ತರತ್ತೀವಲ್ಲ ಜುಲೈ 1ರಿಂದ, ಇದನ್ನ ಯಾಕೆ ಕೇಳ್ಬೋದು ಅಂದ್ರೆ ವಿ ರಾಮ್ಜಿ 3-4 ದಿನ ಅಲ್ಲ, ಆ ಕ್ರೈಸಿಸ್ ಆಗಿ ಹೊಳ್ಳ ರಿವಿಷನ್ ಬರತ್ತೆ. ಪೇಪರ್ನಾಗ ಹೊಳ್ಳ ಆರ್ಟಿಕಲ್ ಯಾವ ಬರ್ತಾವಲ್ಲ ಅದನ್ನ ಕಂಪಲ್ಸರಿ ಪೂರ್ತಿ ನೆನಪಿಟ್ಕೊಳ್ಬೇಕು. ಬೇರೆ ಯಾವಾರ ಬಂದಿರ್ತಾವ, ಬೇರೆ ದೇಶದಾಗ ಏನೋ ಒಂದು ಇನಿಷಿಯೇಟಿವ್ ತಂದಿರ್ತಾರೆ, ಅದ್ರದ್ದು ಡೇಟ್ ನೆನಪಿಟ್ಕೊಂಡು ನಾವು ಏನು ಮಾಡೋದು ಬರ್ತೈತೆ ಇಲ್ಲ. ಅದ್ರ ಸಲ್ಮಂದ್ ಹೇಳತ್ ಮತ್ತೆ ನೆನಪಿಟ್ಕೋಬೇಡ್ರ ಅಂತ ಹೇಳತ್ತಿಲ್ಲ. ಈಗ ಹೇಳ್ರ 5 ಕಮಿಟಿ, 1ನೇದ ಯಾವ್ದಾರು ಬಿಪಿನ್, 2ನೇದ ವಿನಯ್, 3ನೇದ ಮುರುಗನ್, 4ನೇದ ಚಂದ್ರಗುಪ್ತ, 5ನೇದ. ಆ ರೀತಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನ್ಯಾಯಾಂಗಗಳನ್ನ ಸುಧಾರಣೆ ಮಾಡಕ್ ಒಂದು ಕಮಿಟಿ ತಂದಾರ ಅಂತ ಹೇಳಿದ್ನಿ ನಾವು, ಅರವಿಂದ್ ಕುಮಾರ್. ಇದು ನೆನಪಿಟ್ಕೋರಿ ಅಂದ್ರೆ ನ್ಯಾಯಾಂಗ, ಇವು ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದ. ಮತ್ತೆ ಜೈಲ್ಗಳು ಸುಧಾರಣೆ ಸಲ್ಮಂದ್ ಬಂದ್ರೆ ಆ ರೀತಿ ಅಂದ್ರೆ ಕಮಿಟಿ, ನ್ಯಾಯಾಂಗ ಸುಧಾರಣೆ ಅಂದ್ರೆ ಜೈಲ್ ಸುಧಾರಣೆ ಅಲ್ಲ. ಜೈಲ್ಗಳು ಎದ್ರ ಸಲ್ಮಂದ್ರೆ ನ್ಯಾಯಾಂಗ ಸುಧಾರಣೆ ಅಂದ್ರೆ ನಮ್ಮಲ್ಲಿ ಏನ್ ನ್ಯಾಯ ಕೊಡ್ತಿರ್ತಿಲ್ಲ ಅದು ಅಂದ್ರೆ ಜುಡಿಷಿಯಲ್, ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಗಳು ಸುಧಾರಣೆ ಆಗ್ಬೇಕಂತ ಒಂದು ಕಮಿಟಿ ತಂದ್ರೆ ಯಾವ್ದಂದ್ರೆ ಅರವಿಂದ್ ಕುಮಾರ್ ಕಮಿಟಿ. ನೆನಪಿರ್ತೈತಲ್ಲ? ಹಾ, ಅದೊಂದು ಕರೆಕ್ಟ್. ಅದ್ರದ್ದು ಸದಸ್ಯರು ನೆನಪಿಟ್ಟಿದ್ರಲ್ಲ, ಅರವಿಂದ್ ಕುಮಾರ್ ಕಮಿಟಿ ಹೇಳ್ರಿ, ನಾವು ಕೋಡ್ ಮಾಡಿದ್ರು. SDA, ಎಸ್ ಅಂದ್ರ ಸೋಮಶೇಖರ್ ಸುಂದರೇಶನ್, ಡಿ ಅಂದ್ರ ಯಾರ ದೇವ್ಸಾಕ್ ಬಸಾಕತ್ ಬರ್ತಾನ, ಕರೆಕ್ಟ್, ದೇವ್ಸಾಕ್ ಬಸಾಕ್. ಡಿ ಎ ಅಂದ್ರ ಅಶ್ವಿನ್ ಕುಮಾರ್. ಯಾವ್ದ್ರ ಸಲ್ಮನ್ ಕಮಿಟಿ ಇದ? ನ್ಯಾಯಾಂಗ ಸುಧಾರಣೆ ಸಲ್ಮಂದ್. ಈಗ ಹೇಳ್ರಿ, ಸುಸಹಾಯ ಪೋರ್ಟಲ್ ಅನ್ನೋದು ಹೈಕೋರ್ಟ್ ತರ್ತೈತೆ, ಸುಪ್ರೀಂ ಕೋರ್ಟ್ ತರ್ತೈತೆ. ಸುಪ್ರೀಂ ಕೋರ್ಟ್ ನೆನಪಿರ್ತಾವಲ್ಲ, ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ರೋಮಿಯೋ ಜೂಲಿಯಟ್ ಕ್ಲಾಸ್ ತರ್ತಾರೆ. ಯಾವ ಕಾಯ್ದೆ ಸಲ್ಮಂದ್ ತರ್ತಾರೆ? ಯಾವ್ದ? ಪೋಕ್ಸೋ ಕಾಯ್ದೆ ಸಲ್ಮಂದ್. ಪೋಕ್ಸೋ ಕಾಯ್ದೆ ಯಾವ ಇಯರ್ದಾಗ ಬರ್ತದೆ? 2000. ಕಾಯ್ದೆಗಳು ಹೇಳ್ತಿರ್ ಬಡ ಯಾವ ಬಂದಾವ್ ನೆನಪದಾವಲ್ಲ ಕಾಯ್ದೆಗಳು. ಇವು ಕಾಯ್ದೆಗಳು ಮತ್ತೆ ಇವ್ನ್ಯಾಕೆ ಇಯರ್ ನೆನಪಿಡಿಸ್ತೀಯಲ್ಲ, ಅವ್ನು ಕೇಳಿರ್ತಾನ ಅದಕ್ಕೆ. ಪೋಕ್ಸೋ ಕಾಯ್ದೆ 2012. ಪಾಶ್ ಕಾಯ್ದೆ 2013. 2013ರಾಗ ನಮ್ಮಲ್ಲಿ ಏನೀಗ ಫ್ರೀ ಫುಡ್ ಅದು ಕೊಡ್ತಿರ್ತೀವಿ, ಫ್ರೀ ಫುಡ್ ಅತ್ತಲ್ಲ, ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ಲಿಲ್ಲ. ಅದ್ರ ಸಲ್ಬಂದು ಒಂದು ಕಾಯ್ದೆ ಐತಿ, ಅದು ಯಾವ ಕಾಯ್ದೆ? ಯಾವ್ದ? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಅದು 2013ರಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಎರಡಕ್ಕೂ ಕನ್ಫ್ಯೂಸ್ ಆಗಬಾರ್ದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಅಂದ್ರೆ ಯಾವ್ದೋ ಸ್ಟೇಟ್ ಇರ್ತೈತಿಲ್ಲ, ಫುಡ್ ಸೆಕ್ಯೂರಿಟಿ ಕೊಡ್ಬೇಕು ಆ ಸ್ಟೇಟ್ದಾಗ ಅಥವಾ ರಾಜ್ಯದ ನಿವಾಸಿಗಳು ಇರ್ತಾರಲ್ಲ ಅವ್ರಿಗೆ ಅಂತೇಳಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಯಾವ ಇಯರ್ದಾಗ ಅಂದ್ರೆ 2013. ಈಗ 2-3 ಇದನ್ನದಾವ್ ನೋಡ್ರಿ ಕೇಸ್ಗಳು. PMLA ಅಂತ ಬರ್ತೈತಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ. ಯಾವ ಇಯರ್ದಾಗ? 2002. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂತ ಹೇಳಿ ಇದ್ರ ಅಂಡರ್ ಅರೆಸ್ಟ್ ಮಾಡ್ತಿರ್ತಾರಲ್ಲ, ರೊಕ್ಕ ತಗೊಂಡ್ರು ಅಥವಾ ಏನಾರ ಆಗೈತೆ ಅಂತ. ಅದನ್ನ ಬಿಟ್ಟು ಇನ್ನೊಂದು ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಅಂತ ಬರ್ತೈತಿ. 1967, 68, 67ರಾಗ ನೆನಪಿಟ್ಕೋರಿ. ಅದು ಬಂದಿತ್ತಲ್ಲ. ಇನ್ನ ಏನಾದ್ ಕನ್ಫ್ಯೂಸ್? ಅನ್ಲಾಫುಲ್ ಆಕ್ಟಿವಿಟಿ ಅಂತ ಬರ್ತೈತಿ. NSA ಆಕ್ಟ್ ಅತ್ತು ನ್ಯೂಸ್ನಾಗ. ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅತ್ತು ಯಾವಾಗ? 1980. ರೀಸೆಂಟ್ ಆಗಿ ನ್ಯೂಸ್ ಏನಾಗಿದ್ದು ಎಸ್ಮಾ ಆಕ್ಟ್ ಹೇಳ್ರಿ ನಾವು. 1968. ಎಸ್ಮಾ ಆಕ್ಟ್ ಫುಲ್ ಫಾರ್ಮ್ ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್. ಎಸ್ಮಾ ಆಕ್ಟ್ ಅಂತ ಬರ್ತದೆ. ಹಂಗ ಹೇಳ್ರಿ ನೋಡು. ಆಪ್ಸ್ಪಾ ಆಕ್ಟ್ ಅಂತ ಬರ್ತೈತಿ. ಯಾವ ಇಯರ್ದಾಗ ಬರ್ತದೆ? 1958, 1957, 1958. ಆಪ್ಸ್ಪಾ ಆಕ್ಟ್ ನೆನಪಿಟ್ಕೋತೇಳಿ. ಆಪ್ಸ್ಪಾ ಆಕ್ಟ್ ಎದ್ರ ಸಲ್ಮಂದ್ ತರ್ತಾರೆ ಹೇಳ್ರಿ ನೋಡು. ಆಪ್ಸ್ಪಾ ಆಕ್ಟ್ ಅಂದ್ರೆ ಆರ್ಮ್ಡ್ ಫೋರ್ಸಸ್ ಆಕ್ಟ್. ಏನ್ ಮಾಡ್ತಾರೆ? ಆರ್ಮ್ಡ್ ಫೋರ್ಸಸ್ ಭದ್ರತೆ ಕೊಡಾಕ ಅಥವಾ ಜನರಿಗೆ ವಿನಾಕಾರಣ ಅರೆಸ್ಟ್ ಮಾಡಾಕ ಎದ್ರ ಸಲ್ಮಂದ್. ಇದು ನೆನಪಿಟ್ಕೋ. ನಾ ಹೇಳಿದ್ನೆಲ್ಲ ಮಾನ್ಯ ಮಿಲಿಟರಿ ಕಾನೂನು ಅಂತ ಬರ್ತೈತಿ. ಯಾವ ಆರ್ಟಿಕಲ್ ಅಂಡ್ರೆ ಮಿಲಿಟರಿ ಕಾನೂನು ಮಾಡ್ಬೋದ್ರಿ ನಮ್ಮಲ್ಲಿ? ಯಾವ್ದ? ಆರ್ಟಿಕಲ್ 34 ಸಂವಿಧಾನದಾಗ ಐತಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರಿದಾಗ ಇನ್ನೊಂದು ಏನ್ ಮಾಡ್ಬೋದಂದ್ರ ಮಾರ್ಷಲ್ ಕಾನೂನು ಅಂತ ಕರಿತೀವಿ. ಮಾರ್ಷಲ್ ಕಾನೂನು ಯಾವ ಆರ್ಟಿಕಲ್? 34. ಸೇಮ್ ಆಪ್ಸ್ಪಾ ಆಕ್ಟ್ ಮಾರ್ಷಲ್ ಕಾನೂನು ಅಂತಲ್ಲ, ಅದ್ರ ಪಾರ್ಟ್ ಇದ್ದಂಗೆ ಇದು. ಆಪ್ಸ್ಪಾ ಆಕ್ಟ್ ಅಂದ್ರೆ ಹೆಂಗ್ ಮಾಡ್ತಾರಂದ್ರೆ ನಮ್ಮಲ್ಲಿ ಜಲಿಯನ್ ವಾಲಾಬಾಗ್ ಆಗಕ್ಕೆ ಒಂದು ಕಾಯ್ದೆ ಕಾನೂನು ನೆನಪಿತ್ತು. ಯಾವ್ದೈತೆ ಹೇಳಿ ನೋಡಿ. ರೌಲತ್ ಕಾಯ್ದೆ ಅಥವಾ ಬ್ಲಾಕ್ ಕಾಯ್ದೆ ಅಂತ ಕರಿತಿರ್ತಾರಲ್ಲ. ಆ ರೌಲತ್ ಆಕ್ಟ್ ನಾಗ ಯಾರನ್ನು ಕೇಳಲ್ದ ಬಿಡ್ಲಾರ್ದ ಹೆಂಗ್ ಅರೆಸ್ಟ್ ಮಾಡ್ಕೊಂಡು ಹೋಗಿರಲ್ಲ. ಸೇಮ್ ಆಪ್ಸ್ಪಾ ಕಾಯ್ದೆ ಅಂಡರ್ನು ಯಾರಂದ್ರೆ ಇನ್ವೆಸ್ಟಿಗೇಷನ್ ಮಾಡಕ್ಕಿಲ್ಲ, ವಾರೆಂಟ್ ಬೇಕಾಗಿಲ್ಲ, ಏನೂ ಇಲ್ಲ, ಡೈರೆಕ್ಟ್ ಹೇಳ್ಕೊಂಡು ಹೋಗ್ಬೋದು. ಅದ್ರ ಸಲ್ಬಂದ ಆಪ್ಸ್ಪಾ ಕಾಯ್ದೆ ನ್ಯೂಸ್ನಾಗ ಇರ್ತದೆ. ಯಾಕಂದ್ರೆ ಇದು ಈಶಾನ್ಯ ರಾಜ್ಯದಾಗ ನೋಡ್ರಿ, ಮಣಿಪುರ, ಮಯನ್ಮಾರ ಇಲ್ಲಿ ನ್ಯೂಸ್ನಾಗ ಇತ್ತು. ಯಾವ ಇಯರ್ದಾಗ ಬರ್ತದೆ ಅಂದ್ರೆ ಆಪ್ಸ್ಪಾ 1958. ಓಕೆ, ಸಾಕಲ್ಲ, ಡನ್.